ಹಾಯ್ ಸ್ಟೂಡೆಂಟ್ಸ್, ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳಿಗೆ ಫಿಸಿಕ್ಸ್ ಮಾಲಾ ಕನ್ನಡ ಚಾನೆಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಎಲ್ಲರೂ ಹೇಗಿದ್ದೀರಿ? ಐ ಬಿಲೀವ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಹೇಗೆ ನಡೀತಾ ಇದೆ ನಿಮ್ಮ ಸ್ಟಡೀಸ್ ಎಲ್ಲ? ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ತಿದ್ದೀರಾ ಅನ್ನೋದು ನನ್ನ ಅಭಿಪ್ರಾಯ. ಆಲ್ ರೈಟ್, ಸರಿ. ಹಾಗಿದ್ರೆ ಇವತ್ತಿನ ಈ ಒಂದು ಅಭಿಯಾನ್ 2.0 ಮ್ಯಾಥಮೆಟಿಕ್ಸ್ ಲೆಕ್ಚರ್ ಸೆಷನ್ ಅಲ್ಲಿ ಯಾವ ಒಂದು ಚಾಪ್ಟರ್ ಅನ್ನ ನಾವು ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಇವತ್ತು ನಾವು ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದೀವಿ. ಓಕೆ, ಸೊ ಇದು ನಮ್ಮ ಒನ್ ಶಾರ್ಟ್ ಲೆಕ್ಚರ್ ವಿಡಿಯೋ. ನಿಮಗೆಲ್ಲ ಗೊತ್ತಿರೋ ಹಾಗೆ ಇದೊಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಪ್ರಾಬಬಿಲಿಟಿಯನ್ನು ನಾವು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡ್ತೀವಿ. ಆಲ್ ರೈಟ್, ಸರಿ. ಹಾಗಿದ್ರೆ ಈ ಪ್ರಾಬಬಿಲಿಟಿ ಚಾಪ್ಟರ್ನಲ್ಲಿ ಇರುವಂಥ ಕಂಟೆಂಟ್, ಕಾನ್ಸೆಪ್ಟ್ಗಳಿಗೇನು ಅನ್ನೋದನ್ನ ನೋಡೋಣ. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್ ಎಲ್ಲ ಚಾಪ್ಟರಲ್ಲಿ ಇದ್ದ ಹಾಗೆ. ಆ್ಯಂಡ್ ನೆಕ್ಸ್ಟ್ ನಾವೇನು ಕಲಿತೀವಿ ಇಲ್ಲಿ ಅಂದರೆ ಇವೆಂಟ್ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ತೀವಿ. ಹಾಗೆ ಫೈನಲಿ ಆಕ್ಸಿಯೋಮ್ಯಾಟಿಕ್ ಅಪ್ರೋಚ್ ಟು ಪ್ರಾಬಬಿಲಿಟಿ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ಕ್ಲಿಯರ್? ಓಕೆ, ಸರಿ. ಹಾಗಿದ್ರೆ ಈಗ ಚಾಪ್ಟರ್ನ ಕಡೆಗೆ ಹೋಗೋಣ. ಆದರೆ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಕೆಲಸ ಬಾಕಿ ಇದೆ. ಅದೇನು? ಎಕ್ಸಾಕ್ಟ್ಲಿ ಈ ಪ್ರಾಬಬಿಲಿಟಿ ಚಾಪ್ಟರಿಂದ ಎಷ್ಟು ಮಾರ್ಕ್ಸನ್ನು ನಾವು ಸ್ಕೋರ್ ಮಾಡಬಹುದು ನಮ್ಮ PU ಬೋರ್ಡ್ ಎಕ್ಸಾಮಲ್ಲಿ ಅಂತ ಮೊದಲು ತಿಳ್ಕೋಬೇಕು. ಕರೆಕ್ಟ್ ಅಲ್ವಾ? ಸೊ ಫಸ್ಟ್ ಆಫ್ ಆಲ್ ಪ್ರಾಬಬಿಲಿಟಿ ಚಾಪ್ಟರಿಂದ ಎಷ್ಟು ಮಾರ್ಕ್ಸ್ ವೇಟೇಜ್ ನ ಮೇಲೆ ಪ್ರಶ್ನೆ ಬರುತ್ತೆ ಅನ್ನೋದನ್ನ ನಾವು ತಿಳ್ಕೋಬೇಕು. ದಟ್ ಈಸ್ ನಥಿಂಗ್ ಬಟ್ 8 ಮಾರ್ಕ್ಸ್. ಹೌದಾ? ಸೊ 8 ಮಾರ್ಕ್ಸ್ಗಳ ವೇಟೇಜನ್ನು ಈ ಒಂದು ಚಾಪ್ಟರ್ ಹೊಂದಿದೆ. ಹಾಗಿದ್ರೆ ಈ 8 ಮಾರ್ಕ್ಸ್ ಯಾವ ರೀತಿ ಡಿವೈಡ್ ಆಗಿದೆ ಅಂದರೆ ನೋಡಿ, MCQ ಇಂದ ಒಂದು ಪ್ರಶ್ನೆ ನಿಮಗೆ ಬರುತ್ತೆ. MCQ ಅಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಹಾಗಿದ್ರೆ 1 ಮಾರ್ಕನ್ನು ನೀವು ಇಲ್ಲಿಂದ ಸ್ಕೋರ್ ಮಾಡ್ತೀರಾ. ಹೌದಾ? ಅದಾದಮೇಲೆ 2 ಮಾರ್ಕ್ ಕ್ವೆಶನ್ಗಳ ಪೈಕಿ ಒಂದು ಪ್ರಶ್ನೆ ಬರುತ್ತೆ. 2 ಮಾರ್ಕ್ ಕ್ವೆಶನ್ ಒಂದು ಬರುತ್ತೆ ಇದ್ರ ಮೇಲೆ. ಹಾಗಿದ್ರೆ 2 into 1 ದಟ್ ಈಸ್ 2 ಮಾರ್ಕ್. ಫೈನಲಿ 5 ಮಾರ್ಕ್ ಕ್ವೆಶನ್ ಒಂದು ಬರುತ್ತೆ. 5 ಮಾರ್ಕ್ ಕ್ವೆಶನ್ ಎಷ್ಟು ಅಂದರೆ 1. ಸೊ 5 into 1 ಅಗೇನ್ 5 ಮಾರ್ಕ್. ಹೌದಾ? ಸೊ ಇನ್ ಟೋಟಲ್ ಆಗಿ ನಿಮಗೆ ಎಷ್ಟು ಬರುತ್ತೆ? 1 + 2 3, 3 + 5 is 8. ಸೊ ಈ ಒಂದು ಚಾಪ್ಟರಿಂದ ನೀವು ಒಟ್ಟು 8 ಮಾರ್ಕ್ಸ್ಗಳನ್ನು ಸ್ಕೋರ್ ಮಾಡಬಹುದು. ಅರ್ಥ ಆಯ್ತಾ? ಕ್ಲಿಯರ್ ಅಲ್ಲ? ಹಾಗಿದ್ರೆ ಈಗ ನಾವು ಈ ಚಾಪ್ಟರನ್ನು ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸೋಣ. ಫೈನ್. ಸೊ ಮೊದಲನೇದಾಗಿ ಇಂಟ್ರೊಡಕ್ಷನ್. ಸೊ ಈಗ ಈ ಇಂಟ್ರೊಡಕ್ಷನ್ ಅಲ್ಲಿ ನಾವು ಏನನ್ನ ಅರ್ಥ ಮಾಡ್ಕೊಳ್ತೀವಿ ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್ ನಮಗೆ ಪೂರ್ತಿ ಹೊಸದಾಗಿರೋದಂತೂ ಅಲ್ವೇ ಅಲ್ಲ. ಯಾಕೆಂದ್ರೆ ಅರ್ಲಿಯರ್ ಕ್ಲಾಸಸ್ಗಳಲ್ಲಿ ಪ್ರಾಬಬಿಲಿಟಿಯನ್ನ ನಾವು ಓದಿ ಬಂದಿದ್ದೀವಿ. ಕರೆಕ್ಟ್ ಅಲ್ವಾ? ಎಸ್. ಹಾಗಿದ್ರೆ ಏನು ಪ್ರಾಬಬಿಲಿಟಿ ಅಂತ ಅಂದ್ರೆ, ಈಗ ಕೆಲವು ಪದಗಳನ್ನು ಬಳಸ್ತಿರ್ತಾರೆ. ನೀವು ಕೇಳಿರಬಹುದು, ಪ್ರಾಬಬ್ಲಿ ಮಳೆ ಆಗಬಹುದು ಇವತ್ತು ಅಂತ ಹೇಳ್ತಿರ್ತಾರೆ. ಪ್ರಾಬಬ್ಲಿ ಈ ಸೆಮಿಸ್ಟರಲ್ಲಿ ಆಕೆನೇ ಫಸ್ಟ್ ಬರಬಹುದು ಅಂತ ಹೇಳ್ತಿರ್ತಾರೆ. ಹೌದಾ? ಈ ಪದ ಏನು ಹೇಳುತ್ತೆ? ಪ್ರಾಬಬ್ಲಿ ಅನ್ನುವಂಥ ಪದ ಬಹುಶಃ ಅಂದ್ರೆ, ಈಗ ಸೇ ಫಾರ್ ಎಕ್ಸಾಂಪಲ್ ತುಂಬ ಮೋಡ ಆಗಿದೆ ಅಂತ ಇಟ್ಕೊಳ್ರಿ. ಓಕೆ, ಮೋಡನ ನೋಡೇ ನಮಗೆ ಅನಿಸ್ತದೆ, ತುಂಬ ಡಾರ್ಕ್ ಇರುತ್ತೆ ವಾತಾವರಣ. ನಿಮಗೆ ಅನಿಸ್ತದೆ ಓಕೆ 100ಕ್ಕೆ 100 ಮಳೆ ಬರ್ತದೆ ಅಂತ. ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ? ತುಂಬ ಜೋರ ಗಾಳಿ ಬಂದು ಮೋಡಗಳೆಲ್ಲ ಚದುರು ಹೋಗಿ ಮಳೆನೇ ಬರಲ್ಲ. ಅಂದ್ರೆ ಏನಾಯ್ತು? ಮೋಡ ಆದ ತಕ್ಷಣ ಮಳೆ ಬರುತ್ತೆ ಅನ್ನೋದನ್ನ ಯಾರು ಕೂಡ ಆಗೇ ಆಗುತ್ತೆ ಮಳೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೌದಾ? ನೆಕ್ಸ್ಟ್ ಡೇನೋ ಆಗಬಹುದು ಅಂತ ಇಟ್ಕೊಳ್ಳಿ. ಆದ್ರೆ ಇವಾಗಿದು ಮಳೆ ಆಗತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಗಾಳಿ ಬಂತು ಅಂದ್ರೆ ಅಗೇನ್ ಗೇಮ್ ಎಲ್ಲ ಚೇಂಜ್ ಆಗುತ್ತೆ. ಏನಾಯ್ತಲ್ಲಿ? ಮೋಡ ಆಯ್ತು ಅಂತ ಅಂದ್ರೆ ಮಳೆ ಆಗಬಹುದು, ಆಗದೇನೂ ಇರಬಹುದು. ಈ ರೀತಿ 2 ಸಿಚುಯೇಷನ್ ಇದೆ. ಹಾಗೇ ಆಗುತ್ತೆ ಅಂತ ನಮ್ಮ ಕೈಯಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರಾಬಬ್ಲಿ, ಬಹುಶಃ ಅನ್ನುವಂಥ ಪದ ಬರುತ್ತೆ. ಹೌದಾ? ಸೊ ಪ್ರಾಬಬ್ಲಿ ಈ ಸೆಮಿಸ್ಟರ್ ಆಕೆ ಫಸ್ಟ್ ಬರಬಹುದು ಅಂತ ಹೇಳ್ತಾರೆ. ಸೊ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿರ್ತಾಳೆ ಒಬ್ಬ ಹುಡುಗಿ, ಸ್ಟೂಡೆಂಟ್. ಓಕೆ, ಸೊ ಈ ವರ್ಷ ಈ ಸೆಮಿಸ್ಟರಲ್ಲಿ ಫಸ್ಟ್ ಬರಬಹುದು ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ಅದೇನು 100ಕ್ಕೆ 100 ನಿಜ ಆಗುತ್ತಾ? ಯಾರಿಗೆ ಗೊತ್ತು? ಆಕೆಗಿಂತ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಹಾರ್ಡ್ ವರ್ಕ್ ಜಾಸ್ತಿ ಮಾಡಿ ಬೇರೆ ಯಾರಾದರೂ ಬರಬಹುದು ಫಸ್ಟ್. ಚಾನ್ಸಸ್ ಹಂಗೂ ಇದೆ. ಹೌದಾ? ಇವರೇ ಫಸ್ಟ್ ಬರ್ತಾರೆ ಅಂತ ನಿಮಗೆ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ನಿಜ ಅಲ್ವಾ? ಸೊ ಅಲ್ಲಿ ಪ್ರಾಬಬ್ಲಿ ಅನ್ನುವಂಥ ಪದನೇ ನಮಗೆ ಹೇಳುತ್ತೆ ಆಗಬಹುದು, ಆಗದೇನೂ ಇರಬಹುದು ಈ ಒಂದು ಪರ್ಟಿಕ್ಯುಲರ್ ಅಂದ್ರೆ ವಿಷಯ. ಹೌದಾ?
ಮಳೆದ ಎಕ್ಸಾಂಪಲ್ ಕೊಟ್ಟನಲ್ಲ, ಮೋಡ ಆಗಿರುತ್ತೆ, ಮಳೆ ಬರಬಹುದು, ಬರದೇನೋ ಇರಬಹುದು, ಎರಡೂ ಚಾನ್ಸ್ ಇದೆ ಅಂತ. ಫೈನ್. ಸರಿ, ಹಾಗಿದ್ರೆ ಮ್ಯಾಥಮೆಟಿಕಲಿ ನಾವು ಈ ಪ್ರಾಬಬಿಲಿಟಿ ಬಗ್ಗೆ ಮಾತಾಡೋದಾದ್ರೆ ಹೇಗೆ ಇದನ್ನ ನಾವು ತಿಳ್ಕೊಳ್ತೀವಿ ಅಂತ ಅಂದ್ರೆ, ಇಲ್ಲಿ ನಾವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಫಸ್ಟ್ ಅರ್ಥ ಮಾಡ್ಕೊಳ್ತೀವಿ. ಓಕೆ, ಏನಿದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಓಕೆ, ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನುವಂಥ ಪದ ಕೇಳಿದ್ರೆ ನಿಮಗೆ ಯೂಶಲಿ ಲ್ಯಾಬ್ ನೆನಪಾಗುತ್ತೆ, ಹೌದಾ? ಲ್ಯಾಬ್ ಒಳಗೆ ಎಕ್ಸ್ಪೆರಿಮೆಂಟ್ ಮಾಡೋದು, ಕೆಮಿಸ್ಟ್ರಿಯಲ್ಲಿ, ಹೌದಾ, ಫಿಸಿಕ್ಸ್, ಎಲ್ಲ ಕಡೆಯಲ್ಲೂ ಮಾಡ್ತೀರಾ ಎಕ್ಸ್ಪೆರಿಮೆಂಟ್ಗಳು. ಈಗ ಈ ಎಕ್ಸ್ಪೆರಿಮೆಂಟ್ಗಳಲ್ಲಿ ಎರಡು ರೀತಿ ಬರುತ್ತೆ. ಒಂದು ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್, ಇನ್ನೊಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಡಿಟರ್ಮಿನಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಬರುವಂತಹ ರಿಸಲ್ಟ್ ಇದೇ ಬರುತ್ತೆ, 100ಕ್ಕೆ 100 ಇದೇ ಬರುತ್ತೆ ಅಂತ ಹೇಳ್ತಾರೆ. ಆದರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಯು ಕಾಂಟ್ ಪ್ರೆಡಿಕ್ಟ್. ಅಂದ್ರೆ ಹೆಂಗೆ ಅರ್ಥ ಮಾಡ್ಕೊಳ್ಳೋದು? ನಾವು ಡಿಟರ್ಮಿನಿಸ್ಟಿಕ್ ಬಗ್ಗೆ ಇಲ್ಲಿ ಮಾತಾಡಲ್ಲ, ರ್ಯಾಂಡಮ್ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋದು. ಸರಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳೋದಾದ್ರೆ ಕೆಲವು ಸಿಚುಯೇಷನ್ ತಗೊಳ್ಳೋಣ. ಓಕೆ, ಯಾವ್ದಪ್ಪ ಅಂದ್ರೆ ಡೈಸ್, ದಾಳ ಗೊತ್ತಲ್ವಾ? ಥ್ರೋಯಿಂಗ್ ಅ ಡೈಸ್ ಆಗಿರಬಹುದು ಅಥವಾ ಟಾಸಿಂಗ್ ಎ ಕಾಯಿನ್ ಆಗಿರಬಹುದು, ಹೌದಾ? ಇದನ್ನ ನಾವು ಅರ್ಲಿಯರ್ ಕ್ಲಾಸಸ್ಗಳಲ್ಲೂ ಎಕ್ಸಾಂಪಲ್ ಆಗಿ ನೋಡಿದ್ವಿ. ಇರ್ಲಿ, ತೊಂದರೆ ಇಲ್ಲ, ಸೆಕೆಂಡ್ರಿ ಅದು. ಈಗ ನೋಡಿ, ಒಂದು ಡೈಸ್ ಇದೆ, ದಾಳ ಇದೆ. ಎಷ್ಟಿರುತ್ತೆ ಅದಕ್ಕೆ ಫೇಸ್? 6 ಫೇಸ್ಗಳು ಇರ್ತವೆ, ಹೌದಾ? ಕರೆಕ್ಟ್ ಅಲ್ವಾ? ಹಾ. ಸೊ ಈ ಡೈಸ್ ಅನ್ನ ತೂರ್ದಾಗ ನಿಮಗೆ ಯಾವ ಒಂದು ವ್ಯಾಲ್ಯೂ ಬರುತ್ತೆ ಅನ್ನೋದನ್ನ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಓಕೆ, ಡೈಸ್ ಹಾಕ್ರಿ, ನಾನು ಇವಾಗ ಡೈಸ್ ಅನ್ನ ತೂರ್ತೀನಿ, ನಂಬರ್ 5 ಬರುತ್ತೆ ರಿಸಲ್ಟ್. ಅದ್ರ ಮೇಲೆ, ಅದ್ರ ಫೇಸ್ ಮೇಲೆ 5 ಅಂತಾನೆ ಇರುತ್ತೆ, 5 ಪಾಯಿಂಟ್ಸ್ಗಳು ಇರ್ತವೆ ಅಂತ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ? ಇಲ್ಲ. ಹಾಗಿದ್ರೆ ಥ್ರೋಯಿಂಗ್ ಎ ಡೈಸ್ ಇಸ್ ಅನ್ ಎಕ್ಸ್ಪೆರಿಮೆಂಟ್. ಎಂಥ ಎಕ್ಸ್ಪೆರಿಮೆಂಟ್ ಅಂದ್ರೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಯಾಕೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂದ್ರೆ ಅದರ ಒಂದು ರಿಸಲ್ಟ್ ಏನ್ ಬರುತ್ತಲ್ಲ ಅದು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆನಾ? ಸೊ ಅದು ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ನ ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು. ಇನ್ನು ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಕಾಯಿನಿಗೆ ಒಂದು ಹೆಡ್ ಇರುತ್ತೆ, ಮತ್ತೊಂದು ಟೇಲ್ ಇರುತ್ತೆ, ನಿಜ ಅಲ್ವಾ? ಸೊ ನೀವು ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ ಅಂತಂದ್ರೆ ನಿಮಗೆ ಹೆಡ್ ಆದ್ರೂ ಬರಬಹುದು ಅಥವಾ ಟೇಲ್ ಆದ್ರೂ ಬರಬಹುದು. ಇದೇ ಬರುತ್ತೆ ಅಂತ ಯಾರಾದ್ರೂ ಹೇಳಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದು ಬಂದ ಮೇಲೆ ಗೊತ್ತಾಗೋದು, ಹೌದಾ? ಸೊ ಇಂಥ ಎಕ್ಸ್ಪೆರಿಮೆಂಟ್ಗಳನ್ನ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರಿತೀವಿ, ಹೌದಾ? ಸೊ ಈ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗಳಿಗೆ ಖಂಡಿತ ರಿಸಲ್ಟ್ ಇದೇ ಇರುತ್ತೆ. ರಿಸಲ್ಟ್ ಏನ್ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಅದರ ರಿಸಲ್ಟ್ ಅಂತೂ ಬರುತ್ತೆ. ಆ ಒಂದು ರಿಸಲ್ಟ್ ಅನ್ನ ನಾವು ಔಟ್ಕಮ್ ಅಂತ ಹೇಳಿ ಕರಿತೀವಿ. ಏನು? ಔಟ್ಕಮ್. ಓಕೆ, ಸೊ ಔಟ್ಕಮ್. ಈಗ ಔಟ್ಕಮ್ಗೆ ಎಕ್ಸಾಂಪಲ್ ಹೇಳೋದಾದ್ರೆ, ಸಪೋಸ್ ಒಂದು ಡೈಸ್ ಅನ್ನ ನಾನು ತೂರ್ತಿದ್ದೀನಿ, ಐ ಆಮ್ ಥ್ರೋಯಿಂಗ್ ಅ ಡೈಸ್. ಪಾಸಿಬಲ್ ಔಟ್ಕಮ್ಸ್ಗಳು ಏನು ಅಂತ ನಾನು ನಿಮಗೆ ಕೇಳ್ತೀನಿ. ಏನು ಬರಬಹುದಪ್ಪ ಔಟ್ಕಮ್ಗಳು? ಎಲ್ಲಿಂದ ಎಲ್ಲಿ ತನಕ ಬರಬಹುದು ಅಂದ್ರೆ ನೀವು ಹೇಳ್ತೀರಾ, ಇಲ್ಲ 1 ಬರಬಹುದು ರಿಸಲ್ಟ್, ಹೌದಾ? ಇಲ್ಲ 2, ಇಲ್ಲ 3, 4, 5, 6 ಇರೋದೇ 6 ಫೇಸ್. ಹಾಗಿದ್ರೆ ಔಟ್ಕಮ್ಗಳು ಇಲ್ಲಿ ಎಷ್ಟು ಬರ್ತಾವಪ್ಪ ಅಂದ್ರೆ ಇಲ್ಲ 1, 2, 3, 4, 5 ಅಥವಾ 6. ನಿಜ ಅಲ್ವಾ? ಇದೇ 6ರಲ್ಲಿ ಯಾವ್ದಾದ್ರೂ ಒಂದು ರಿಸಲ್ಟ್ ಬರುತ್ತೆ. ಗೆಟ್ಟಿಂಗ್ ಇಟ್? ಆದ್ರೆ ಇದೇ ಬರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಗೆಟ್ಟಿಂಗ್ ಇಟ್? ಅರ್ಥ ಆಗ್ತಿದೆ ಅಲ್ವಾ? ಈಗ ಕಾಯಿನ್ ಅನ್ನ ಟಾಸ್ ಮಾಡ್ತೀರಾ ನೀವು, ಮಾಡಿದ್ರೆ ನಿಮಗೆ ಹೆಡ್ ಬರುತ್ತಾ ಟೇಲ್ ಬರುತ್ತಾ ಅಂತ ಹೇಳೋದಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹೆಡ್ ಆದ್ರೂ ಬರಬಹುದು ಅಥವಾ ಟೇಲ್ ಆದ್ರೂ ಬರಬಹುದು. ಗೆಟ್ಟಿಂಗ್ ಇಟ್? ಸೊ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ಗಳಿಗೆ ಖಂಡಿತ ಔಟ್ಕಮ್ಗಳಿದೆ, ಆದ್ರೆ ಇದೇ ಔಟ್ಕಮ್ ಬರುತ್ತೆ ಅಂತ ನೀವು ಪ್ರೆಡಿಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓಕೆ, ಹಾಗಾಗಿ ಅದಕ್ಕೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಕರಿತೀವಿ. ಫೈನ್. ಆದ್ರೆ ಮತ್ತೊಂದು ವಿಚಾರ ಏನ್ ಗೊತ್ತಾ? ಇಲ್ಲಿ ಪ್ರೆಡಿಕ್ಷನ್ ಇಲ್ಲ ಅಂತ ಹೇಳಿದೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಇಲ್ಲಿ ರಿಸಲ್ಟ್ ಒಂದೇ ಆಗಿದ್ದಿದ್ರೆ, ಈಗ ಒಂದು ಕಾಯಿನ್ ಅನ್ನ ಟಾಸ್ ಮಾಡ್ತೀನಿ, ಕಾಯಿನ್ ಅನ್ನ ಟಾಸ್ ಮಾಡಿದ್ರೆ ಪರ್ಟಿಕ್ಯುಲರ್ ಆಗಿ ಯಾವಾಗ್ಲೂ ಇದೇ ರಿಸಲ್ಟ್ ಬರುತ್ತೆ ಅಂತ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ರಿಸಲ್ಟ್ ಇಲ್ಲಿ ಒಂದೇ ಇಲ್ಲ, ಒಂದಕ್ಕಿಂತ ಹೆಚ್ಚಿಗೆ ಇದೆ, ಹೌದಾ? ಈಗ ಒಂದು ಡೈಸ್ ಅನ್ನ ನಾನು ತೂರಿದಾಗ ನನಗೆ 1 ಅನ್ನುವಂಥ ವ್ಯಾಲ್ಯೂ ಬರಬಹುದು, ಅಥವಾ 1 ಬಂದಿಲ್ಲ 2 ಬರಬಹುದು, ಇಲ್ಲ 3 ಬರಬಹುದು. ಅಂದ್ರೆ ರಿಸಲ್ಟ್ ಒಂದೇ ಒಂದಿಲ್ಲ, ಇಲ್ಲಿ ಮೋರ್ ದೆನ್ 1 ಇದೆ, ಫಿಕ್ಸ್ಡ್ ಇಲ್ಲ. ಒಂದೇ ಅಂದ್ರೆ ಫಿಕ್ಸ್ಡ್ ಅಂತ ಆಯ್ತದು, ಹೌದಾ? ಸೊ ಮೋರ್ ದೆನ್ 1 ರಿಸಲ್ಟ್ ಇರುತ್ತೆ ನಮಗೆ ಯೂಶಲಿ. ಹಾಗಾಗಿ ವಿ ಕಾಂಟ್ ಪ್ರೆಡಿಕ್ಟ್ ದಟ್. ಓಕೆ, ಸರಿ. ಸೊ ಇದು ನಮ್ಮ ಔಟ್ಕಮ್ನ ಕಥೆ ಆಯ್ತು. ಇನ್ನು ಫೈನಲಿ ಸ್ಯಾಂಪಲ್ ಸ್ಪೇಸ್. ಸ್ಯಾಂಪಲ್ ಸ್ಪೇಸ್
ಇವೆಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಈ ಹಿಂದಿನ ಸಿಲೆಬಸ್ಗಳಲ್ಲಿ ಇತ್ತು, ಆದರೆ ಈಗ ಇದನ್ನೆಲ್ಲ ಡಿಲೀಟ್ ಮಾಡರೆ ನಿಮಗೆ ಇಲ್ಲ ನಿಮ್ಮ ಸಿಲೆಬಸ್ಸಿಗೆ. ಆದರೆ ನಿಮಗೆ ಇರುವಂಥ ಈಗಿನ ಸಿಲೆಬಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಇವೆಲ್ಲ ರಿಕ್ವೈರ್ಡ್. ಹಾಗಾಗಿ ನಾನು ನಿಮಗೆ ಈಸಿಯೆಸ್ಟ್ ವೇಯಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಓಕೆ, ಸರಿ. ಸೊ ಸ್ಯಾಂಪಲ್ ಸ್ಪೇಸ್ ಅಂದರೆ ಏನು? ಸ್ಯಾಂಪಲ್ ಸ್ಪೇಸ್ ಅಂದರೆ ಯಾವುದಾದ್ರೂ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅದರಲ್ಲಿ ಬರುವಂಥ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ಗಳನ್ನು ಒಂದು ಕಡೆಗೆ ಬರೆಯೋದು. ಅಂದರೆ ನಾವು ಇಲ್ಲಿ ಬೇಸಿಕಲಿ ಸ್ಯಾಂಪಲ್ ಸ್ಪೇಸಲ್ಲಿ ಉಪಯೋಗ ಮಾಡುವಂಥದ್ದು ಸೆಟ್ ಏನಿದೆಲ್ಲ, ಸೆಟ್ ಚಾಪ್ಟರ್ ಏನಿತ್ತಲ್ಲ ಅದರ ಕಾನ್ಸೆಪ್ಟ್. ಅಂದರೆ ರೈಟಿಂಗ್ ದ ರಿಸಲ್ಟ್ಸ್ ಔಟ್ಕಮ್ಸ್ ವಿತ್ ಇನ್ ದ ಕರ್ಲಿ ಬ್ರೇಸಸ್. ಓಕೆ, ಅಂದರೆ ಇಫ್ ಐ ಥ್ರೋ ಅ ಡೈಸ್, ಒಂದು ಡೈಸನ್ನು ತೂರಿದಾಗ ಏನೆಲ್ಲ ಔಟ್ಕಮ್ಗಳು ಬರ್ತಾವಪ್ಪ? 1 ಬರ್ತದೆ, ಇಲ್ಲ 2 ಬರಬಹುದು, ಇಲ್ಲ 3 ಬರಬಹುದು, 4 ಬರಬಹುದು, 5 ಬರಬಹುದು, ಅಥವಾ 6. ಇವುಗಳೆಲ್ಲ ಪಾಸಿಬಲ್ ಔಟ್ಕಮ್ಸ್ಗಳು. ಆ ಎಲ್ಲ ಪಾಸಿಬಲ್ ಔಟ್ಕಮ್ಸ್ಗಳನ್ನು ಒಂದೇ ಕಡೆಯಲ್ಲಿ ಬರೆಯೋದನ್ನ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿ ಕರಿತೀವಿ. ಓಕೆ, ಹಾಗೆ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ವಾಟ್ ಆರ್ ಆಲ್ ದ ಪಾಸಿಬಲ್ ಔಟ್ಕಮ್ಸ್ ನಿಮಗೆ ಬರೋದು? ಇಲ್ಲ ಹೆಡ್ ಬರುತ್ತೆ ಅಥವಾ ಟೇಲ್ ಬರುತ್ತೆ. ಬರೀರಿ ಒಂದೇ ಕಡೆಗೆ, ವಿತ್ ಇನ್ ದ ಕರ್ಲಿ ಬ್ರೇಸಸ್ ಅಲ್ಲಿ ಬರಿತೀರಾ. ಓಕೆ, ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ಆಲ್ ಅಬೌಟ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಔಟ್ಕಮ್ ಹಾಗೆ ಸ್ಯಾಂಪಲ್ ಸ್ಪೇಸ್. ಐ ಬಿಲೀವ್ ನಿಮಗೆ ಇದು ಅರ್ಥ ಆಗಿದೆ ಅಂತ. ಈಗ ನಾವು ನಮ್ಮ ಕಾನ್ಸೆಪ್ಟ್ನ ಕಡೆಗೆ ಹೆಜ್ಜೆ ಹಾಕೋಣ, ದಟ್ ಈಸ್ ಇವೆಂಟ್. ಸರಿ, ಹಾಗಿದ್ರೆ ಇವೆಂಟ್ ಅಂದ್ರೆ ಏನು ಅಲ್ವಾ? ಏನು ಇವೆಂಟ್ ಅಂದ್ರೆ? ಈಗ ನೋಡಿ, ನಾವು ಇಷ್ಟ ತನಕ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಔಟ್ಕಮ್, ಸ್ಯಾಂಪಲ್ ಸ್ಪೇಸ್ಗಳ ಬಗ್ಗೆ ಮಾತಾಡಿದ್ವಿ, ಹೌದಾ? ಇದರಲ್ಲಿ ಸ್ಯಾಂಪಲ್ ಸ್ಪೇಸ್ ಅಂತ ಹೇಳಿದ್ನಲ್ಲ, ಏನಿದ್ರ ಅರ್ಥ? ಯಾವುದಾದ್ರೂ ಒಂದು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ನ ಮಾಡಿದಾಗ ಬರುವಂಥ ಔಟ್ಕಮ್ಗಳನ್ನು ಒಂದೇ ಕಡೆಯಲ್ಲಿ, ಆಲ್ ಪಾಸಿಬಲ್ ಔಟ್ಕಮ್ಸ್ಗಳನ್ನು ಒಂದೇ ಕಡೆಯಲ್ಲಿ ಬರೆಯುವಂಥದ್ದು ಸ್ಯಾಂಪಲ್ ಸ್ಪೇಸ್. ವಿತ್ ಇನ್ ದ ಕರ್ಲಿ ಬ್ರೇಸಸ್ ಬರೀತೀವಿ ಅಂತ ನಾನು ಹೇಳಿದ್ದೆ, ಹೌದಾ? ಸರಿ, ಈಗ ಇವೆಂಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಗೇನ್ ಅದೇ ಸಿಚುಯೇಷನ್ ಅನ್ನು ತಗೊಳ್ಳೋಣ. ಏನು? ಥ್ರೋಯಿಂಗ್ ಅ ಡೈ, ಒಂದು ದಾಳವನ್ನು ತೂರೋದು, ಹೌದಾ? ಈಗ ಇಫ್ ಐ ಥ್ರೋ ಅ ಡೈ, ನನಗೆ ಏನೆಲ್ಲ ಔಟ್ಕಮ್ಸ್ಗಳು, ಆಲ್ ಪಾಸಿಬಲ್ ಔಟ್ಕಮ್ಸ್ಗಳು ಏನು ಬರ್ತವೆ ಅದನ್ನು ಬರಿತೀನಿ. ಅಫ್ಕೋರ್ಸ್ ಇಲ್ಲಿ ಸ್ಯಾಂಪಲ್ ಸ್ಪೇಸ್ ಬರುತ್ತೆ, ಯಾಕೆಂದರೆ ಎಲ್ಲ ಪಾಸಿಬಲ್ ಔಟ್ಕಮ್ಸ್ಗಳನ್ನು ನಾನು ಇಲ್ಲಿ ಬರೀತಿದ್ದೀನಿ, ಹೌದಾ? ಸೊ ದಟ್ ಈಸ್ 1, 2, 3, 4, 5 ಹಾಗೆ 6. ನಿಜ ಅಲ್ವಾ? ಇಷ್ಟರಲ್ಲಿ ಯಾವುದಾದ್ರೂ ಒಂದು ನಂಬರ್ ಆ ಡೈ ದಾಳದ ಮೇಲೆ ಅಪಿಯರ್ ಆಗುತ್ತೆ, ಕಾಣಿಸುತ್ತೆ. ಅದನ್ನೇ ನಾವು ಔಟ್ಕಮ್, ರಿಸಲ್ಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ನಿಜ ಅಲ್ವಾ? ಓಕೆ, ಸರಿ. ಈಗ ನಾನು ಒಂದು ಇವೆಂಟ್ ಅನ್ನ ಡಿಫೈನ್ ಮಾಡ್ತೀನಿ. ಇವೆಂಟ್ ಅಂದ್ರೆ ಒಂದು ಲೆಕ್ಕದಲ್ಲಿ ಕಂಡೀಷನ್ ಲೆಕ್ಕದಲ್ಲಿ ಮಾತಾಡೋದು. ಓಕೆ, ಸೊ ಏನಪ್ಪ ಅದು ಅಂತ ಅಂದ್ರೆ, ಐ ವಿಲ್ ಡಿಫೈನ್ ಅನ್ ಇವೆಂಟ್. ಏನದು ಅಂತ ಅಂದ್ರೆ, ನಂಬರ್ ಅಪಿಯರಿಂಗ್ ಆನ್ ದಿಸ್ ಡೈ ಶುಡ್ ಬಿ ಗ್ರೇಟರ್ ದೆನ್ 3. ವೆನ್ ಐ ಥ್ರೋ ಅ ಡೈ, ನನಗೆ ಯಾವುದಾದ್ರೂ ಒಂದು ದಾಳವನ್ನು ನಾನು ಹಾಕಿದಾಗ ಅದರ ಆ ದಾಳದ ಮೇಲೆ ಬರುವಂತಹ ವ್ಯಾಲ್ಯೂ ಏನಿರುತ್ತಲ್ಲ, ಇಟ್ ಶುಡ್ ಬಿ ಗ್ರೇಟರ್ ದೆನ್ 2. ಹಾಗಿದ್ರೆ ನಾನು ಇಫ್ ಐ ಟೇಕ್ ದ ಇವೆಂಟ್ E1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಓಕೆ, E1 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಈ ಒಂದು ಸ್ಯಾಂಪಲ್ ಸ್ಪೇಸಲ್ಲಿ, ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು? ಬರೋ ಔಟ್ಕಮ್ಸ್ಗಳನ್ನೆಲ್ಲ ಒಂದೇ ಕಡೆಗೆ ಬರೆಯೋದು. ಇದನ್ನ ಬಿಟ್ಟರೆ ಬೇರೆ ಏನಾದರೂ ಬರುತ್ತಾ? ಖಂಡಿತ ಬರಲ್ಲ. ಹಾಗಿದ್ರೆ ಯಾವುದಾದ್ರೂ ಒಂದು ದಾಳವನ್ನ, ಡೈಯನ್ನು ನಾವು ಥ್ರೋ ಮಾಡಿದಾಗ ನಂಬರ್ ವಿಚ್ ಆರ್ ಗ್ರೇಟರ್ ದೆನ್ 2 ಅಂತ ಅಂದ್ರೆ ಎಷ್ಟು ಔಟ್ಕಮ್ಸ್ಗಳು ಬರ್ತವೆ ಈ ಇವೆಂಟ್ ಅಲ್ಲಿ? ಇಫ್ ಐ ವಾಂಟ್ ಟು ರೈಟ್ ಲೈಕ್ ದಿಸ್ ಇನ್ ಟರ್ಮ್ಸ್ ಆಫ್ ಸೆಟ್ಸ್, ಅಂದ್ರೆ ಸೆಟ್ಸ್ ಅಲ್ಲಿ ಯಾವ ರೀತಿ ಬರೀತೀರಾ? ಏನಾದ್ರೂ ವ್ಯಾಲ್ಯೂಸ್ಗಳನ್ನ ಹೇಗೆ ಬರೀತೀರಾ? ರೋಸ್ಟರ್ ಫಾರ್ಮ್ ಅಲ್ಲಿ ಬರೀತೀರಾ ವಿತ್ ಇನ್ ದ ಕರ್ಲಿ ಬ್ರೇಸಸ್. ಹಂಗೆ E1 ಇಸ್ ಈಕ್ವಲ್ ಟು ಇವೆಂಟ್. ಈ ಇವೆಂಟಿಗೆ ಬರುವಂಥ ಉತ್ತರ, ಸೊಲ್ಯೂಷನ್ ಏನಪ್ಪಾ ಅಂದ್ರೆ ದಟ್ ಈಸ್ 3, 4, 5 ಹಾಗೆ 6. ನಿಜ ಅಲ್ವಾ? ಇವೆಲ್ಲ ಏನು ಅಂದ್ರೆ ಒಂದು ಡೈಯನ್ನು ಹಾಕಿದಾಗ ಬರುವಂಥ ಸೊಲ್ಯೂಷನ್ಗಳು, ಔಟ್ಕಮ್ಸ್ಗಳು. ಈ ಔಟ್ಕಮ್ಸ್ಗಳಲ್ಲಿ ಯಾವ ಔಟ್ಕಮ್ ಗ್ರೇಟರ್ ದೆನ್ 2 ಇದೆ? ದಟ್ ಈಸ್ 3, 4, 5, 6. ಹಾಗಿದ್ರೆ ದಟ್ ಈಸ್ ಅವರ್ ಇವೆಂಟ್. ದಟ್ ಈಸ್ ಅವರ್ ಇವೆಂಟ್. ಓಕೆ, ಸೊ ಇದೇನಿದು ನಂಬರ್ ಅಪಿಯರಿಂಗ್ ಆನ್ ಅ ಡೈ ಶುಡ್ ಬಿ ಗ್ರೇಟರ್ ದೆನ್ 2. ಶುಡ್ ಬಿ ಗ್ರೇಟರ್ ದೆನ್ 2, ಹೌದಾ? ಶುಡ್ ಬಿ
ಗ್ರೇಟರ್ ದೆನ್ 2. ಫೈನ್. ಇನ್ ದ ಸೇಮ್ ವೇ ಮತ್ತೊಂದು ಬೇರೆ ಏನಾದರೂ ನಿಮಗೆ ಎಕ್ಸಾಂಪಲ್ ಕೊಡೋದಾದರೆ, ಲೆಟ್ ಅಸ್ ಟಾಕ್ ಅಬೌಟ್ ಇವೆಂಟ್ 2. ಇವೆಂಟ್ 2 ಏನಪ್ಪ ಅಂದರೆ, ನಾನು ಹೇಳ್ತೀನಿ ಸೆಕೆಂಡ್ ಇವೆಂಟ್. ಐ ವಿಲ್ ಡಿಫೈನ್ ಅನ್ ಇವೆಂಟ್. ಏನಂತ? ನಂಬರ್ ಅಪಿಯರಿಂಗ್ ಆನ್ ದ ಡೈ. ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಅನ್ ಈವೆನ್ ನಂಬರ್. ಈಗ ನೀವು ಇವೆನ್ ನಂಬರ್ಗಳು ಅಂದರೆ 2, 4, 6, 8, 10, 12 ಹಿಂಗೆ ಬರಿತಾ ಹೋಗ್ತೀರಾ? ಇಲ್ಲ. ಇರೋಂಥ ಸ್ಯಾಂಪಲ್ ಸ್ಪೇಸಲ್ಲಿ ಯಾವೆಲ್ಲ ಇವೆನ್ ನಂಬರ್ಗಳಿದೆನೋ, ಹೌದಾ? ಯಾಕೆಂದರೆ ಈ ಡೈ ಅಥವಾ ದಾಳವನ್ನು ನಾವು ಹಾಕಿದಾಗ ಬರೋದು ಇಷ್ಟೇ ಔಟ್ಕಮ್ಸ್, ಇದ್ರ ಮೇಲೆ ಬರೋದೇ ಇಲ್ಲ. ಹಾಗಿದ್ರೆ ಈ ಡೈಯನ್ನು ತೂರಿದಾಗ ಬರುವಂಥ ಇವೆನ್ ನಂಬರ್ಸ್ಗಳು ಇದರಲ್ಲೇ ಇರಬೇಕು. ಇದರಲ್ಲೇ ಇರುವಂಥ ಇವೆನ್ ನಂಬರ್ಸ್ಗಳನ್ನೇ ತಗೋಬೇಕು, ಹೌದಾ? ಯಾವೆಲ್ಲ ಅವು? 2, 4, 6. 2, 4, 6. ಅರ್ಥ ಆಗ್ತಿದೆನಾ? ಸೊ ಈ ರೀತಿಯಾಗಿ ನಾವು ಇವೆಂಟನ್ನು ಡಿಫೈನ್ ಮಾಡ್ತೀವಿ. ಯಾವ ರೀತಿ ಡಿಫೈನ್ ಮಾಡ್ತೀವಿ? ಇವೆಂಟ್ ಈಸ್ ದ ಸಬ್ಸೆಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್. ಅರ್ಥ ಆಗ್ತಿದೆನಾ? ಏನಂತ ಹೇಳಬಹುದು? ಸೊ ಬೇಸಿಕಲಿ ಇಲ್ಲಿ ಬರಿತೀನಿ. ಇವೆಂಟ್ ಈಸ್ a subset of sample space. ಅರ್ಥ ಆಗ್ತಿದೆನಾ? ಈಗ ನೋಡಿ, ಯಾಕೆ ನಾನು ಆ ರೀತಿ ಹೇಳಿದೆ ಅಂದರೆ, ಈಗ ಇವೆಂಟ್ 1 ಏನಿದೆ ಅಲ್ಲಪ್ಪ, ಇದನ್ನ ನೋಡ್ರಿ 3, 4, 5, 6. ಈ 3, 4, 5, 6 ನೀವು ಎಲ್ಲಿಂದ ತಗೊಂಡ್ರಿ? ಇಲ್ಲಿಂದನೇ ತಗೊಂಡ್ರಿ. ಇರೋದೇ ಇಷ್ಟು ಔಟ್ಕಮ್ಸು. ಇದರೊಳಗೆ ಕಂಡೀಷನ್ಗೆ ಅನುಗುಣವಾಗಿ ಇರುವಂತಹ ವ್ಯಾಲ್ಯೂಸ್ಗಳನ್ನು ತಗೊಂಡು ಬರೆದ್ರಿ. ಅಂತೂ ನೀವು ತಗೊಂಡಿದ್ದು, ಚೂಸ್ ಮಾಡಿದ್ದು ಸ್ಯಾಂಪಲ್ ಸ್ಪೇಸಿಂದನೇ ತಗೊಂಡ್ರಿ, ಹೌದಾ? ಸೊ ಎಲ್ಲ ಔಟ್ಕಮ್ಸ್ಗಳು ಒಂದೇ ಕಡೆಯಲ್ಲಿದೆ. ಅದರಲ್ಲಿ ಯಾವುದು ಬೇಕೋ ಅಷ್ಟನ್ನ ಮಾತ್ರ ತಗೊಂಡಿದ್ದೀರಾ ಇವೆಂಟ್ಗೆ ಅನುಸಾರವಾಗಿ. ಕರೆಕ್ಟ್ ಅಲ್ವಾ? ಎಸ್. ಇನ್ನು ಇವೆಂಟ್ 2 ಬಗ್ಗೆ ಮಾತಾಡೋದಾದ್ರೆ ಇಲ್ಲಿನೂ ಅದೇ ಕಥೆ, ಹೌದಾ? ಈ 2, 4, 6ಗಳು ಸ್ಯಾಂಪಲ್ ಸ್ಪೇಸ್ನ ಭಾಗ. ಅದರಿಂದ ನಿಮಗೇನು ಬೇಕೋ ಕಂಡೀಷನ್ಗೆ ಅನುಗುಣವಾಗಿ ತಗೊಂಡಿದ್ದೀರಾ, ಹೌದಾ? ನಂಬರ್ ಶುಡ್ ಬಿ ಇವೆನ್. ಯಾವ ನಂಬರ್ ಡೈನ ತೂರ್ದಾಗ ಬರುವಂತಹ ನಂಬರ್ ಅಪಿಯರ್ ಆಗುತ್ತಲ್ಲ, ಅದು ಇವೆನ್ನೇ ಇರಬೇಕು ಅಂತ ಅಂದಾಗ, ಸರಿ ಹಾಗಿದ್ರೆ ಇಷ್ಟರಲ್ಲಿ ಇವೆನ್ ಯಾವುದಪ್ಪ? 2, 4, 6 ಬರೀರಿ ಇವೆನ್ ಅಂತ ಬರೆದ್ರಿ. ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ವಿ ಶಲ್ ಸೇ ದಟ್ ಇವೆಂಟ್ ಈಸ್ ಅ ಸಬ್ಸೆಟ್ ಆಫ್ ಅ ಸ್ಯಾಂಪಲ್ ಸ್ಪೇಸ್. ಆಲ್ ರೈಟ್? ಸರಿ. ಸೊ ಹಾಗಿದ್ರೆ ನಮಗೇನು ಅರ್ಥ ಆಯ್ತು ಇವಾಗ? ಇವೆಂಟ್ ಇಸ್ ಅ ಸಬ್ಸೆಟ್ ಆಫ್ ಸ್ಯಾಂಪಲ್ ಸ್ಪೇಸ್ ಅನ್ನೋದು ಅರ್ಥ ಆಯ್ತು. ಕ್ಲಿಯರ್? ಸರಿ. ಸೊ ಹಾಗಿದ್ರೆ ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ಅದೇನು? ಅಕರೆನ್ಸ್ ಆಫ್ ಅನ್ ಇವೆಂಟ್. ಒಂದು ಇವೆಂಟ್ ಆಗತ್ತೆ ಅಂದ್ರೆ ಅದನ್ನ ಹೆಂಗೆ ನಾವು ಅರ್ಥ ಮಾಡ್ಕೊಳ್ಳೋದು? ಇವೆಂಟ್ ಆಗಿದೆ, ಆಗಿಲ್ಲ ಅನ್ನೋದನ್ನ ಹೇಗೆ ಡಿಫೈನ್ ಮಾಡೋದು ಅಂತ ಅಂದ್ರೆ, ಅನ್ ಇವೆಂಟ್ ಈಸ್ ಸೆಡ್ ಟು ಅಕರ್ ಇಫ್ ಔಟ್ಕಮ್ ಒಮೆಗಾ ಬಿಲಾಂಗ್ಸ್ ಟು ಇ. ಅರ್ಥ ಆಗ್ಲಿಲ್ಲ ಮ್ಯಾಮ್? ಏನಿದು ಇ, ಒಮೆಗಾ, ಇ ಮತ್ತೆ ಇದನ್ನ ಹೇಳ್ತಿದ್ದೀರಲ್ಲ? ಓಕೆ. ಸೊ ಈಗ ನಾನು ಒಂದು ಎಕ್ಸಾಂಪಲ್ ಅನ್ನ ತಗೊಳ್ತೀನಿ. ಏನು ಎಕ್ಸಾಂಪಲ್? ಅಗೇನ್ ಥ್ರೋಯಿಂಗ್ ಅ ಡೈ. ಒಂದು ದಾಳವನ್ನು ಹಾಕೋದು. ಒಂದು ದಾಳನ ಹಾಕಿದ್ರೆ ಏನೆಲ್ಲ ಸ್ಯಾಂಪಲ್ ಸ್ಪೇಸಲ್ಲಿ ಏನೆಲ್ಲ ಔಟ್ಕಮ್ಸ್ಗಳು ಬರ್ತಾವಪ್ಪ? ಗೊತ್ತಿರೋದು ನಮಗದು. ಸೊ ಸ್ಯಾಂಪಲ್ ಸ್ಪೇಸನ್ನು ಎಸ್ ಇಂದ ಡಿನೋಟ್ ಮಾಡ್ತೀನಿ ಶಾರ್ಟ್ ಆಗಿ. ಎಸ್ ಇಸ್ ಈಕ್ವಲ್ ಟು 1, 2, 3, 4, 5 ಹಾಗೆ 6. ಇದಿಷ್ಟು ನಮಗೆ ಔಟ್ಕಮ್ಸ್, ಒಟ್ಟು ಟೋಟಲ್ ಪಾಸಿಬಲ್ ಔಟ್ಕಮ್ಸ್ಗಳು. ಒಂದು ಡೈಯನ್ನು ಹಾಕಿದಾಗ, ತೂರಿದಾಗ ಬರುವಂಥ ಔಟ್ಕಮ್ಸ್ಗಳು ಇವೆಲ್ಲ. ಇದನ್ನು ಬಿಟ್ರೆ ಬೇರೆ ಯಾವುದು ಬರಲ್ಲ. ಸರಿ. ಈಗ ನಾನು ಒಂದು ಇವೆಂಟನ್ನು ಡಿಫೈನ್ ಮಾಡ್ತೀನಿ. ಲೆಟ್ ಮಿ ಡಿಫೈನ್ ಅನ್ ಇವೆಂಟ್. ಏನು? ದ ನಂಬರ್ ಅಪಿಯರಿಂಗ್ ಆನ್ ಎ ಡೈ ಶುಡ್ ಬಿ ಗ್ರೇಟರ್ ದೆನ್ 3. ಏನು? ದ ನಂಬರ್ ಅಪಿಯರಿಂಗ್ ಆನ್ ಅ ಡೈ ಶುಡ್ ಬಿ ಗ್ರೇಟರ್ ದೆನ್ ಇವೆಂಟ್ E1 ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಈ ಇವೆಂಟ್ನ ಡೆಫಿನೇಷನ್ ಅಂದರೆ ಯಾವ ರೀತಿ ಡಿಫೈನ್ ಮಾಡಿದೆ ನಾನು? ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 3 ಅಂದರೆ ಏನೆಲ್ಲ ಬರ್ತಾವಪ್ಪ? 4, 5 ಹಾಗೆ 6, ಹೌದಾ? 4, 5 ಹಾಗೆ 6. ದಿಸ್ ಇಸ್ ದ ಇವೆಂಟ್. ಸರಿ. ಈಗ ಈ ಇವೆಂಟ್ ಆಗಿದೆನೋ ಇಲ್ವೋ ಅನ್ನೋದನ್ನ ನಾವು ಕ್ರಾಸ್ ಚೆಕ್ ಮಾಡೋದು ಹೆಂಗೆ? ಐ ವಿಲ್ ಥ್ರೋ ಅ ಡೈ. ಓಕೆ, ಇವೆಂಟನ್ನು ಡಿಫೈನ್ ಮಾಡಿದ್ದೀನಿ. ಡಿಫೈನ್ ಮಾಡಿ ಇಲ್ಲಿ ಬರುವಂಥ ಸಾಧ್ಯತೆಗಳೇನಿದಾವೆ ಅದನ್ನೆಲ್ಲ ಬರೆದಿದ್ದೀನಿ, ಔಟ್ಕಮ್ಸ್ಗಳನ್ನು ಬರೆದಿದ್ದೀನಿ. ಇವೆಂಟಲ್ಲಿ ಇವೆಂಟಿಗೆ ತಕ್ಕ ಹಾಗೆ ಔಟ್ಕಮ್ಸ್ಗಳನ್ನು ಬರೆದಿದ್ದೀನಿ.
ಈಗ ಐ ವಿಲ್ ಥ್ರೋ ಅ ಡೈಯನ್ನು ಹಾಕ್ತೀನಿ. ಇಮ್ಯಾಜಿನ್, ಸಪೋಸ್, ಓಕೆ, ಆ ಡೈಯನ್ನು ಹಾಕಿದಾಗ, ದಾಳವನ್ನು ತೂರಿದಾಗ ನನಗೆ ಬಂದಿದ್ದು ನಂಬರ್ ಏನು ಬಂತು ಅಂದರೆ 2 ಬಂತು. ಈಗ ಆ ನಂಬರ್ 2 ಏನಿದೆ ಅಲ್ಲ, ಅದೇನದು ಔಟ್ಕಮ್ ತಾನೆ. ನಂಬರ್, ನಾನಿವಾಗ ದಾಳವನ್ನು ತೂರಿದೆ ಅಂತಂದ್ರೆ ಮೇಲ್ಗಡೆ ಕಾಣುವಂಥ ನಂಬರೇ ಔಟ್ಕಮ್. ನನಗೆ ಮೇಲ್ಗಡೆ ಫೇಸಲ್ಲಿ ಕಾಣಿಸ್ತಿರೋವಂಥ ಔಟ್ಕಮ್ ಏನಪ್ಪ, ರಿಸಲ್ಟ್ ಏನಪ್ಪ ಅಂದರೆ 2 ಬಂದಿದೆ, ನಂಬರ್ 2 ಬಂದಿದೆ. ಈಗ ಆ 2 ಔಟ್ಕಮ್ ಏನದು, ರಿಸಲ್ಟ್ ಏನು ಬಂತಲ್ಲ 2, ಅದು ಆ 2, ದಟ್ ನಂಬರ್ 2, ಡಸ್ ಇಟ್ ಬಿಲಾಂಗ್ಸ್ ಟು ದಿಸ್ ಇವೆಂಟ್? ಖಂಡಿತ ಇಲ್ಲ. ಹೌದಾ? ಈ ಇವೆಂಟ್ ಒಳಗಡೆ ಇರ್ತಕ್ಕಂಥ ನಂಬರ್ಸ್ಗಳಿಗೆ ಬಿಲಾಂಗಿಂಗ್ ಆಗಿದೆನಾ ಬಂದಿರೋಂಥ ಔಟ್ಕಮ್? ಇಲ್ಲ. ಬಂದಿರೋ ಔಟ್ಕಮ್ಮು ಈ ಇವೆಂಟ್ ಒಳಗಡೆ ಇರ್ತಕ್ಕಂಥ ವ್ಯಾಲ್ಯೂಸ್ಗಳಿಗೆ ಯಾವುದಕ್ಕೂ ಈಕ್ವಲ್ ಅಲ್ಲ. ಫಸ್ಟ್ ಆಫ್ ಆಲ್ ಅದು ಇಲ್ಲೇ ಇಲ್ಲ. ಹಾಗಿದ್ರೆ ಏನರ್ಥ ಆಯಿತು? ಇವೆಂಟ್ ಹ್ಯಾಸ್ ನಾಟ್ ಅಕರ್ಡ್. ಅರ್ಥ ಆಗ್ತಿದೆನಾ? ಇವೆಂಟ್ ಹ್ಯಾಸ್ ನಾಟ್ ಅಕರ್ಡ್. ಹಾಗೆ ನೆನ್ಪಿಡಿ, ಇಲ್ಲಿ ಒಮೇಗಾ ಅಂದ್ರೆ ಏನು? ಬರುವಂಥ ಔಟ್ಕಮ್. ಒಮೇಗಾ ಅಂದ್ರೆ ಏನು? ವಿಚ್ ಈಸ್ ನಥಿಂಗ್ ಬಟ್ ಬರುವಂಥ ಔಟ್ಕಮ್. ಇದನ್ನ ಒಮೇಗಾ ಇಂದ ಡಿಫೈನ್ ಮಾಡ್ತೀವಿ. ಒಂದು ದಾಳವನ್ನು ತೂರಿದಾಗ ಬರುವಂಥ ರಿಸಲ್ಟ್ ಏನಿದೆಯಲ್ಲ, ಇನ್ಮೇಲಿಂದ ನಾವು ಒಮೇಗಾ ಅಂತ ಹೇಳಿ ಅದನ್ನ ಯೂಸ್ ಮಾಡ್ತೀವಿ. ಇನ್ಮೇಲಿಂದ ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ಓಕೆ, ಹಾಗಿದ್ರೆ ಒಮೇಗಾ ಈಸ್ ಈಕ್ವಲ್ ಟು 2 ಹಿಯರ್. ಆ 2 ಅನ್ನುವಂಥ ವ್ಯಾಲ್ಯೂ ಇದರಲ್ಲಿ ಇದೆನಾ ಈ ಸೆಟ್ಟಲ್ಲಿ? ಖಂಡಿತ ಇಲ್ಲ. ಹಾಗಿದ್ರೆ ಇವೆಂಟ್ ಹ್ಯಾಸ್ ನಾಟ್ ಅಕರ್ಡ್. ಓಕೆ, ಸಪೋಸ್ ಅದೇ ಡೈಯನ್ನು ನಾನು ಇವಾಗ ತೂರ್ದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ನನಗೆ 5 ಬಂತು ಅಂತ ಇಟ್ಕೊಳ್ಳಿ. ಔಟ್ಕಮ್ ಏನ್ ಬಂತು? ಒಮೇಗಾ ಏನ್ ಬಂತು? 5 ಬಂತು. ಡಸ್ ಒಮೇಗಾ ಬಿಲಾಂಗ್ಸ್ ಟು ದಿಸ್ ಇವೆಂಟ್? ಒಮೇಗಾ ಅಂದ್ರೆ ಏನಾಯ್ತು? ಈಗ 5 ಆಯ್ತು. ಹೌದಾ? ಒಮೇಗಾ ಇಸ್ ಈಕ್ವಲ್ ಟು 5. ಈಗ ಆ 5 ಇಲ್ಲಿದೆ ನಾ? ಖಂಡಿತ ಇದೆ. ಸೊ ಹಿಯರ್ ಒಮೇಗಾ ಬಿಲಾಂಗ್ಸ್ ಟು ಒಮೇಗಾ. ಬೇಸಿಕಲಿ ಒಮೇಗಾ ಇಸ್ ಈಕ್ವಲ್ ಟು 5. ಹೌದಾ? ಸೊ ದಿಸ್ ಒಮೇಗಾ ಬಿಲಾಂಗ್ಸ್ ಟು E1, ದಟ್ ಈಸ್ ಇವೆಂಟ್. ಹಾಗಿದ್ರೆ ಇವೆಂಟ್ ಹ್ಯಾಸ್ ಅಕರ್ಡ್. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ನಾವು ಒಂದು ಇವೆಂಟ್ ಅನ್ನು ಡಿಫೈನ್ ಮಾಡ್ತೀವಿ, ಅದಕ್ಕೆ ತಕ್ಕ ಹಾಗೆ ನಾವು ಇಲ್ಲಿ ವ್ಯಾಲ್ಯೂಸ್ಗಳನ್ನು ಕೂಡ ಒಳಗಡೆ ಸೆಟ್ ಒಳಗಡೆಗೆ ಬರೆದಿರ್ತೀವಿ. ಆದರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದಾಗ ಬಂದಂಥ ಔಟ್ಕಮ್ ಇವೆಂಟ್ ಅಲ್ಲಿ ಇರುವಂಥ ವ್ಯಾಲ್ಯೂಸ್ಗಳ ಹಾಗೆ ಇರುತ್ತಾ? ಅದನ್ನ ನೋಡ್ರಿ. ಹೌದಾ? 4, 5, 6 ಇದೆ. 4, 5, 6 ಅಲ್ಲಿ ಯಾವ್ದಾದ್ರು ವ್ಯಾಲ್ಯೂ ಬಂತು ಈ ಒಂದು ದಾಳವನ್ನ ತೂರಿದಾಗ ಅಂದ್ರೆ ಓಕೆ, ಇವೆಂಟ್ ಹ್ಯಾಸ್ ಅಕರ್ಡ್. ಅದನ್ನು ಬಿಟ್ಟು ಬೇರೆ ಬಂತಪ್ಪ ಅಂದ್ರೆ ಇವೆಂಟ್ ಹ್ಯಾಸ್ ನಾಟ್ ಅಕರ್ಡ್. ದಟ್ಸ್ ಇಟ್. ಕ್ಲಿಯರ್? ಐ ಬಿಲೀವ್ ಇಲ್ಲಿ ತನಕ ನಿಮಗೆ ಅರ್ಥ ಆಗಿದೆ ಅಂತ. ಸರಿ, ಹಾಗಿದ್ರೆ ಈಗ ನಾವು ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನ ಕಡೆಗೆ ಹೋಗೋಣ. ದಟ್ ಈಸ್ ಟೈಪ್ಸ್ ಆಫ್ ಇವೆಂಟ್ಸ್. ಈ ಇವೆಂಟ್ಸ್ಗಳಲ್ಲಿ 3 ರೀತಿ ಇದೆ. ಮೊದಲನೇದು ಇಂಪಾಸಿಬಲ್ ಅಂಡ್ ಶ್ಯೂರ್ ಇವೆಂಟ್, ಇನ್ನು 2ನೇದು ಸಿಂಪಲ್ ಇವೆಂಟ್, ಹಾಗೆ 3ನೇದು ಕಾಂಪೌಂಡ್ ಇವೆಂಟ್. ಓಕೆ, ಅದರಲ್ಲಿ ಇಂಪಾಸಿಬಲ್ ಇವೆಂಟ್ ಹಾಗೆ ಶ್ಯೂರ್ ಇವೆಂಟ್ಸ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಸೊ ಹೆಸರೇ ಹೇಳೋ ಹಾಗೆ, ಹೆಸರು ಕೇಳಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಇಂಪಾಸಿಬಲ್ ಇವೆಂಟ್ ಅಂದ್ರೆ ಯಾವ ಇವೆಂಟ್ ನಡೆಯೋದೇ ಇಲ್ವೋ ಅದು ಇಂಪಾಸಿಬಲ್ ಅಂತ. ಹೌದಾ? ಸೊ ನೋ ಔಟ್ಕಮ್ ಸ್ಯಾಟಿಸ್ಫೈಸ್ ದ ಕಂಡೀಷನ್ ಗಿವೆನ್ ಇನ್ ದ ಇವೆಂಟ್. ಓಕೆ, ಸರಿ, ಇದಕ್ಕೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಈಗ ಅಗೇನ್ ರೋಲಿಂಗ್ ದ ಡೈ. ಓಕೆ, ದಾಳವನ್ನ ರೋಲ್ ಮಾಡೋದು. ಓಕೆ, ಸೊ ಒಂದು ಡೈಯನ್ನು ರೋಲ್ ಮಾಡಿದಾಗ ನಮಗೆ ಬರುವಂಥ ಸ್ಯಾಂಪಲ್ ಸ್ಪೇಸ್ ಏನಿರುತ್ತೆ? S ಇಸ್ ಈಕ್ವಲ್ ಟು 1, 2, 3, 4, 5 ಹಾಗೆ 6. ನಿಜ ಅಲ್ವಾ? ಇಷ್ಟೇ ನಮಗೆ ಬರೋದು, ಇದ್ರ ಮೇಲೆ ಏನು ಬರಲ್ಲ. ಸರಿ, ಈಗ ಲೆಟ್ ಮೀ ಡಿಫೈನ್ ಆನ್ ಇವೆಂಟ್. ಒಂದು ಇವೆಂಟ್ ಅನ್ನು ನಾನು ಡಿಫೈನ್ ಮಾಡ್ತೀನಿ. ದಟ್ ಈಸ್ E ಇಸ್ ಈಕ್ವಲ್ ಟು number appearing on the die should be greater than 7. should be greater than 7 ಅಂತ ಹೇಳಿ ನಾನು ಇವೆಂಟ್ ಅನ್ನ ಡಿಫೈನ್ ಮಾಡ್ತೀನಿ. ಸರಿ, ಈಗ ನನಗೆ ಹೇಳಿ, ಎಷ್ಟು ಸಲನಾದ್ರೂ ನೀವು ಡೈಯನ್ನು ತಗೊಂಡು ರೋಲ್ ಮಾಡಿ, ನಿಮಗೆ ಯಾವಾಗಲಾದ್ರೂ 6ಕ್ಕಿಂತ ಹೆಚ್ಚಿಗೆ ಇರುವಂತಹ ನಂಬರ್ ಆ ಒಂದು ಡೈನ ಮೇಲೆ ಅಪಿಯರ್ ಆಗುತ್ತಾ? ಖಂಡಿತ ಇಲ್ಲ. ಹೌದಾ? ಸೊ ಹಾಗಿದ್ರೆ ನನ್ನ ಪ್ರಕಾರ, ನಾನು ಏನು ಡಿಫೈನ್ ಮಾಡಿದ್ದೀನಿ ಇವೆಂಟ್ ಅನ್ನ, ಇದ್ರ ಪ್ರಕಾರ
ಆ ಸೆಟ್ ಒಳಗಡೆಗೆ, ಇವೆಂಟ್ ಅಂದರೆ ಸೆಟ್ ಒಳಗಡೆ ಬರೀತೀವಿ, ಹೌದಾ? ಆ ಸೆಟ್ ಒಳಗಡೆ ಬರುವಂಥ ನಂಬರ್ಸ್ಗಳು ಯಾವ್ದು? ಗ್ರೇಟರ್ ದೆನ್ 7 ಅಂದರೆ 8, 9, 10, 11, 12, 13 ಈ ರೀತಿ ಹೋಗುತ್ತೆ. ನಿಜ ಅಲ್ವಾ? ಕರೆಕ್ಟ್ ತಾನೆ? ಎಸ್. ಈಗ ನಮಗೆ ಗೊತ್ತಿದೆ, ಎಷ್ಟೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಎಷ್ಟೇ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಮಗೆ ಫೈನಲ್ ಆಗಿ ಬರುವಂಥ ಏನದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರೋದು, ಆ ಒಂದು ದಾಳದ ಮೇಲೆ ನಮಗೆ ಕಾಣೋದು ಯಾವುದಪ್ಪ ನಂಬರ್ ಅಂದರೆ 6, ಹೌದಾ? 6 ಇಸ್ ದ ಹೈಯೆಸ್ಟ್ ನಂಬರ್. ಹಾಗಿದ್ರೆ ಗ್ರೇಟರ್ ದೆನ್ 7 ಅಂತ ಏನು ನಾನು ಡೆಫಿನೇಷನ್ ಕೊಡ್ತಿದ್ದೀನಲ್ಲ, ಇದು ಸಾಧ್ಯನಾ? ಖಂಡಿತ ಇಲ್ಲ. ಫಸ್ಟ್ ಆಫ್ ಆಲ್ 7 ಅನ್ನುವಂತಹ ನಂಬರೇ ಆ ಡೈನ ಮೇಲೆ ಅಪಿಯರ್ ಆಗೋದಿಲ್ಲ, ದಾಳದ ಮೇಲೆ ಇರೋದೇ ಇಲ್ಲ 7 ಅನ್ನೋ ನಂಬರ್. 7ಗಿಂತ ದೊಡ್ಡದು ಅಂದರೆ ಯಾವತ್ತಿಗೂ ಸಾಧ್ಯ ಇಲ್ಲ. ಹಾಗಿದ್ರೆ ಈ ಒಂದು ಇವೆಂಟ್ ಇಂಪಾಸಿಬಲ್. ಅರ್ಥ ಆಗ್ತಿದೆ ಅಲ್ವಾ? ದಿಸ್ ಇವೆಂಟ್ ಈಸ್ ಇಂಪಾಸಿಬಲ್. ಹಾಗಿದ್ರೆ ಇಂಪಾಸಿಬಲ್ ಇವೆಂಟ್ ಅನ್ನ ನಾವು ಈಸ್ ಈಕ್ವಲ್ ಟು 5 ಅಂತ ಹೇಳಿ ರೆಪ್ರೆಸೆಂಟ್ ಮಾಡಬಹುದು. ಓಕೆ, 5 ಅಂದ್ರೆ ಏನು? ಎಂಪ್ಟಿ. ಅಂದ್ರೆ ದಿಸ್ ಇವೆಂಟ್ ಈಸ್ ಎಂಪ್ಟಿ, ಇದು ನಡೆಯಲ್ಲ, ಪಾಸಿಬಲ್ ಇಲ್ಲ ಅಂತ. ಕ್ಲಿಯರ್? ಓಕೆ, ಸರಿ. ಈಗ ಶ್ಯೂರ್ ಇವೆಂಟ್ನ ಕಡೆಗೆ ಹೋಗೋಣ. ಸೊ ಶ್ಯೂರ್ ಇವೆಂಟ್ ಅಂದ್ರೆ ಏನು? ದ ಹೋಲ್ ಸ್ಯಾಂಪಲ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ ಶ್ಯೂರ್ ಇವೆಂಟ್. ಈಗ ಎಕ್ಸಾಂಪಲ್, ಅಗೇನ್ ಸೇಮ್ ಎಕ್ಸಾಂಪಲ್, ಒಂದು ಡೈಯನ್ನು ರೋಲ್ ಮಾಡ್ತಿದ್ದೀನಿ. ಸ್ಯಾಂಪಲ್ ಸ್ಪೇಸ್ ಏನು ಬರ್ತಿದೆ? ಎಸ್ ಇಸ್ ಈಕ್ವಲ್ ಟು 1, 2, 3, 4, 5 ಹಾಗೆ 6. ಈಗ ಲೆಟ್ ಮಿ ಡಿಫೈನ್ ಆನ್ ಇವೆಂಟ್. ಇವೆಂಟ್ ಅನ್ನು ಡಿಫೈನ್ ಮಾಡ್ತೀನಿ. ಏನು ಅಂತ ಅಂದ್ರೆ ನಂಬರ್ ಅಪಿಯರಿಂಗ್ on the die should be a natural number. ಸರಿ, ಈಗ ನನಗೆ ಹೇಳಿ, ನೀವು ಡೈಯನ್ನು ರೋಲ್ ಮಾಡ್ತಿದ್ದೀರಾ. ಓಕೆ, ಯು ಆರ್ ರೋಲಿಂಗ್ ಅ ಡೈ. ಸರಿ, ಈಗ ಎಷ್ಟು ಸಲನಾದರೂ ದಾಳನ ಹಾಕ್ರಿ. ಹಾಕಿದಾಗ ನಿಮಗೆ ಬರೋದು ಏನೇನು? ಇಲ್ಲ 1 ಬರುತ್ತೆ, ಇಲ್ಲ 2 ಬರುತ್ತೆ, 3 ಬರುತ್ತೆ, 4 ಬರುತ್ತೆ, 5 ಬರುತ್ತೆ, 6 ಬರುತ್ತೆ, ಹೌದಾ? ಇವೆಲ್ಲ ಎಂಥ ನಂಬರ್ಸ್ಗಳು? ನ್ಯಾಚುರಲ್ ನಂಬರ್ಗಳೇ. ಹಾಗಿದ್ರೆ ನಾನು ಡಿಫೈನ್ ಮಾಡಿರೋ ಇವೆಂಟ್ ಏನಿದೆ ಅಲ್ಲ, ಅದು ಯಾವಾಗಲೂ ಸಾಧ್ಯ ಆಗೋ ಇವೆಂಟ್. ಖಂಡಿತ ಫಾರ್ ಶ್ಯೂರ್ ಇದೇ ಆಗೋದು. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ 1, 2, 3, 4, 5, 6 ಏನಿದೆ ಅಲ್ಲ, ಅಂದ್ರೆ ಈ ಒಂದು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ವ್ಯಾಲ್ಯೂಸ್ಗಳು ಈ ಒಂದು ಕಂಡೀಷನ್ ಅನ್ನ ಸ್ಯಾಟಿಸ್ಫೈ ಮಾಡ್ತಿದೆ. ಇದು ಸಾಧ್ಯ ಯಾವಾಗಲೂ ಆಗುತ್ತೆ. ದೇರ್ ಫೋರ್ ದಿಸ್ ಇಸ್ ಅ ಶ್ಯೂರ್ ಇವೆಂಟ್. ಹೌದಾ? ನೀವು ಎಷ್ಟೇ ಸಲ ಮಲ್ಟಿಪಲ್ ಎಕ್ಸ್ಪೆರಿಮೆಂಟ್ ಮಾಡಿದ್ರೂ ಕೂಡ ಇದೇ ನ್ಯಾಚುರಲ್ ನಂಬರ್ಗಳೇ ಬರಬೇಕು. ದೇರ್ ಫೋರ್ ದಿಸ್ ಇಸ್ ಶ್ಯೂರ್ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ದಿಸ್ ವಿಚ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಫಾರ್ ಶ್ಯೂರ್. ಹಾಗಾಗಿ ದಿಸ್ ಇಸ್ ಅ ಶ್ಯೂರ್ ಇವೆಂಟ್. ಕ್ಲಿಯರ್? ಓಕೆ, ಎಸ್. ಎಕ್ಸಾಂಪಲ್ ಅಂದ್ರೆ ಇದು. ಹಾಗಿದ್ರೆ ಇಲ್ಲಿ ಇವೆಂಟ್ ಇ ಏನಿದೆ ಅಲ್ಲ, ಇದಕ್ಕೆ ಇಲ್ಲಿ ಏನ್ ಬರುತ್ತೆ ವ್ಯಾಲ್ಯೂಸ್ ಅಂದ್ರೆ 1, 2, 3, 4, 5 ಹಾಗೆ 6. ಅಂದ್ರೆ ಅಷ್ಟಕ್ಕಷ್ಟು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರೋದೆಲ್ಲ ಇಲ್ಲಿ ಬರ್ತದೆ. ಹೌದಾ? ನ್ಯಾಚುರಲ್ ನಂಬರ್ ಶುರು ಆಗದೆ 1ರಿಂದ 6ರ ತನಕ ಇದೆ ಪಾಸಿಬಿಲಿಟಿ. ಇಷ್ಟೋ ಪಾಸಿಬಿಲಿಟಿನೂ ಇಲ್ಲಿನೂ ಬರುತ್ತೆ ಈ ಇವೆಂಟ್ ಅಲ್ಲಿ ಅಂತ. ದೇರ್ಫೋರ್ ದಿಸ್ ಇಸ್ ಅ ಶ್ಯೂರ್ ಇವೆಂಟ್. ಕ್ಲಿಯರ್? ಓಕೆ. ಸೊ ಈಗ ನಾವು ನೆಕ್ಸ್ಟ್ ಸಿಂಪಲ್ ಇವೆಂಟ್ನ ಕಡೆಗೆ ಹೋಗೋಣ. ಓಕೆ, ಇಫ್ ಅನ್ ಇವೆಂಟ್ ಇ ಹ್ಯಾಸ್ ಓನ್ಲಿ 1 ಸ್ಯಾಂಪಲ್ ಪಾಯಿಂಟ್ ಆಫ್ ಎ ಸ್ಯಾಂಪಲ್ ಸ್ಪೇಸ್, ಇಟ್ ಈಸ್ ಕಾಲ್ಡ್ ಆಸ್ ಎ ಸಿಂಪಲ್ ಇವೆಂಟ್. ಹೆಸರು ಹೇಳೋ ಹಾಗೆ ಸಿಂಪಲ್ ಆಗಿ ಇದೆ ಕಾನ್ಸೆಪ್ಟ್. ಓಕೆ, ಏನು ಅಂದ್ರೆ ನೋಡಿ, ಸಪೋಸ್ ವಿ ಆರ್ ಡೂಯಿಂಗ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್, ಅಗೇನ್ ರೋಲಿಂಗ್ ಎ ಡೈ. ಹೌದಾ? ಸೊ ಇಲ್ಲಿ ಬರುವಂಥ ಸ್ಯಾಂಪಲ್ ಸ್ಪೇಸ್ ಏನಪ್ಪ ಅಂದ್ರೆ 1, 2, 3, 4, 5, 6. ಕ್ಲಿಯರ್ ಅಲ್ಲ? ಓಕೆ. ಈಗ ಇದರಲ್ಲಿ ನಾನು E1 ಅನ್ನ ಬರೀತೀನಿ. ದಟ್ ಈಸ್ ಈಕ್ವಲ್ ಟು E1 ಈಸ್ ಈಕ್ವಲ್ ಟು ಒಂದು ಇವೆಂಟ್ ಅನ್ನ ಡಿಫೈನ್ ಮಾಡ್ತೀನಿ. ಏನಂದ್ರೆ ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಈಕ್ವಲ್ ಟು 1. 1 ಬಂತು, ಹೌದಾ? 1 ಬರುತ್ತಲ್ಲ, ಬಂದೇ ಬರುತ್ತೆ. ನೀವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ 1 ಬರುತ್ತೋ ಇಲ್ವೋ? ಖಂಡಿತ ಬರುತ್ತೆ. ಸರಿ, ಸೊ 1 ಅಷ್ಟೇ ಬೇಕು, ಒಂದೇ ಒಂದು ನಂಬರ್ ದಟ್ ಈಸ್ 1 ಅದೇ ಬೇಕು, ಅದನ್ನ ಬರದೆ. ಇನ್ನು ನೆಕ್ಸ್ಟ್ E2, ಇವೆಂಟ್ 2, ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಈಕ್ವಲ್ ಟು 2. 2 ಅನ್ನುವಂಥ ನಂಬರೇ ಬೇಕು. ಬರುತ್ತಾ? ಬರುತ್ತೆ, ಖಂಡಿತ ಬರುತ್ತೆ.
ಹಾಗೆ E3. ಓಕೆ, E3 is equal to 3. Fine. Then E4 is equal to 4. ಹೌದಾ? Then E5 ಹಾಗೆ E6 is equal to 5 ಹಾಗೆ 6. ನೋಡಿ, ನಾನು ಪ್ರತಿಯೊಂದು ಇವೆಂಟ್ ಅನ್ನ ಡಿಫೈನ್ ಮಾಡ್ತೀನಿ ಅಂಡ್ ಐ ಆಮ್ ಗೆಟ್ಟಿಂಗ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ಈ ವ್ಯಾಲ್ಯೂಗಳು ಖಂಡಿತವಾಗ್ಲೂ ಬಂದೇ ಬರುತ್ತೆ. ನನಗೆ ಪ್ರತಿ ಇವೆಂಟ್ ಅಲ್ಲೂ ಒಂದೇ ನಂಬರ್ ಸಾಕು. ಓಕೆ, ಸೊ ಇಫ್ ಅನ್ ಇವೆಂಟ್ E has only one sample point. ನೋಡಿ, ಸ್ಯಾಂಪಲ್ ಸ್ಪೇಸ್ ಒಳಗಡೆ ಇರ್ತಕ್ಕಂಥ ಎಲ್ಲಾ ನಂಬರ್ಸ್ಗಳನ್ನ ನಾವು ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿ ಕರಿತೀವಿ. ಹಾಗೆ ಯಾವುದೇ ಒಂದು ಇವೆಂಟ್ ಒಂದೇ ಒಂದು ಸ್ಯಾಂಪಲ್ ಪಾಯಿಂಟ್ ಅನ್ನ ಹೊಂದಿರುತ್ತೋ ಅದನ್ನ ಏನಂತ ಕರಿತೀವಿ? ಸಿಂಪಲ್ ಇವೆಂಟ್ ಅಂತ ಹೇಳಿ ಕರಿತೀವಿ. ಹಾಗಿದ್ರೆ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂಗಳು ಕೂಡ ಏನಾಗುತ್ತೆ? ದಿಸ್ ಇಸ್ ನಥಿಂಗ್ ಬಟ್ ಸ್ಯಾಂಪಲ್ ಪಾಯಿಂಟ್ ಆಗಿರ್ತವೆ. ಅರ್ಥ ಮಾಡ್ಕೊಳ್ಳಿ, ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವ್ಯಾಲ್ಯೂ ಇಲ್ಲಿ 1 2 3 4 5 6 ಇವೆಲ್ಲವೂ ಕೂಡ ಸ್ಯಾಂಪಲ್ ಪಾಯಿಂಟ್. ಹೌದಾ? ನೀವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಇಷ್ಟೂ ವ್ಯಾಲ್ಯೂಗಳು ಕೂಡ ಬಂದೇ ಬರ್ತವೆ. ಓಕೆ, ಆದ್ರೆ ಈ ಎಲ್ಲ ವ್ಯಾಲ್ಯೂಗಳು ಸೆಪರೇಟ್ ಇವೆಂಟ್ ಅಲ್ಲಿ ಬರ್ತಿದೆ. E1 ಈ ಇವೆಂಟ್ ಅಲ್ಲಿ ಐ ನೀಡ್ 1 ಬಂತು 1. ಹೌದಾ? 1 ಇಸ್ ದ ಓನ್ಲಿ ನಂಬರ್ ವಿ ಆರ್ ರೈಟಿಂಗ್. ಈ ನಂಬರ್ ಅನ್ನ ಏನಂತ ಕರಿತೀವಿ? ಸ್ಯಾಂಪಲ್ ಪಾಯಿಂಟ್. ಸೊ ಈ ಇವೆಂಟ್ ಎಷ್ಟು ಸ್ಯಾಂಪಲ್ ಪಾಯಿಂಟ್ ಅನ್ನ ಹೊಂದಿದೆ? ಒಂದೇ. ಅರ್ಥ ಆಗ್ತಿದೆನಾ? ಸೊ ಅದೇ ರೀತಿ ಹಾಗಿದ್ರೆ ಈ ಎಲ್ಲ ಇವೆಂಟ್ಸ್ಗಳು ಒಂದೊಂದೇ ಸ್ಯಾಂಪಲ್ ಪಾಯಿಂಟ್ ಅನ್ನ ಹೊಂದಿದೆ. ಈ ಎಲ್ಲ ಸ್ಯಾಂಪಲ್ ಪಾಯಿಂಟ್ಗಳು ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇದೆ. ದೇರ್ಫೋರ್ ಐ ಶಲ್ ಸೇ ಈ ಎಲ್ಲ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ನಂಬರ್ಸ್ಗಳು ದೇ ಆರ್ ನಥಿಂಗ್ ಬಟ್ ಸ್ಯಾಂಪಲ್ ಪಾಯಿಂಟ್. ಅರ್ಥ ಆಯ್ತಾ? ಓಕೆ, ಹಾಗೆ ಯಾವುದೇ ಒಂದು ಇವೆಂಟ್ ಒಂದು ಸ್ಯಾಂಪಲ್ ಪಾಯಿಂಟ್ ಅನ್ನ ಹೊಂದಿರುತ್ತೋ ಅದನ್ನ ಸಿಂಪಲ್ ಇವೆಂಟ್ ಅಂತ ಹೇಳಿ ಕರಿತೀವಿ. ಇಷ್ಟನ್ನ ತಿಳ್ಕೊಂಡ್ರೆ ಸಾಕು ನೀವು. ಕ್ಲಿಯರ್? ಆಲ್ ರೈಟ್. ಈಗ ಕಾಂಪೌಂಡ್ ಇವೆಂಟ್. ಇಫ್ ಅನ್ ಇವೆಂಟ್ ಹ್ಯಾಸ್ ಮೋರ್ ದನ್ ಒನ್ ಸ್ಯಾಂಪಲ್ ಪಾಯಿಂಟ್ ಇಟ್ ಈಸ್ ಕಾಲ್ಡ್ ಆಸ್ ಎ ಕಾಂಪೌಂಡ್ ಇವೆಂಟ್. ಅಂದ್ರೆ ಅಗೇನ್ ಟೇಕಿಂಗ್ ದ ಸೇಮ್ ಎಕ್ಸಾಂಪಲ್, ರೋಲಿಂಗ್ ಅ ಡೈ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ವಾಟ್ ಈಸ್ ದ ಸ್ಯಾಂಪಲ್ ಸ್ಪೇಸ್? 1 2 3 4 5 6. ಹೌದಾ? ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಓಕೆ, ಈಗ ಲೆಟ್ ಮಿ ಡಿಫೈನ್ ಅನ್ ಇವೆಂಟ್. ಇವೆಂಟ್ ಅನ್ನು ಡಿಫೈನ್ ಮಾಡ್ತೀನಿ. ನಂಬರ್ ಅಪಿಯರಿಂಗ್ ಆನ್ ಎ ಡೈ should be ಗ್ರೇಟರ್ ದೆನ್ 3. should be greater than 3. ಹೌದಾ? ಹಾಗಿದ್ರೆ ಈ ಇವೆಂಟ್ ಅಲ್ಲಿ ಏನೇನೆಲ್ಲ ಬರುತ್ತೆ? ವ್ಯಾಲ್ಯೂ 4 5 6ಗಳು ಬರ್ತವೆ. ಹೌದಾ? ಈಗ ಒಂದು ಡೈಯನ್ನ ನೀವು ರೋಲ್ ಮಾಡ್ತಿದ್ದೀರಾ ಅಂದ್ರೆ ಅಲ್ಲಿ ನಮಗೆ 1ರಿಂದ 6ರ ನಡುವೆ ಇನ್ಕ್ಲೂಡಿಂಗ್ 1 and 6 ಇಷ್ಟೇ ನಮಗೆ ಬರುವಂಥದ್ದು ವ್ಯಾಲ್ಯೂಸ್. ಈಗ ಅಕಾರ್ಡಿಂಗ್ ಟು ದ ಇವೆಂಟ್ ನಮಗೆ ಯಾವೆಲ್ಲ ವ್ಯಾಲ್ಯೂಸ್ಗಳು ಬರಬೇಕು? ಒಂದು ರೋಲ್ ಅನ್ನ ಡೈ ಮಾಡಿದಾಗ ಬಂತು ಅಂತಂದ್ರೆ 4 5 6 ಬರಬೇಕು. ಅರ್ಥ ಆಗ್ತಿದೆನಾ? 4 5 6 ಕರೆಕ್ಟ್ ಅಲ್ವಾ? ಓಕೆ, ಸೊ ಇಲ್ಲಿ 4 5 6ಗಳು ಕೂಡ ಬಂದಿದೆ. ಈ 4 5 6 ಒಂದೇ ಇವೆಂಟ್ ಅಲ್ಲಿ ಇದೆ. ಹೌದಾ? ಇವೆಲ್ಲ ಏನು ಅಂತ ಹೇಳಿದ್ದೆ? ಸ್ಯಾಂಪಲ್ ಪಾಯಿಂಟ್ ಅಂತ ಹೇಳಿದ್ದೆ. ಈ 3 ಸ್ಯಾಂಪಲ್ ಪಾಯಿಂಟ್ಗಳು ಒಂದೇ ಇವೆಂಟ್ ಅಲ್ಲಿ ಇದೆ. ಇಫ್ ಅನ್ ಇವೆಂಟ್ ಹ್ಯಾಸ್ ಮೋರ್ ದನ್ 1 ಸ್ಯಾಂಪಲ್ ಪಾಯಿಂಟ್ ದೆನ್ ಇಟ್ ಈಸ್ ಕಾಲ್ಡ್ ಎಸ್ ಎ ಕಾಂಪೌಂಡ್ ಇವೆಂಟ್. ಅರ್ಥ ಆಯ್ತಾ? ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್. ಕ್ಲಿಯರ್? ಬೇರೆ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಅನ್ ಈವನ್ ನಂಬರ್. ಈವನ್ ನಂಬರ್ ಶುಡ್ ಅಪಿಯರ್ ಆನ್ ದ ಡೈ ಅಂತ ಹೇಳಿದಾಗ ಇವೆಂಟ್ ಏನ್ ಬರುತ್ತೆ? 2 4 6 ಬರುತ್ತೆ. ಏನ್ ಬರುತ್ತೆ? ಇವೆಂಟ್ 2 4 6. ಆ ಇವೆಂಟ್ ಅಲ್ಲಿ ಇರ್ತಕ್ಕಂಥ ಸ್ಯಾಂಪಲ್ ಪಾಯಿಂಟ್ ಎಷ್ಟಿದೆ? ಮೋರ್ ದೆನ್ 1 ಇದೆ. ದೇರ್ಫೋರ್ ದಟ್ ಈಸ್ ಎ ಕಾಂಪೌಂಡ್ ಇವೆಂಟ್. ಇಲ್ಲಿ ನೀವು ಗಮನ ಹರಿಸಬೇಕಾಗಿರೋದು ಇಷ್ಟೇ ವಿಷಯ. ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಇವೆಂಟ್ ಅಲ್ಲಿ ಇರುವಂತಹ ಸ್ಯಾಂಪಲ್ ಪಾಯಿಂಟ್ಗಳು ಮೋರ್ ದೆನ್ 1 ಇದೆನಾ? ಮುಗೀತದು ಕಾಂಪೌಂಡ್ ಇವೆಂಟ್. ಅದೇ ರೀತಿ ಒಂದು ಇವೆಂಟ್ ಅಲ್ಲಿ ಇರುವಂತಹ ಸ್ಯಾಂಪಲ್ ಪಾಯಿಂಟ್ ಒಂದೇ ಇದೆನಾ? ಮುಗೀತದು ಸಿಂಪಲ್ ಇವೆಂಟ್. ಇಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ಕ್ಲಿಯರ್?
ಐ ಹೋಪ್ ಇಲ್ಲಿ ತನಕ ನಿಮಗೆ ಕ್ಲಿಯರ್ ಆಗಿದೆ ಅಂತ. ಫೈನ್, ಆಲ್ ರೈಟ್. ಸೊ ಹಾಗಿದ್ರೆ ಇಲ್ಲಿ ತನಕ ನಾವು ಟೈಪ್ಸ್ ಆಫ್ ಇವೆಂಟ್ಸ್ ಅನ್ನ ನೋಡಿದ್ದಾಯ್ತು. ಈಗ ಅಲ್ಜಿಬ್ರಾ ಆಫ್ ಇವೆಂಟ್ಸ್ ನ ಕಡೆಗೆ ಬರೋಣ. ಈ ಅಲ್ಜಿಬ್ರಾ ಆಫ್ ಇವೆಂಟ್ಸು ತುಂಬಾ ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಯಾಕೆ ಸ್ಪೆಷಲ್ ಆಗಿ ಹೇಳ್ತಿದ್ದೀನಿ ಅಂದ್ರೆ, ಇಲ್ಲಿ ಈ ಒಂದು ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ ಅಪ್ಲೈ ಮಾಡುವಂಥ ಎಲ್ಲ ಕಾನ್ಸೆಪ್ಟ್ಗಳು ನಾವು ನಮ್ಮ ಫಸ್ಟ್ ಚಾಪ್ಟರ್ ಸೆಟ್ಸ್ ಚಾಪ್ಟರ್ ಅಲ್ಲಿ ಏನೇನು ಕಲ್ತ್ವಲ್ಲ ಅದೇ ಕಾನ್ಸೆಪ್ಟ್ಗಳೇ ಇಲ್ಲಿ ಅಪ್ಲಿಕೇಬಲ್. ಯಾವ್ದು ಕಾಂಪ್ಲಿಮೆಂಟ್ರಿ, ಓಕೆ, ಇಂಟರ್ಸೆಕ್ಷನ್, ಯೂನಿಯನ್, ಹಾಗೆ ಡಿಫರೆನ್ಸ್, ಇದೇ ಕಾನ್ಸೆಪ್ಟ್ಗಳೇ ಇಲ್ಲಿ ಇವೆ. ಹಾಗಾಗಿ ದಿಸ್ ಇಸ್ ಅ ಈಸಿಯೆಸ್ಟ್ ಕಾನ್ಸೆಪ್ಟ್ ಅಂತ ಹೇಳಬಹುದು. ಓಕೆ, ಅಂದ್ರೆ ಇದ್ರ ಹಿಂದೆ ಇದ್ದಿದ್ದು ಕಷ್ಟನಾ? ಖಂಡಿತ ಇಲ್ಲ. ಚಾಪ್ಟರ್ ಅಲ್ಲಿ ಇರುವಂಥ ಕಾನ್ಸೆಪ್ಟ್ಗಳೆಲ್ಲ ಆಲ್ಮೋಸ್ಟ್ ಈಸಿ ಇದೆ, ಎಲ್ಲ ಈಸಿ ಇರುವಂಥ ಕಾನ್ಸೆಪ್ಟೇ, ಕರೆಕ್ಟ್ ಅಲ್ವಾ? ಸರಿ, ಹಾಗಿದ್ರೆ ಇದ್ಯಾಕೆ ಈಸಿ ಅಂತ ಅಂದೆ ಅಂತಂದ್ರೆ, ಆಲ್ರೆಡಿ ಕಲ್ತಿರೋ ಚಾಪ್ಟರ್ ಇಂದ ಮತ್ತೆ ಅಪ್ಲಿಕೇಬಲ್ ಆಗ್ತಿದೆ ಅಲ್ವಾ ಕಾನ್ಸೆಪ್ಟು, ಅದನ್ನ ಹೇಳಿದಷ್ಟೇ, ಸರಿನಾ? ಅಂತೂ ಈ ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಈಸಿ ಇದೆ ಅನ್ನೋದಂತೂ ಸತ್ಯ. ಏನೇನಿದೆ ಇದರಲ್ಲಿ? ಹಾಗಿದ್ರೆ 4 ರೀತಿ ನಾವು ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಗಳನ್ನ ನೋಡ್ತೀವಿ. ಮೊದಲನೇದು ಕಾಂಪ್ಲಿಮೆಂಟ್ರಿ ಇವೆಂಟ್ಸ್. ಓಕೆ, ಸೊ ಮೊದಲನೇದು ಏನಪ್ಪಾ ಅಂದ್ರೆ ಕಾಂಪ್ಲಿಮೆಂಟ್ರಿ ಇವೆಂಟ್. ಇನ್ನು ಎರಡನೇದು ದ ಇವೆಂಟ್ ಎ ಆರ್ ಬಿ. ಹಾಗೆ ಮೂರನೇದು ದ ಇವೆಂಟ್ ಎ ಆ್ಯಂಡ್ ಬಿ. ಹಾಗೆ ನಾಲ್ಕನೇದು ದ ಇವೆಂಟ್ ಎ ಬಟ್ ನಾಟ್ ಬಿ. ಕ್ಲಿಯರ್ ಅಲ್ಲ? ಈಗ ಈ 4 ಅಲ್ಜಿಬ್ರಾ ಆಫ್ ಇವೆಂಟ್ಸ್ಗಳನ್ನು ನಾವು ನೋಡ್ತಾ ಹೋಗೋಣ. ಇದರಲ್ಲಿ ಮೊದಲನೇದು ಕಾಂಪ್ಲಿಮೆಂಟ್ರಿ ಇವೆಂಟ್. ಫಾರ್ ಎವ್ರಿ ಇವೆಂಟ್ ಇ ದೇರ್ ಎಕ್ಸಿಸ್ಟ್ಸ್ ಅನದರ್ ಇವೆಂಟ್ ನಾಟ್ ಇ ಡಿನೋಟೆಡ್ ಬೈ ಇ ಕಾಂಪ್ಲಿಮೆಂಟ್ ಅಥವಾ ಇ ಡ್ಯಾಶ್. ಏನು ಹೇಳ್ತಿದ್ದಾರೆ? ಒಂದು ಎಕ್ಸಾಂಪಲ್ ಸಮೇತ ಹೇಳುವಂಥ ಪ್ರಯತ್ನ ಮಾಡ್ತೀನಿ. ನಮಗೆ ಗೊತ್ತಿದೆ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಏನು ಮಾಡ್ತೀವಿ? ಅಗೇನ್ ರೋಲಿಂಗ್ ಅ ಡೈ. ಓಕೆ, ಒಂದು ದಾಳವನ್ನು ಹಾಕ್ತೀವಿ. ಏನೇನು ಬರುತ್ತೆ ಸ್ಯಾಂಪಲ್ ಸ್ಪೇಸಲ್ಲಿ? ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ಎಸ್ ಇಸ್ ಈಕ್ವಲ್ ಟು 1 2 3 4 5 ಹಾಗೆ 6. ಓಕೆ, ಈಗ ಲೆಟ್ ಮಿ ಡಿಫೈನ್ ಆನ್ ಇವೆಂಟ್. ಒಂದು ಇವೆಂಟ್ ಅನ್ನ ನಾನೇನು ಮಾಡ್ತೀನಿ? ಡಿಫೈನ್ ಮಾಡ್ತೀನಿ. ಏನು ಅಂದ್ರೆ, ನಂಬರ್ ಅಪಿಯರಿಂಗ್ ಆನ್ ಎ ಡೈ is greater than 4. ಹಾಗಿದ್ರೆ ಏನೆಲ್ಲ ಸ್ಯಾಂಪಲ್ ಪಾಯಿಂಟ್ಸ್ಗಳು ಇಲ್ಲಿ ಬರ್ತವೆ ಹೇಳ್ರಿ? ಏನೆಲ್ಲ ಸ್ಯಾಂಪಲ್ ಪಾಯಿಂಟ್ಸ್ಗಳು ಅಕಾರ್ಡಿಂಗ್ ಟು ದಿಸ್ ಇವೆಂಟ್ ಏನೆಲ್ಲ ಬರ್ತವೆ ವ್ಯಾಲ್ಯೂಸ್ಗಳು ಇದರಿಂದ ಸ್ಯಾಂಪಲ್ ಸ್ಪೇಸಿಂದ? ಸ್ಯಾಂಪಲ್ ಸ್ಪೇಸ್ ಅಂದ್ರೆ 1 ರಿಂದ 6 ಇದ್ರೊಳಗೆ ನಾವು ತಗೋಬೇಕು, ಹೌದಾ? ಬೇರೆ ಯಾವುದರಿಂದನೂ ನಮಗೆ ಬರೋದಿಲ್ಲ, ಕರೆಕ್ಟ್ ಅಲ್ವಾ? ಗೆಟಿಂಗ್ ಇಟ್? ಎಸ್. ಸೊ ನಂಬರ್ ಗ್ರೇಟರ್ ದೆನ್ 4, ವೆನ್ ವಿ ರೋಲ್ ಅ ಡೈ, ನಂಬರ್ ವಿಚ್ ಆರ್ ಗ್ರೇಟರ್ ದೆನ್ 4 ಅಂದ್ರೆ ಉಳಿದಿರೋದು ಏನಪ್ಪ ಇದ್ರೊಳಗೆ? 5 ಮತ್ತೆ 6 ಅಷ್ಟೇ. ಹಾಗಿದ್ರೆ ಇವೆಂಟ್ ಈಸ್ ಈಕ್ವಲ್ ಟು 5, 6 ವಿತ್ ಇನ್ ದ ಕರ್ಲಿ ಬ್ರೇಸ್. ಓಕೆ, ಇದು ನಮ್ಮ ಇವೆಂಟ್. ಈಗ ಇದಕ್ಕೆ ವಿರುದ್ಧವಾಗಿ ನಾಟ್ ಇ ಇನ್ನೊಂದು ಬರುತ್ತೆ. ಅದೇನು ಅಂದ್ರೆ ನಂಬರ್ ಅಪಿಯರಿಂಗ್ ಆನ್ ಅ ಡೈ is less than or equal to 4. ಹಾಗಿದ್ರೆ ಏನ್ ಬರುತ್ತೆ ಇಲ್ಲಿ? ಇವೆಂಟ್, ದಿಸ್ ಇಸ್ ಆಕ್ಚುಲಿ ಇ ಡ್ಯಾಶ್. ದಿಸ್ ಇಸ್ ಅನ್ ಇವೆಂಟ್ ಇ ಡ್ಯಾಶ್. ಸೊ ಇ ಡ್ಯಾಶ್ ಇಸ್ ಈಕ್ವಲ್ ಟು, ನೋಡಿ ನಮಗೆ ಎಂಥ ವ್ಯಾಲ್ಯೂಸ್ಗಳು ಬೇಕು ಡೈಯನ್ನು ರೋಲ್ ಮಾಡಿದಾಗ ಬರುವಂಥ ವ್ಯಾಲ್ಯೂಸ್ ಹೇಗಿರಬೇಕು ಅಂತ ಹೇಳ್ತಿದೆ ಈ ಡೆಫಿನಿಷನ್. ಇಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು 4. ಈಕ್ವಲ್ ಟು 4 ಆರ್ ಲೆಸ್ ದೆನ್ 4 ಅಂದ್ರೆ 1 2 3 ಹಾಗೆ 4. ಕರೆಕ್ಟ್ ಅಲ್ವಾ? ನೋಡಿ, ಇ ಹಾಗೆ ಇ ಡ್ಯಾಶ್ಗಳು ಎರಡು ಬೇರೆ ಬೇರೆ ಇದೆ, ಹೌದಾ? ಇದಕ್ಕೆ ವಿರುದ್ಧವಾಗಿ ಇದು ಇದೆ. ದಿಸ್ ಇಸ್ ನಥಿಂಗ್ ಬಟ್ ದ ಕಾಂಪ್ಲಿಮೆಂಟ್ರಿ ಇವೆಂಟ್. ಒಂದು ಇವೆಂಟ್ ಇಗೆ ಮತ್ತೊಂದು ಇವೆಂಟ್ ಇ ಡ್ಯಾಶ್ ವಿಚ್ ಕ್ಯಾನ್ ಬಿ ಟೇಕನ್ ಆಸ್ ಆರ್ ಕನ್ಸಿಡರ್ಡ್ ಆಸ್ ನಾಟ್ ಇ ಅಂತ ಹೇಳ್ತೀವಿ. ಅದಕ್ಕೆ ಆ ನಾಟ್ ಇ ಬಂದಿರುತ್ತೆ. ಅರ್ಥ ಆಯ್ತಾ? ವಿಚ್ ಇಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟ್ರಿ. ಇದನ್ನು ನಾವು ಆಲ್ರೆಡಿ ಕಲ್ತಿದ್ದೀವಿ ಸೆಟ್ಸ್ ಚಾಪ್ಟರ್ ಅಲ್ಲಿ.
ಹೌದಾ? ಆಲ್ ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟರಿ ಇವೆಂಟ್. ಈಗ ನಮ್ಮ ನೆಕ್ಸ್ಟ್ ಇವೆಂಟ್ನ ಕಡೆಗೆ ಹೋಗೋಣ. ದಟ್ ಈಸ್ ದ ಇವೆಂಟ್ ಎ ಆರ್ ಬಿ. ವೆನ್ ದ ಸೆಟ್ಸ್ ಎ ಅಂಡ್ ಬಿ ಆರ್ ಟು ಇವೆಂಟ್ಸ್ associated with a sample space, then A union B is the event called as A or B. ಯಾವಾಗ ಎರಡು ಸೆಟ್ಸ್ಗಳನ್ನ ನಾವು ಎರಡು ಇವೆಂಟ್ಗಳಾಗಿ ಕನ್ಸಿಡರ್ ಮಾಡ್ತೀವಿ, ಅಸೋಸಿಯೇಟೆಡ್ ವಿತ್ ದ ಸ್ಯಾಂಪಲ್ ಸ್ಪೇಸ್. ನೋಡಿ, ಸ್ಯಾಂಪಲ್ ಸ್ಪೇಸ್ನ ಒಳಗಡೆಗೆ ಇರ್ತವೆ ಎ ಮತ್ತೆ ಬಿ. ಅಂದರೆ ಬೇಸಿಕಲಿ ಸೆಟ್ ಎ ಸೆಟ್ ಬಿಗಳು ಎರಡೂ ಕೂಡ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್ ಅಂತ. ಬಿಕಾಸ್ ಯಾಕೆ ಬಿಕಾಸ್ ಸೆಟ್ ಎ ಸೆಟ್ ಬಿ ಎರಡು ಇವೆಂಟ್ಗಳು. ಇವೆಂಟ್ ಯಾವಾಗಲೂ ಸ್ಯಾಂಪಲ್ ಸ್ಪೇಸ್ನ ಸಬ್ಸೆಟ್ಟೇ ಆಗಿರುತ್ತೆ. ಹೌದಾ? ಈಗ ಆ ಎರಡೂ ಸೆಟ್ಗಳನ್ನು ಅಥವಾ ಇವೆಂಟ್ಗಳನ್ನು ನಾವು ಯುನೈಟ್ ಮಾಡಿದಾಗ ಅಲ್ಲಿ ಆಗುವಂಥ ಒಂದು ಹೊಸ ಪ್ರಕ್ರಿಯೆ ಏನಂತ ಕರಿತೀವಿ? ದ ಇವೆಂಟ್ ಎ ಆರ್ ಬಿ. ಅಂದರೆ ಯೂನಿಯನ್ ಆಫ್ ಟು ಇವೆಂಟ್ಸ್ಗಳನ್ನೇ ಇವೆಂಟ್ ಎ ಆರ್ ಬಿ ಅಂತ ಹೇಳಿ ಕರಿತೀವಿ. ಅಷ್ಟು ಕ್ಲಿಯರ್? ಸೊ ಈಗ ಅಗೇನ್ ಕನ್ಸಿಡರಿಂಗ್ ರೋಲಿಂಗ್ ಅ ಡೈ, ಸ್ಯಾಂಪಲ್ ಸ್ಪೇಸ್ ಏನು ಬರುತ್ತೆ? ದಟ್ ಈಸ್ 1 2 3 4 5 ಹಾಗೆ 6. ಫೈನ್. ಓಕೆ, ಸೊ ದಿಸ್ ಇಸ್ ಅವರ್ ಸ್ಯಾಂಪಲ್ ಸ್ಪೇಸ್. ಈಗ ಒಂದು ಇವೆಂಟ್ ಅನ್ನ ತಗೊಳ್ತೀನಿ. ದಟ್ ಈಸ್ ಇವೆಂಟ್ ಎ ವಿಚ್ ಇಸ್ ನಥಿಂಗ್ ಬಟ್ ಸೆಟ್ ಎ. ಓಕೆ, ಸೆಟ್ ಎ ಅನ್ನ ತಗೊಳ್ತೀನಿ. ಸೆಟ್ ಎ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಸೆಟ್ ಎ ಇಸ್ ನಥಿಂಗ್ ಬಟ್ ಇವೆಂಟ್ ಎ. ಡಿಫೈನ್ ಮಾಡ್ರಿ. ಏನಂತ ಡಿಫೈನ್ ಮಾಡಬೇಕು? ನಾನು ಡಿಫೈನ್ ಮಾಡ್ತೀನಿ. ಏನಂತ ಅಂದ್ರೆ the numbers appearing on the die should be an even number. ಎಂಥ ನಂಬರು? ಒನ್ಸ್ ವಿ ರೋಲ್ ಅ ಡೈ, ನಮಗೆ ಬರುವಂತಹ ಸಂಖ್ಯೆಗಳು ಇವೆನ್ ನಂಬರ್ಗಳೇ ಆಗಿರಬೇಕು. ಯಾವ್ದ್ಯಾವ್ದಿದೆ ಇಲ್ಲಿ ಇವೆನ್ ನಂಬರು? ಯಾವ್ದ್ಯಾವ್ದಿದೆ? 2 4 6. 2 4 6 ಯಾವಾಗಲೂ ಕೂಡ ಇವೆಂಟ್ ಎ ಇವೆಂಟ್ ಬಿಗಳು ಎಲ್ಲೇ ಆಗಲಿ ಇವೆಂಟ್ ಅದು ಸ್ಯಾಂಪಲ್ ಸ್ಪೇಸ್ನ ಸಬ್ಸೆಟ್ ಆಗೇ ಬರುತ್ತೆ, ಬೇರೆ ಯಾವುದು ಬರಲ್ಲ. ಅರ್ಥ ಆಗ್ತಿದೆನಾ? ಫೈನ್. ಸೊ ದಿಸ್ ಇಸ್ ಸೆಟ್ ಎ. ಹಾಗೆ ಇದು ನಮ್ಮ ಸೆಟ್ ಬಿ. ಸೆಟ್ ಬಿ ಅಥವಾ ಇವೆಂಟ್ ಬಿ. ಈಗ ಇವೆಂಟ್ ಬಿ ಅನ್ನ ನಾನು ಏನು ಮಾಡ್ತೀನಿ? ಡಿಫೈನ್ ಮಾಡ್ತೀನಿ. ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಎನ್ ಆಡ್ ನಂಬರ್. ಎಂಥ ನಂಬರ್? ಆಡ್ ನಂಬರ್. ದಟ್ ಈಸ್ 1 3 ಹಾಗೆ 5. 1 3 ಹಾಗೆ 5. ಕ್ಲಿಯರ್ ಅಲ್ಲ? This is event A, this is event B associated with the sample space. ಅಂದರೆ ಇದರಿಂದನೇ ಬಂದಿರುವಂಥದ್ದು. ಈಗ ಇವುಗಳನ್ನು ಯುನೈಟ್ ಮಾಡೋಣ. ದಟ್ ಈಸ್ ಎ ಯೂನಿಯನ್ ಬಿ ಅಥವಾ ಎ ಆರ್ ಬಿ ಅಂತಲೂ ಕರಿತೀವಿ, ವಿಚ್ ಇಸ್ ಈಕ್ವಲ್ ಟು, ಯುನೈಟ್ ಮಾಡ್ರಿ, 2 4 6 1 3 5. ಕ್ಲಿಯರ್ ಅಲ್ಲ? ಓಕೆ, ಯಾವಾಗಲೂ ಸ್ಯಾಂಪಲ್ ಸ್ಪೇಸೇ ಬರುತ್ತಾ? ಇಲ್ಲ. ಸ್ಯಾಂಪಲ್ ಸ್ಪೇಸಲ್ಲಿ ಇರೋ ಎಲ್ಲ ನಂಬರ್ಸ್ ಇಲ್ಲಿ ಬಂದಿದೆ, ಒಪ್ತೀನಿ. ಆದರೆ ಯಾವಾಗಲೂ ಹೀಗೆ ಆಗುತ್ತೆ ಅಂತ ನಾನು ಹೇಳಲ್ಲ. ಬಟ್ ಯುನೈಟ್ ಮಾಡಿದಾಗ ಬರುವಂಥ ವ್ಯಾಲ್ಯೂಸ್ಗಳು ಅಗೇನ್ ಸ್ಯಾಂಪಲ್ ಸ್ಪೇಸಿಂದನೇ ಬಂದಿರ್ತವೆ. ಕ್ಲಿಯರ್ ಅಲ್ಲ? ಅರ್ಥ ಆಗ್ತಿದೆ ಅಲ್ವಾ? ಸೊ ಇವೆಂಟ್ ಎ ಇವೆಂಟ್ ಬಿಗಳೇ ಸ್ಯಾಂಪಲ್ ಸ್ಪೇಸಿಂದ ಬಂದಿದೆ ಅಂತ ಆದಮೇಲೆ ಅವುಗಳನ್ನು ಯುನೈಟ್ ಮಾಡಿದಾಗ ಬರೋ ವ್ಯಾಲ್ಯೂಸ್ ಅಥವಾ ಸ್ಯಾಂಪಲ್ ಪಾಯಿಂಟ್ಸ್ಗಳು ಕೂಡ ಸ್ಯಾಂಪಲ್ ಸ್ಪೇಸಿಗೆ ಸಂಬಂಧಪಟ್ಟಿರೋದು. ಸ್ಯಾಂಪಲ್ ಸ್ಪೇಸಲ್ಲಿ ಇರೋದೇ ಇಲ್ಲಿ ಬಂದಿರುತ್ತೆ. ಅರ್ಥ ಆಯ್ತಾ? ಅಂತೂ ಯೂನಿಯನ್ ಆಫ್ ದ ಟೂ ಇವೆಂಟ್ಸ್ ವಿಲ್ ಬಿ ಕಾಲ್ಡ್ ಆಸ್ ಎ ಆರ್ ಬಿ. ಈಗ ನಾವು ನೆಕ್ಸ್ಟ್ ಇವೆಂಟ್, ತುಂಬ ಸಿಂಪಲ್ ಇವೆಂಟ್ ಅಗೇನ್. ಯಾವುದದು? ದ ಇವೆಂಟ್ ಎ ಅಂಡ್ ಬಿ. ಓಕೆ, ಏನು ಹೇಳ್ತಿದೆ ಇದು? ಇಫ್ ಎ ಅಂಡ್ ಬಿ ಆರ್ ಟೂ ಇವೆಂಟ್ಸ್, ದೆನ್ ದ ಸೆಟ್ ಎ ಇಂಟರ್ಸೆಕ್ಷನ್ ಬಿ ಡಿನೋಟ್ಸ್ ದ ಇವೆಂಟ್ ಎ ಅಂಡ್ ಬಿ. Okay, again taking the sample space, that is 1 2 3 4 5 ಹಾಗೆ 6. ಹೌದಾ? ಓಕೆ, ಸೊ ಈಗ ಸ್ಯಾಂಪಲ್ ಸ್ಪೇಸ್ ಅನ್ನು ನಾವು ಇಲ್ಲಿ ತಗೊಂಡಿದ್ದೀವಿ. ಲೆಟ್ ಮೀ ಡಿಫೈನ್ ಟೂ ಇವೆಂಟ್ಸ್, ದಟ್ ಈಸ್ ಎ. ಏನಪ್ಪ ಅಂತ ಅಂದರೆ, ಲೆಟ್ ಮೀ ಡಿಫೈನ್ ಫಸ್ಟ್ ಇವೆಂಟ್, ದಟ್ ಈಸ್ ಎ. ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಲೆಸ್ ದೆನ್ 4. ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಲೆಸ್ ದೆನ್ 4. ಲೆಸ್ ದೆನ್ 4 ಅಂದರೆ 4 ಬರೋದಿಲ್ಲ, 4ಗಿಂತ ಒಳಗಡೆಗೆ, ಅಂದರೆ 1 2 3. ಅರ್ಥ ಆಯ್ತಾ? ಓಕೆ, ಸೊ ಅದೇ ರೀತಿ ಈ ಕಡೆಗೆ ಲೆಟ್ ಮೀ ಡಿಫೈನ್ ಅನದರ್ ಇವೆಂಟ್ ಬಿ. ಓಕೆ, ಈಗ ನಂಬರ್ ಅಪಿಯರಿಂಗ್ ಆನ್ ದ ಡೈ
ಶುಡ್ ಬಿ ಲೆಸ್ ದೆನ್ 5. ಲೆಸ್ ದೆನ್ 5 ಅಂದರೆ ಏನೇನು ಬರ್ತವೆ? 1, 2, 3, 4. ಹೌದಾ? ಈಗ ಇವೆರಡನ್ನ ನಾನೇನು ಮಾಡ್ತೀನಿ? ಇಂಟರ್ಸೆಕ್ಟ್ ಅಂದರೆ ಎರಡರಲ್ಲೂ ಕಾಮನ್ ಇರುವಂಥ ನಂಬರ್ಸ್ಗಳನ್ನು ತಗೊಳ್ತೀನಿ. ಎರಡರಲ್ಲೂ ಕಾಮನ್ ಆಗಿ ಇರ್ತಕ್ಕಂಥ ಸ್ಯಾಂಪಲ್ ಪಾಯಿಂಟ್ಸ್ಗಳನ್ನು ತಗೊಳ್ತೀನಿ. ದಟ್ ಈಸ್ ಎ ಇಂಟರ್ಸೆಕ್ಷನ್ ಬಿ ಅಥವಾ ಎ ಆ್ಯಂಡ್ ಬಿ. ದಿಸ್ ಇಸ್ ಈಕ್ವಲ್ ಟು, ನೋಡಿ ಕಾಮನ್ ಏನಿದೆ ಎರಡರಲ್ಲಿ? 1, 2 ಹಾಗೆ 3. ದಿಸ್ ಇಸ್ ನಥಿಂಗ್ ಬಟ್ ಅವರ್ ದ ಇವೆಂಟ್ ಎ ಆ್ಯಂಡ್ ಬಿ. ಇವೆಂಟ್ ಎ ಆ್ಯಂಡ್ ಬಿ ಅಂದರೆ ಇದೆ ಇಂಟರ್ಸೆಕ್ಷನ್. ಕ್ಲಿಯರ್ ಅಲ್ಲ? ಎರಡು ಇವೆಂಟ್ಗಳನ್ನು ಇಂಟರ್ಸೆಕ್ಟ್ ಮಾಡೋದು. ಆಲ್ ರೈಟ್. ಹಾಗೆ ನಮ್ಮ ಫೈನಲ್ ಇವೆಂಟ್ ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ 4ನೇ ಇವೆಂಟ್, ದಟ್ ಈಸ್ ದ ಇವೆಂಟ್ ಎ ಬಟ್ ನಾಟ್ ಬಿ. A minus b is the set of all those elements which are in A but not in B. Again, taking the sample space ಬಂದಿದೆ ಅಂದರೆ ನೀವು ಅಂಡರ್ಸ್ಟುಡ್. ನಾನು ಡೈಯನ್ನು ರೋಲ್ ಮಾಡಿದ್ದೀನಿ, ಹಾಗಾಗಿ ವಿ ಆರ್ ಗೆಟ್ಟಿಂಗ್ ಅ ಸ್ಯಾಂಪಲ್ ಸ್ಪೇಸ್. ಅಂದರೆ ಎಲ್ಲ ಪಾಸಿಬಲ್ ಔಟ್ಕಮ್ಸ್ಗಳನ್ನು ಒಂದೇ ಕಡೆಗೆ ಬರೀತಿದ್ದೀನಿ. ಓಕೆ, ಫೈನ್. ಈಗ ಸೆಟ್ ಎ ಅಥವಾ ಇವೆಂಟ್ ಎ ಅನ್ನು ನಾನು ಇಲ್ಲಿ ಬರೀತೀನಿ. ಏನಂತ ಬರೀತೀನಿ ಅಂದರೆ ಏನಂತ ಬರೆಯೋಣ? ಫಸ್ಟ್ ಆಫ್ ಆಲ್ ಅಂದರೆ ದ ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 3. ಅಂದರೆ 4, 5 ಹಾಗೆ 6. ಹೌದಾ? ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 3 ಅಂದರೆ 4, 5, 6 ಬರುತ್ತೆ. ಆಲ್ ರೈಟ್. ಹಾಗೆ ಇವೆಂಟ್ ಬಿ ಅನ್ನು ನಾನಿಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಡಿಫೈನ್ ಮಾಡ್ತೀನಿ. ಏನಂತ ನಾನು ಮಾಡಬಹುದು ಅಂತ ಅಂದರೆ, ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 2. ಗ್ರೇಟರ್ ದೆನ್ 2 ಇರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 2 ಅಂದರೆ 2ನ ಇನ್ಕ್ಲೂಡ್ ಮಾಡಬಹುದು. ಬರೀ ಗ್ರೇಟರ್ ದೆನ್ 2 ಅಂತ ಕೊಟ್ಟರೆ ಏನು ಮಾಡ್ತೀರಾ? ವಾಟ್ ಯು ವಿಲ್ ಡೂ? ಯು ಹ್ಯಾವ್ ಟು ಡೂ ಲೈಕ್ ಗ್ರೇಟರ್ ದೆನ್ 2 ಅಂದರೆ 2 ಅನ್ನು ಬಿಟ್ಟು ಮುಂದೆ ಇರ್ತಕ್ಕಂಥ ಎಲ್ಲ ಎಲಿಮೆಂಟ್ಸ್ 3, 4, 5 ಹಾಗೆ 6. ಓಕೆ, ಇದು ನಮ್ಮ ಇವೆಂಟ್ ಎ, ಇದು ನಮ್ಮ ಇವೆಂಟ್ ಬಿ. ಸೊ ಇಲ್ಲಿ ನಮಗೆ ಇವೆಂಟ್ ಕ್ಲಿಯರ್ ಆಗಿ ಹೇಳ್ತಿದೆ ಎ ಬಟ್ ನಾಟ್ ಬಿ ಅಂತ. ಏನು? ಎ ಬಟ್ ನಾಟ್ ಬಿ ಅಂದರೆ ನಾವು ಆಲ್ರೆಡಿ ಈ ಡಿಫ್ರೆನ್ಸ್ ಆಫ್ ಸೆಟ್ಸ್ಗಳನ್ನು ಕಲ್ತಿದ್ದೀವಿ. ಅದೇ ಕಾನ್ಸೆಪ್ಟ್ ಇಲ್ಲಿ. ಏನದರ ಅರ್ಥ? ಎ ಮೈನಸ್ ಬಿ ವಿಚ್ ಈಸ್ ನಥಿಂಗ್ ಬಟ್, ನೋಡಿ ಇವೆಂಟ್ ಎ ಅಲ್ಲಿ ಇರೋದೇನು? 4, 5 ಹಾಗೆ 6. ಇವೆಂಟ್ ಬಿ ಅಲ್ಲಿ ಇರೋದೇನು? 3, 4, 5 ಹಾಗೆ 6. ಹೌದಾ? ಓಕೆ, ಫೈನ್. ಸೊ ಈಗ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಈ ಸ್ಯಾಂಪಲ್ ಪಾಯಿಂಟ್ಗಳು ಸೆಟ್ ಬಿ ಅಲ್ಲಿ ಇದೆನಾ? ಇದೆ, ಎಲ್ಲವೂ ಇದೆ. ಹಾಗಿದ್ರೆ ನಿಮಗೆ ಇಲ್ಲಿ ಬರೋದೇನು? ನಲ್ ಸೆಟ್. ಅಂದರೆ ದಿಸ್ ವಿಲ್ ಬಿ ಆನ್ ಎಂಪ್ಟಿ. ಈ ರೀತಿ ಆದರೆ ಓಕೆ. ಒಂದು ವೇಳೆ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇನ್ನು ಸ್ವಲ್ಪ ಚೇಂಜ್ ಮಾಡೋಣ. ಇದನ್ನು ಏನಂತ ಮಾಡೋಣ ಅಂದರೆ, ಫೈನ್. ಸೊ ಇಲ್ಲಿ ದ ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 1 ಅಂತ ತಗೊಳ್ರಿ. ಅತ್ಲಾಗೆ 2, 3, 4, 5, 6. ಓಕೆನಾ? ಸೊ ಈಗ 2, 3, 4, 5, 6 ನಮ್ಮ ಇವೆಂಟ್ ಎ. ಅಂದರೆ ಒಂದಕ್ಕಿಂತ ಹೆಚ್ಚಿಗೆ ಬರುವಂಥ ಯಾವುದೇ ನಂಬರ್ ನಮಗೆ ಔಟ್ಕಮ್ ಆಗಿ ಬರಲಿ, ಅವುಗಳೆಲ್ಲ ಈ ಒಂದು ಇವೆಂಟಲ್ಲಿ ಇರುತ್ತೆ. ಹೌದಾ? ಸೊ 2, 3, 4, 5, 6 ಅದನ್ನು ಇದರಲ್ಲಿ ಬರೆದಿದ್ದೀನಿ. ಈಗ ಸೆಟ್ ಬಿ ಅನ್ನು ಬರೆದಿದ್ದೀನಿ. ನಂಬರ್ ಅಪಿಯರಿಂಗ್ ಆನ್ ದ ಡೈ ಶುಡ್ ಬಿ ಗ್ರೇಟರ್ ದೆನ್ 2 ಅಂದರೆ 3, 4, 5, 6 ಅನ್ನು ಇಲ್ಲಿ ಬರೆದೀನಿ. ಈಗ ಎರಡನ್ನ ನಾನು ಏನು ಮಾಡ್ತೀನಿ? ಡಿಫ್ರೆನ್ಸ್ ತೆಗಿತೀನಿ. ಎರಡರಲ್ಲಿ ಡಿಫ್ರೆನ್ಸ್ ಅನ್ನು ತೆಗಿತೀನಿ. ವಾಟ್ ಹ್ಯಾಪನ್ಸ್ ಅವಾಗ ನೋಡ್ರಿ, ದಟ್ ಈಸ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು 2, 3, 4, 5 ಹಾಗೆ 6. ಹೌದಾ? ಈಗ ನೋಡಿ ಎ ಮೈನಸ್ ಬಿ ಅಲ್ಲಿ ಯಾವ ಎಲಿಮೆಂಟ್ಸ್ ಇನ್ ಸೆಟ್ ಎ ಅಲ್ಲಿ ಇರ್ತಕ್ಕಂಥ ಯಾವೆಲ್ಲ ಎಲಿಮೆಂಟ್ಸ್ಗಳು ಸೆಟ್ ಬಿ ಅಲ್ಲಿ ಇದೆ ನೋಡ್ರಿ. ಫಸ್ಟು ಅದನ್ನು ಅಬ್ಸರ್ವ್ ಮಾಡ್ರಿ. ಇದೇನಾ? ಇದೆ, ಖಂಡಿತ. 3, 4, 5, 6 ಈ ಎಲ್ಲ ಎಲಿಮೆಂಟ್ಸ್ಗಳು ಇಲ್ಲಿ ಇದೆ.
ಉಳಿದಿರೋದು ಯಾವುದು? ಇದರಲ್ಲಿ ಇರೋದು ಇದರಲ್ಲಿ ಇಲ್ಲ ಅನ್ನುವಂಥ ಎಲಿಮೆಂಟ್ ಯಾವುದು? ನಂಬರ್ ಯಾವುದು? ದಟ್ ಈಸ್ 2. ಹಾಗಿದ್ರೆ a ಮೈನಸ್ ಬಿ ವಿಲ್ ಬಿ ಈಕ್ವಲ್ ಟು 2. ಓಕೆ, ಒಂದ್ ವೇಳೆ ಎಲ್ಲವೂ ಕೂಡ ಈ ಹಿಂದಿನ ಎಕ್ಸಾಂಪಲ್ ತರ ಎಲ್ಲವೂ ಕೂಡ ಇದರಲ್ಲಿ ಇದೆ ಅಂದ್ರೆ ದಟ್ ವಿಲ್ ಬಿ ಎಂಪ್ಟಿ ಆಗುತ್ತೆ. ಬಟ್ ಎಂಪ್ಟಿ ತೋರಿಸೋದು ಯಾಕೆ? ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ತಗೊಂಡೆ, ಮತ್ತೆ ಚೇಂಜ್ ಮಾಡಿದೆ. ಕ್ಲಿಯರ್ ಅಲ್ಲ? ಓಕೆ, ಆಲ್ ರೈಟ್. ಸೊ ಇವೆಂಟ್ ಎ ಬಟ್ ನಾಟ್ ಬಿ ಅಂದ್ರೆ ವಿಚ್ ಇಸ್ ನಥಿಂಗ್ ಬಟ್ ಡಿಫರೆನ್ಸ್ ಆಫ್ 2 ಇವೆಂಟ್ಸ್. ಒಂದು ಇಂಟರ್ಸೆಕ್ಷನ್, ಯೂನಿಯನ್, ಡಿಫರೆನ್ಸ್ ಹಾಗೆ ಕಾಂಪ್ಲಿಮೆಂಟರಿ ಆಫ್ ದ ಇವೆಂಟ್ಸ್ ಗಳನ್ನ ನಾವಿಲ್ಲಿ ಕಲ್ತ್ವಿ. ಯಾವುದರಲ್ಲಿ? ಅಲ್ಜಿಬ್ರಾ ಆಫ್ ಇವೆಂಟ್ಸ್ ಅಲ್ಲಿ. ಸರಿ, ಈಗ ಹಾಗಿದ್ರೆ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ನ ಕಡೆಗೆ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ನಿಮಿಷ, ಒಂದೇ ಒಂದು ವಿಷಯ ನಾನು ಇಲ್ಲಿ ಹೇಳೋದು ಮರ್ತಿದ್ದೆ. ಯಾವುದರಲ್ಲಿ? ಕಾಂಪ್ಲಿಮೆಂಟರಿ ಇವೆಂಟ್ ಅಲ್ಲಿ. ಪ್ಲೀಸ್ ರಿಮೆಂಬರ್, ಈ ಕಾಂಪ್ಲಿಮೆಂಟರಿ ಇವೆಂಟ್ ಇ ಡ್ಯಾಶ್ ಏನಿದೆ ಅಲ್ಲ, ಇದನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡಬಹುದು ಅಂತ ಅಂದ್ರೆ, ಇ ಡ್ಯಾಶ್ ದಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ಅನ್ ಇವೆಂಟ್ ಇ ಕ್ಯಾನ್ ಬಿ ರಿಟರ್ನ್ ಆಸ್ ಎಸ್ ಮೈನಸ್ ಇ. ಅಂದ್ರೆ ಇವೆಂಟ್ ಇ ಅಲ್ಲಿ ಇರುವಂತಹ ಎಲಿಮೆಂಟ್ಸ್ಗಳೇನಿದಾವಲ್ಲ ಅವುಗಳನ್ನ ನಾವು ಸ್ಯಾಂಪಲ್ ಸ್ಪೇಸ್ ಇಂದ ತೆಗಿತೀವಿ. ಹಾಗೆ ಬಾಕಿ ಉಳಿದಿರೋ ಎಲಿಮೆಂಟ್ಸ್ಗಳೇ ನಮ್ಮ ಇ ಡ್ಯಾಶ್ ಕಾಂಪ್ಲಿಮೆಂಟರಿ ಇವೆಂಟ್ ಆಗತ್ತೆ. ನಿಜ ಅಲ್ವಾ? ಈಗ ಇವೆಂಟ್ ಅಲ್ಲಿ ಇರುವಂಥದ್ದು 5 ಹಾಗೆ 6 ಅನ್ನುವಂಥ ನಂಬರ್ಸ್ಗಳು, ಅಂದ್ರೆ ಸ್ಯಾಂಪಲ್ ಪಾಯಿಂಟ್ಗಳು. ಆ ಸ್ಯಾಂಪಲ್ ಪಾಯಿಂಟ್ಗಳನ್ನ ನಾವು ಸ್ಯಾಂಪಲ್ ಸ್ಪೇಸ್ ಇಂದ ತೆಗಿತೀವಿ. ಹಾಗಿದ್ರೆ ಬಾಕಿ ಉಳಿದಿರೋ ವ್ಯಾಲ್ಯೂಸ್ ಏನಿದಾವಲ್ಲ ಸ್ಯಾಂಪಲ್ ಸ್ಪೇಸ್ ಅಲ್ಲಿ, ಅದೇ ನಮ್ಮ ಇ ಡ್ಯಾಶ್ ಆಗಿ ಬರುತ್ತೆ. ಇಷ್ಟ ಅರ್ಥ ಆಯ್ತಾ? ಓಕೆ, ಆಲ್ ರೈಟ್. ಸೊ ಪ್ಲೀಸ್ ರಿಮೆಂಬರ್ ದಿಸ್, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಸರಿನಾ? ಆಲ್ ರೈಟ್, ಸರಿ. ಸೊ ಈಗ ಹಾಗಿದ್ರೆ ನಾವು ನಮ್ಮ ಮುಂದಿನ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ದಟ್ ಈಸ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಏನು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂದ್ರೆ? ನೋಡಿ, ಮ್ಯೂಚುಯಲಿ ಅಂದ್ರೆ ಒಂದಕ್ಕೊಂದು, ಎಕ್ಸ್ಕ್ಲೂಸಿವ್ ಅಂದ್ರೆ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ತಿದೆ ಹೆಸರು. ಏನೋ ಅರ್ಥ ಆಗ್ತಿದೆ, ಅದರ ಕ್ಲಾರಿಟಿ ಸಿಗ್ತಿಲ್ಲ, ಹೌದಾ? ಸೊ ಲೆಟ್ ಮೀ ಟೆಲ್ ಯು ಒನ್ ಥಿಂಗ್. ನಾವು ಇವಾಗ ಒಂದು ಡೈಯನ್ನು ರೋಲ್ ಮಾಡ್ತಿದ್ದೀವಿ, ದಾಳವನ್ನು ಉರುಳಿಸ್ತಿದ್ದೀವಿ. ಹಾಗಿದ್ರೆ ಅಲ್ಲಿ ಬರುವಂಥ ಸ್ಯಾಂಪಲ್ ಸ್ಪೇಸ್ ಏನು? ದಟ್ ಈಸ್ ಎಸ್ ಇಸ್ ಈಕ್ವಲ್ ಟು 1 2 3 4 5 ಹಾಗೆ 6. ನಿಜ ಅಲ್ವಾ? ಓಕೆ, ಈಗ ನಾನು ಒಂದು ಇವೆಂಟ್ ಎ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ಲೆಟ್ ಮೀ ಕನ್ಸಿಡರ್ ಇವೆಂಟ್ ಎ. ಈ ಇವೆಂಟ್ ಎ ಏನು ಹೇಳುತ್ತೆ ಅಂದರೆ, ನಂಬರ್ ಅಪಿಯರಿಂಗ್ ಆನ್ ಎ ಡೈ, ನಂಬರ್ ಅಪಿಯರಿಂಗ್ ಆನ್ ಅ ಡೈ ಈಸ್ ಆನ್ ಇವೆನ್ ನಂಬರ್, ಈಸ್ ಆನ್ ಇವೆನ್ ನಂಬರ್. ಹಾಗಿದ್ರೆ ಈ ಇವೆಂಟಲ್ಲಿ ಎಕ್ಸಿಸ್ಟ್ ಆಗುವಂತಹ ಈ ಸ್ಯಾಂಪಲ್ ಪಾಯಿಂಟ್ಗಳು ಯಾವ್ದ್ಯಾವ್ದಪ್ಪ? ಯಾವ್ದ್ಯಾವ್ದು ಬರ್ತದೆ? ನಂಬರ್ ಅಪಿಯರಿಂಗ್ ಆನ್ ಎ ಡೈ ಈಸ್ ಆನ್ ಇವೆನ್ ನಂಬರ್ ಅಂತ ಹೇಳ್ತಿದ್ದಾರೆ. ಖಂಡಿತ ನಮಗೆ ಚೆನ್ನಾಗಿ ಗೊತ್ತು. ಏನ್ ಗೊತ್ತು? ಇವೆಂಟ್ ಯಾವಾಗ್ಲೂ ಕೂಡ ಸ್ಯಾಂಪಲ್ ಸ್ಪೇಸ್ನ ಸಬ್ಸೆಟ್ ಅಂತ. ಇದರಿಂದನೇ ಬರಬೇಕಲ್ವಾ? ಸೊ ಏನೆಲ್ಲ ಇವೆನ್ ನಂಬರ್ಸ್ಗಳು ಇಲ್ಲಿದೆ? 2 4 6. ಸೊ 2 4 6. ಫೈನ್. ಅದೇ ರೀತಿ ನಾನು ಮತ್ತೊಂದು ಇವೆಂಟ್ ಬಿ ಅನ್ನ ಇಲ್ಲಿ ಕನ್ಸಿಡರ್ ಮಾಡ್ತೀನಿ. ನಂಬರ್ ಅಪಿಯರಿಂಗ್ on a die is an odd number, ಹಾಗಿದ್ರೆ ಇಲ್ಲಿ ಎಕ್ಸಿಸ್ಟ್ ಆಗುವಂಥ ಇವೆಂಟ್ ಹೇಗಿರುತ್ತೆ? ಈ ಇವೆಂಟ್ ಅಲ್ಲಿ ಸ್ಯಾಂಪಲ್ ಪಾಯಿಂಟ್ಗಳು ಏನೆಲ್ಲ ಇರ್ತವೆ? ದಟ್ ಈಸ್ 1 3 5. ಬರೀರಿ 1 3 5. ಓಕೆ, ಸೊ ಇವೆಂಟ್ ಎ ಇವೆಂಟ್ ಬಿ ಎರಡನ್ನ ಕೂಡ ನಾವಿಲ್ಲಿ ಗಮನಿಸ್ತಿದ್ದೀವಿ. ನೋಡಿ, ಇವೆಂಟ್ ಎ ಅಲ್ಲಿ ಇರ್ತಕ್ಕಂಥ ಸ್ಯಾಂಪಲ್ ಪಾಯಿಂಟ್ಗಳು ಯಾವ್ದಾದ್ರೂ ಇವೆಂಟ್ ಬಿ ಅಲ್ಲಿ ಇದೆನಾ? ಇಲ್ಲ. ಬಿ ಅಲ್ಲಿ ಇರೋದು ಎ ಅಲ್ಲಿ ಇಲ್ಲ, ಹೌದಾ? ಸೊ ಒಂದಕ್ಕೊಂದು ಎಕ್ಸ್ಕ್ಲೂಡೆಡ್. ಇದರಲ್ಲಿ ಇರೋದು ಇದರಲ್ಲಿಲ್ಲ, ಇದರಲ್ಲಿ ಇರೋದು ಇದರಲ್ಲಿಲ್ಲ. ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂತ ಅಂತೀವಿ, ಹೌದಾ? ಈಗ ಒಂದು ವೇಳೆ ಇವೆರಡನ್ನು ನಾವು ಇಂಟರ್ಸೆಕ್ಟ್ ಮಾಡಿದ್ರೆ, ಎ ಇಂಟರ್ಸೆಕ್ಷನ್ ಬಿ ಮಾಡಿದಾಗ ಯು ವಿಲ್ ಗೆಟ್ ನಲ್ ಸೆಟ್. ಕರೆಕ್ಟ್ ಅಲ್ವಾ? ಅಂದ್ರೆ ಬೇಸಿಕಲಿ ದೀಸ್ ಆರ್ ಡಿಸ್ಜಾಯಿಂಟ್ ಸೆಟ್ಸ್ ಅಂತ ಅನ್ಬಹುದು. ಡಿಸ್ಜಾಯಿಂಟ್ ಇವೆಂಟ್ಸ್ಗಳಿವು. ಅರ್ಥ ಆಗ್ತಿದೆನಾ? ಇಸ್ ದಿಸ್ ಕ್ಲಿಯರ್? ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ಈ ರೀತಿ, ಇವೆಂಟ್ ಎ ಅಲ್ಲಿ ಇರೋದು ಇವೆಂಟ್ ಬಿ ಅಲ್ಲಿ ಇರೋದಿಲ್ಲ.
ಇವೆಂಟ್ ಎ ಅಲ್ಲಿ ಇರ್ತಕ್ಕಂಥ ಯಾವುದೇ ಸ್ಯಾಂಪಲ್ ಪಾಯಿಂಟ್ಗಳು ಇವೆಂಟ್ ಬಿ ಅಲ್ಲಿ ಇರೋದಿಲ್ಲ. ಇವೆಂಟ್ ಬಿ ಅಲ್ಲಿ ಇರುವಂಥ ಯಾವುದೇ ಸ್ಯಾಂಪಲ್ ಪಾಯಿಂಟ್ಗಳು ಇವೆಂಟ್ ಎ ಅಲ್ಲಿ ಇರೋದಿಲ್ಲ. ಸೊ ಎ ಇಂಟರ್ಸೆಕ್ಷನ್ ಬಿ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು 5 ಇಸ್ ನಥಿಂಗ್ ಬಟ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಕ್ಲಿಯರ್? ಓಕೆ, ಫೈನ್. ಈಗ ಇದರಲ್ಲಿ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಹೇಳಿ ಬರುತ್ತೆ. ಏನು ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದರೆ, ಸೊ ಇಲ್ಲಿ ಬೇಸಿಕಲಿ ನಾವು ಒಂದಕ್ಕಿಂತ ಹೆಚ್ಚಿಗೆ ಇವೆಂಟ್ಸ್ಗಳನ್ನು ನೋಡ್ತೀವಿ. ಆ ಎಲ್ಲ ಇವೆಂಟ್ಸ್ಗಳನ್ನು ನಾವು ಯುನೈಟ್ ಮಾಡ್ತೀವಿ. ಅರ್ಥ ಆಗಲಿಲ್ಲ ಮ್ಯಾಮ್, ಕ್ಲಾರಿಟಿ ಸಿಗ್ತಿಲ್ಲ. ಓಕೆ, ಸೇ ಫಾರ್ ಎಕ್ಸಾಂಪಲ್ ನಾವು ಒಂದು ಡೈಯನ್ನು ರೋಲ್ ಮಾಡ್ತಿದ್ದೀವಿ. ಬರುವಂಥ ಸ್ಯಾಂಪಲ್ ಸ್ಪೇಸ್ ಏನಪ್ಪ? ಎಸ್ ಇಸ್ ಈಕ್ವಲ್ ಟು 1 2 3 4 5 ಹಾಗೆ 6. ಹೌದಾ? ಕರೆಕ್ಟ್ ಅಲ್ವಾ? ಓಕೆ, ಸರಿ. ಈಗ ನೋಡಿ ಸಪೋಸ್ ವಿ ಆರ್ ಹ್ಯಾವಿಂಗ್ 3 ಇವೆಂಟ್ಸ್ ಹಿಯರ್. 3 ಇವೆಂಟ್ಸ್ಗಳಿದೆ. ದಟ್ ಈಸ್ ಎ. ಇವೆಂಟ್ ಎ ಅಲ್ಲಿ ಏನಾಗುತ್ತೆ? ನಂಬರ್ ಅಪಿಯರಿಂಗ್ ಆನ್ ಎ ಡೈ ಈಸ್ ಲೆಸ್ ದೆನ್ 4. ಹೌದಾ? ಹಾಗಿದ್ರೆ ಇವೆಂಟ್ ಎ ಅಲ್ಲಿ ಬರುವಂಥ ಸ್ಯಾಂಪಲ್ ಪಾಯಿಂಟ್ಸ್ಗಳು ಏನೇನು? ಏನ್ ಬರುತ್ತೆ ಇದರಲ್ಲಿ? ನಂಬರ್ ಅಪಿಯರಿಂಗ್ ಆನ್ ಎ ಡೈ ಈಸ್ ಲೆಸ್ ದೆನ್ 4. ಈಗ ಈ ಇವೆಂಟ್ ಎ ಅನ್ನ ಬರೀಬೇಕು ಅಂದ್ರೆ ಯಾವುದರಿಂದ ಬರಿತೀರಾ? ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರುವಂಥ ಅಷ್ಟು ವ್ಯಾಲ್ಯೂಸ್ಗಳೇನಿದಾವಲ್ಲ, ಸ್ಯಾಂಪಲ್ ಪಾಯಿಂಟ್ಸ್ಗಳೇನಿದಾವಲ್ಲ, ಇದರಿಂದನೇ ಇದನ್ನ ಬರೀಬೇಕು. ಕರೆಕ್ಟ್ ಅಲ್ವಾ? ಎಸ್. ಸೊ ಹಾಗಿದ್ರೆ ಯಾವೆಲ್ಲ ವ್ಯಾಲ್ಯೂಸ್ಗಳು ಲೆಸ್ ದೆನ್ 4 ಇದೆ? ದಟ್ ಈಸ್ 1 2 3. 1 2 ಹಾಗೆ 3. ಕರೆಕ್ಟ್ ಅಲ್ವಾ? ಎಸ್. ಈಗ ಇವೆಂಟ್ ಬಿ ಕಡೆಗೆ ಹೋಗೋಣ. ಸೊ ಇವೆಂಟ್ ಬಿ ಇಸ್ ಈಕ್ವಲ್ ಟು, ಇದರಲ್ಲಿ ಏನೇನು ಬರ್ತದೆ? ನಂಬರ್ ಅಪಿಯರಿಂಗ್ ಆನ್ ಎ ಡೈ ಈಸ್ ಗ್ರೇಟರ್ ದೆನ್ 2 ಬಟ್ ಲೆಸ್ ದೆನ್ 5. ಗ್ರೇಟರ್ ದೆನ್ 2 ಬಟ್ ಲೆಸ್ ದೆನ್ 5 ಅಂದರೆ 2 ಹಾಗೆ 5 ನಡುವೆ ಬರುವಂಥ 3 ಹಾಗೆ 4ಗಳನ್ನು ಬರಿತೀನಿ. ಫೈನ್. ಓಕೆ, ಅದೇ ರೀತಿ ಇವೆಂಟ್ ಸಿ ಅಲ್ಲಿ ಏನಾಗುತ್ತೆ? ನಂಬರ್ ಅಪಿಯರಿಂಗ್ ಆನ್ ಎ ಡೈ ಈಸ್ ಗ್ರೇಟರ್ ದೆನ್ 4. 4ಗಿಂತ ಹೆಚ್ಚಿಗೆ ಇರ್ತಕ್ಕಂಥ ಈ ಒಂದು ಸ್ಯಾಂಪಲ್ ಪಾಯಿಂಟ್ಗಳನ್ನು ಈ ಒಂದು ಇವೆಂಟ್ ಅಲ್ಲಿ ನಾವು ತಗೋಬೇಕು. ಯಾವ್ದ್ಯಾವ್ದದು? ದಟ್ ಈಸ್ 5 ಹಾಗೆ 6. ಕರೆಕ್ಟ್ ಅಲ್ವಾ? ಓಕೆ. ಸೊ ಈಗ ನೋಡಿ ಈ ಎ ಏನಿದೆ ಅಲ್ಲ, ಎ ಬಿ ಸಿ ಇವೆಂಟ್ಗಳೇನಿದಾವಲ್ಲ, ಈ ಮೂರನ್ನು ಕೂಡ ನಾನು ಯುನೈಟ್ ಮಾಡಿದೆ ಅಂತ ಇಟ್ಕೊಳ್ಳಿ. ಅಂದರೆ ಎ ಯೂನಿಯನ್ ಬಿ ಯೂನಿಯನ್ ಸಿ ಮಾಡ್ತೀನಿ. ವಾಟ್ ಐ ವಿಲ್ ಗೆಟ್ 1 2 3 4 5 ಹಾಗೆ 6. ಅಂದರೆ ಈ 3 ಇವೆಂಟ್ಗಳನ್ನು ನೀವು ಅಬ್ಸರ್ವ್ ಮಾಡಿದಾಗ ಈ 3 ಇವೆಂಟ್ಗಳಿಂದ ನಮಗೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಗಳು ಸಿಗ್ತಾ ಹೋಗ್ತದೆ. ಅಂದ್ರೆ ನೀವು ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದಾಗ ಒಂದಲ್ಲ ಇನ್ನೊಂದು ಎಕ್ಸ್ಪೆರಿಮೆಂಟ್ಗಳಲ್ಲಿ ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಾಲ್ಯೂಗಳು ನಿಮಗೆ ಸಿಕ್ಕೇ ಸಿಗುತ್ತೆ, ಖಂಡಿತ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಐದರ್ ಈಗ ನೋಡಿ 1 ಹಾಕಿದ್ರೆ, ಈಗ ಡೈಯನ್ನು ರೋಲ್ ಮಾಡಿದ್ರಿ, ತೂರಿದ್ರಿ, ಸೊ 1 ಬಂತು. 1 ಯಾವುದರಲ್ಲಿ ಇರುವಂಥದ್ದು? 1 ಇಸ್ ದ ಔಟ್ಕಮ್ ವಿಚ್ ಬಿಲಾಂಗ್ಸ್ ಟು ಇವೆಂಟ್ ಎ. ಹೌದಾ? 2 ಬಂತು ಅಂತ ಇಟ್ಕೊಳ್ಳಿ. ಸೊ 2 ಯಾವುದರಲ್ಲಿ ಇರ್ತಕ್ಕಂಥದ್ದು? 2 ಇಸ್ ದ ಔಟ್ಕಮ್ ಬಿಲಾಂಗಿಂಗ್ ಟು ಇವೆಂಟ್ ಎ. 3 ಬಂದ್ರೆ 3 ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಹೌದಾ? ಅಂತೂ ನೀವು ಯಾವುದೇ ಒಂದು ಸ್ಯಾಂಪಲ್ ಪಾಯಿಂಟ್ಗಳನ್ನು ತಗೊಂಡ್ರೂ ಕೂಡ ಅದು 3 ಇವೆಂಟ್ಸ್ಗಳಲ್ಲಿ ಯಾವುದಾದ್ರೂ ಒಂದು ಕಡೆ ಅದು ಎಕ್ಸಿಸ್ಟ್ ಆಗೇ ಆಗಿರುತ್ತೆ. ಇಸ್ ದಿಸ್ ಕ್ಲಿಯರ್? ಅಂದ್ರೆ ಒಟ್ಟಾರೆ ಹೇಳೋದಾದ್ರೆ ಎ ಬಿ ಸಿಗಳನ್ನು ನೀವು ಯುನೈಟ್ ಮಾಡಿದಾಗ ಅಗೇನ್ ಯು ವಿಲ್ ಗೆಟ್ ದ ಸೇಮ್ ವ್ಯಾಲ್ಯೂಸ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಇಸ್ ದಿಸ್ ಕ್ಲಿಯರ್? ಓಕೆ, ಸರಿ. ಈಗ ಒಂದು ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಹಾಗಿದ್ರೆ ನಮಗೆ ಇನ್ ಸ್ವಲ್ಪ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಕನ್ಸಿಡರ್ ದ ಎಕ್ಸ್ಪೆರಿಮೆಂಟ್ ಆಫ್ ರೋಲಿಂಗ್ ಅ ಡೈ. ಲೆಟ್ ಎ ಬಿ ದ ಇವೆಂಟ್ ಗೆಟಿಂಗ್ ಅ ಪ್ರೈಮ್ ನಂಬರ್, ಬಿ ಬಿ ದ ಇವೆಂಟ್ ಗೆಟಿಂಗ್ ಆನ್ ಆಡ್ ನಂಬರ್. Write the sets representing the events A or B, A and B, A but not B, not A. Okay, so first of all ಏನು ಹೇಳ್ತಿದ್ದಾರೆ? we need to consider the experiment of rolling a die. ಒಂದು ಡೈಯನ್ನು ರೋಲ್ ಮಾಡಿದಾಗ ನಮಗೆ ಏನು ಸ್ಯಾಂಪಲ್ ಸ್ಪೇಸ್ ಬರುತ್ತೆ ಫಸ್ಟ್ ಅದನ್ನು ಬರೆದು ಬಿಡೋಣ. ಈಗ ಎಕ್ಸ್ಪೆರಿಮೆಂಟ್ ಮಾಡ್ತಿದೀವಿ, ದಿಸ್ ಇಸ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಯಾವುದ್ರ ಮೇಲೆ? ಡೈಯನ್ನು
ಅಂದರೆ ದಾಳವನ್ನು ತೂರೋದ್ರ ಮೂಲಕ. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಇಲ್ಲಿ ಬರುವಂತಹ ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಎಲ್ಲಿ ಬರೀತೀರಾ? ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಬರೀತೀರಾ. ದಟ್ ಈಸ್ 1 2 3 4 5 ಹಾಗೆ 6. ಹೌದಾ? ದಿಸ್ ಇಸ್ ಅವರ್ ಸ್ಯಾಂಪಲ್ ಸ್ಪೇಸ್. ಓಕೆ, ಈಗ ಲೆಟ್ ಎ ಬಿ ದ ಇವೆಂಟ್. ಇವೆಂಟ್ ಅನ್ನು ನಾವಿವಾಗ ಬರೀತಿದೀವಿ. ಹಾಗೆ ನೆನಪಿರ್ಲಿ, ಯಾವಾಗ್ಲೂ ನೆನಪಿಟ್ಕೊಳ್ಳಿ, ನೆನಪಿರ್ಲೇಬೇಕು. ಇವೆಂಟ್ ಯಾವಾಗ್ಲೂ ಪರ್ಟಿಕ್ಯುಲರ್ ಸ್ಯಾಂಪಲ್ ಸ್ಪೇಸ್ ಏನ್ ಬರ್ಕೊಂಡಿರ್ತೀವಲ್ಲ ಆ ಸ್ಯಾಂಪಲ್ ಸ್ಪೇಸ್ ಇಂದನೇ ಬಂದಿರುತ್ತೆ. ಅಂದ್ರೆ ಇವೆಂಟ್ ಈಸ್ ದ ಸಬ್ಸೆಟ್ ಆಫ್ ದ ಸ್ಯಾಂಪಲ್ ಸ್ಪೇಸ್. ಹೌದಾ? ಸೊ ಈ ಇವೆಂಟ್ ಏನಪ್ಪಾ ಅಂದ್ರೆ ಬೇಸಿಕಲಿ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್. ಇವೆಂಟ್ ಎ ಏನಿದೆ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಗೆಟ್ಟಿಂಗ್ ಎ ಪ್ರೈಮ್ ನಂಬರ್. ಸೊ ಇಷ್ಟರಲ್ಲಿ ಪ್ರೈಮ್ ನಂಬರ್ಗಳು ಯಾವ್ದ್ಯಾವುದು? 1 ಈಸ್ ನಾಟ್ ಎ ಪ್ರೈಮ್ ನಂಬರ್. ಹೌದಾ? 2 ಈಸ್ ದ ಪ್ರೈಮ್ ನಂಬರ್, 3 ಈಸ್ ದ ಪ್ರೈಮ್ ನಂಬರ್, ಹಾಗೆ 5 ಈಸ್ ದ ಪ್ರೈಮ್ ನಂಬರ್. ಇದಾಯ್ತಾ? ಈಗ ಬಿ ದ ಇವೆಂಟ್ ಗೆಟ್ಟಿಂಗ್ ಆನ್ ಆಡ್ ನಂಬರ್ ಅಂತ ಹೇಳ್ತಿದ್ದಾರೆ. ಹಾಗಿದ್ರೆ ಲೆಟ್ ಮಿ ರೈಟ್ ಹಿಯರ್ ಇವೆಂಟ್ ಬಿ ಗೆಟ್ಟಿಂಗ್ ಆನ್ ಆಡ್ ನಂಬರ್. ಆಡ್ ನಂಬರ್ಗಳು ಯಾವ್ದ್ಯಾವ್ದು ಇಲ್ಲಿ? 1 3 ಹಾಗೆ 5. 1 3 ಹಾಗೆ 5. ಕ್ಲಿಯರ್ ಅಲ್ಲ? ಓಕೆ, ಸೊ ಈಗ ಸ್ಯಾಂಪಲ್ ಸ್ಪೇಸು ಇದೆ ನಮ್ಮ ಹತ್ರ, ಇವೆಂಟ್ ಎ ಇವೆಂಟ್ ಬಿಗಳು ಕೂಡ ಇದೆ. ಈಗ ನಮ್ಮ ಕೆಲಸ ಏನಪ್ಪಾ ಅಂದ್ರೆ ವಿ ನೀಡ್ ಟು ರೈಟ್ ದ ಸೆಟ್ಸ್ ರೆಪ್ರೆಸೆಂಟಿಂಗ್ ದ ಇವೆಂಟ್ಸ್. ಫಸ್ಟ್ ಒನ್ ಯಾವುದು? ಎ ಆರ್ ಬಿ. ಇಲ್ಲಿ ಬರೆಯೋಣ. ಫಸ್ಟ್ ಒನ್ ಎ ಆರ್ ಬಿ ವಿಚ್ ಈಸ್ ನಥಿಂಗ್ ಬಟ್ ಎ ಯೂನಿಯನ್ ಬಿ. ಕರೆಕ್ಟ್ ಅಲ್ವಾ? ವಾಟ್ ಈಸ್ ಎ? ಇವೆಂಟ್ ಎ ಅಂದ್ರೆ ಏನು? ದಟ್ ಈಸ್ 2 3 ಹಾಗೆ 5. ಹೌದಾ? ಯೂನಿಯನ್. ವಾಟ್ ಈಸ್ ಇವೆಂಟ್ ಬಿ? 1 3 ಹಾಗೆ 5. ಹಾಗಿದ್ರೆ ಎ ಆರ್ ಬಿ ವಿಲ್ ಬಿ ಈಕ್ವಲ್ ಟು, ಯುನೈಟ್ ಮಾಡ್ರಿ ಎರಡನ್ನು, 1 2 3 5. ಕರೆಕ್ಟ್ ಅಲ್ವಾ? ಸೊ 1 3 5 1 3 5 ಬರ್ದೆ, ಇಲ್ಲಿ 3 5 ಆಲ್ರೆಡಿ ಇದೆ, 2 ಅನ್ನ ಇಲ್ಲಿ ಹಾಕಿದೆ. ಕರೆಕ್ಟ್ ಅಲ್ವಾ? ಸೊ ದಿಸ್ ಇಸ್ ವಾಟ್ ವಿ ಆರ್ ಗೆಟ್ಟಿಂಗ್ ಹಿಯರ್. ಯಾವುದಕ್ಕಿದು? ಮೊದಲನೇದು ದಟ್ ಈಸ್ ಎ ಆರ್ ಬಿ ಕಥೆ ಆಯಿತು. ಈಗ ಎರಡನೇದು ಎ ಆ್ಯಂಡ್ ಬಿ. ಹೌದಾ? ಅಥವಾ ಎ ಇಂಟರ್ಸೆಕ್ಷನ್ ಬಿ. ಫೈನ್. ಸೊ ಈಗ ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ವಾಟ್ ಈಸ್ ಇವೆಂಟ್ ಎ ಇದೆ. ಇವೆಂಟ್ ಎ ಏನಿದೆ? 2 3 5 ಇದೆ. ದಟ್ ಈಸ್ 2 3 ಹಾಗೆ 5. ಇಂಟರ್ಸೆಕ್ಷನ್ ಇಂಟರ್ಸೆಕ್ಷನ್ ಬಿ ಅಂದ್ರೆ ಏನಿದೆ? 1 3 5 ಇದೆ. ಬರೀರಿ 1 3 ಹಾಗೆ 5. ಆಲ್ ರೈಟ್. ಸೊ ಈಗ ಎ ಆ್ಯಂಡ್ ಬಿ ವಿಲ್ ಬಿ ಈಕ್ವಲ್ ಟು, ಏನಿದೆ ಕಾಮನ್ ಇದರಲ್ಲಿ ನೋಡ್ರಿ? ಕಾಮನ್ ಈಸ್ 3 and 5. ಎರಡರಲ್ಲೂ ಕೂಡ ಕಾಮನ್ ಇರುವಂಥದ್ದು 3 ಹಾಗೆ 5ಗಳು. ಸರಿನಾ? ಓಕೆ. ಹಾಗೆ ನಮ್ಮ ಮೂರನೇದು ವಾಟ್ ಈಸ್ ದ ಥರ್ಡ್ ಒನ್? ಎ ಅಂಡ್ ಬಿ ಆಯ್ತಾ? ಈಗ ಎ ಬಟ್ ನಾಟ್ ಬಿ. ಏನು? ಎ ಬಟ್ ನಾಟ್ ಬಿ. ಎ ಬಟ್ ನಾಟ್ ಬಿ. ಹೌದಾ? ವಿಚ್ ಈಸ್ ನಥಿಂಗ್ ಬಟ್ ಎ ಬಟ್ ನಾಟ್ ಬಿ ಅಂದ್ರೆ ಏನ್ ಬರಬೇಕು? ಎ ಮೈನಸ್ ಬಿ ಬರಬೇಕು. ಕರೆಕ್ಟ್ ಅಲ್ವಾ? ಎ ಮೈನಸ್ ಬಿ ನಾವು ಬರಿಬೇಕು. ವಾಟ್ ಈಸ್ ಎ ಹಿಯರ್? ಇಲ್ಲೇ ಇದೆ, ಅದನ್ನೇ ಇಲ್ಲಿ ಬರೀತೀನಿ. ದಿಸ್ ಇಸ್ ಎ, ದಿಸ್ ಇಸ್ ಬಿ. ಹೌದಾ? ಎ ಅಂದ್ರೆ 2 3 5 ಮೈನಸ್ ಬಿ ಅಂದ್ರೆ 1 3 5. ಕರೆಕ್ಟ್ ಅಲ್ವಾ? ಎಸ್. ಸೊ ಈಗ ಎ ಬಟ್ ನಾಟ್ ಬಿ ಬೇಸಿಕಲಿ ಡಿಫರೆನ್ಸ್ ಆಫ್ ಸೆಟ್ಸ್. ಗೊತ್ತಿದೆ ನಿಮಗೆ ಡಿಫರೆನ್ಸ್ ಆಫ್ ಸೆಟ್ಸ್ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ? ನೀವು ಗಮನ ಹರಿಸಬೇಕಾಗಿರೋದು ಫಸ್ಟ್ ಸೆಟ್ ಅನ್ನ. ಫಸ್ಟ್ ಸೆಟ್ ಅಲ್ಲಿ ಇರುವಂತಹ ಯಾವ್ದಾದ್ರೂ ಎಲಿಮೆಂಟ್ ಸೆಟ್ ಬಿ ಅಲ್ಲಿ ಇದೆನಾ? ಇದೆ ಇದೆ ಇದೆ. ದಟ್ ಈಸ್ 3 and 5. ಬಿಟ್ಬಿಡ್ರಿ ಅದನ್ನ. ಆ 3 5 ಬಿಟ್ಟು ಬಾಕಿ ಉಳಿದಿರೋದೇನು? 2. ಅದನ್ನ ಬರೀರಿ ಆಸ್ ಇಟ್ ಈಸ್. ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಯಾವ್ದಿದು? ದಟ್ ಈಸ್ ಎ ಬಟ್ ನಾಟ್ ಬಿ. ಎ ಬಟ್ ನಾಟ್ ಬಿ. ಕ್ಲಿಯರ್? ಹಾಗೆ ಲಾಸ್ಟ್ಗೆ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದೇನಪ್ಪ ಅಂದ್ರೆ ನಾಟ್ ಎ ಅಂದ್ರೆ ಕಾಂಪ್ಲಿಮೆಂಟ್ರಿ. ಕರೆಕ್ಟ್ ಅಲ್ವಾ? ಕಾಂಪ್ಲಿಮೆಂಟ್ರಿ, ದಟ್ ಈಸ್ ಫೋರ್ತ್ ಒನ್. ನಾಟ್ ಎ ಅಥವಾ ಎ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು, ನಾನು ಹೇಳಿದ್ದೆ ನಿಮಗೆ ಇವಾಗ ತಾನೇ ಹೇಳಿದ್ದೆ ಒಂದು 2 ನಿಮಿಷದ ಕೆಳಗೆ, ಏನು? ಯಾವಾಗಲೂ ಎ ಕಾಂಪ್ಲಿಮೆಂಟ್ ಅಥವಾ ಯಾವುದೇ ಇವೆಂಟ್ನ ಕಾಂಪ್ಲಿಮೆಂಟ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ
ಸ್ಯಾಂಪಲ್ ಸ್ಪೇಸ್ ಮೈನಸ್ ದಟ್ ಪರ್ಟಿಕ್ಯುಲರ್ ಇವೆಂಟ್. ಹೌದಾ? ಎಸ್ ಮೈನಸ್ ಎ ಇಲ್ಲಿ. ರೈಟ್. ಸೊ ಸ್ಯಾಂಪಲ್ ಸ್ಪೇಸ್ ಏನೇನಿದೆ? 1 2 3 4 5 6 ಮೈನಸ್ ವಾಟ್ ಈಸ್ ಎ ಹಿಯರ್? ಎ ಏನಿದೆ? ಇವೆಂಟ್ ಎ ಈಸ್ 2 3 5. ಬರೀರಿ ಇಲ್ಲಿ. ದಟ್ ಈಸ್ 2 3 ಹಾಗೆ 5. ಓಕೆ. ಸೊ ಹಾಗಿದ್ರೆ ಎ ಕಾಂಪ್ಲಿಮೆಂಟ್ ವಿಲ್ ಬಿ ಈಕ್ವಲ್ ಟು 2 3 5 ಆಯ್ತಾ? ಹಾಗಿದ್ರೆ 1 4 6. ಸೇಮ್ ಕಾನ್ಸೆಪ್ಟ್. ಈ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಇರುವಂತಹ ಯಾವ್ದಾದ್ರೂ ಎಲಿಮೆಂಟ್ ಇಲ್ಲಿದೆನಾ? ಇದೆ. ದಟ್ ಈಸ್ 2 3 ಹಾಗೆ 5. ಹಾಗಿದ್ರೆ 2 3 5 ಅನ್ನ ಬಿಟ್ಟು ಬಾಕಿ 1 4 6 ಅನ್ನ ಇಲ್ಲಿ ಬರೆದು ಬಿಡ್ರಿ. ಅದನ್ನೇ ಮಾಡಿದೆ. ಓಕೆ. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಸೊಲ್ಯೂಷನ್. ಅರ್ಥ ಆಯ್ತಾ? ಅರ್ಥ ಆಯ್ತಲ್ಲ ಈ ಪ್ರಶ್ನೆ ನಿಮಗೆ? ಆಲ್ ರೈಟ್. ಸೊ ಹಾಗಿದ್ರೆ ಈಗ ನಾವು ಮುಂದಿನ ಕಾನ್ಸೆಪ್ಟ್ನ ಕಡೆಗೆ ಹೋಗೋಣ. ದಟ್ ಈಸ್ ಆಕ್ಸಿಯೋಮೆಟಿಕ್ ಅಪ್ರೋಚ್ ಟು ಪ್ರಾಬಬಿಲಿಟಿ. ಓಕೆ. ಸೊ ಈ ಆಕ್ಸಿಯೋಮೆಟಿಕ್ ಅಪ್ರೋಚ್ ಟು ಪ್ರಾಬಬಿಲಿಟಿಯಲ್ಲಿ ಮೊದಲನೇದಾಗಿ ನಾವು 3 ಕಾನ್ಸೆಪ್ಟ್ಗಳನ್ನು ಇಲ್ಲಿ ಅರ್ಥ ಮಾಡ್ಕೊಳ್ತೀವಿ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಅದೇನಪ್ಪ ಅಂದರೆ ಪಿ ಆಫ್ ಒಮೆಗಾ ಐ. ಒಮೆಗಾ ಐ, ಪಿ ಆಫ್ ಒಮೆಗಾ ಐ ಅಂದರೆ ಏನು? ವಿಚ್ ಈಸ್ ನಥಿಂಗ್ ಬಟ್ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಔಟ್ಕಮ್ಸ್. ಒಮೆಗಾ ಅಂದರೆ ಏನು? ಔಟ್ಕಮ್. ಸೊ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎನಿ ಔಟ್ಕಮ್, ಪ್ರಾಬಬಿಲಿಟಿ ಆಫ್ ದ ಔಟ್ಕಮ್ ವಿಲ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. ಅರ್ಥ ಆಗ್ತಿದೆ ಅಲ್ವಾ? ಪಿ ಆಫ್ ಒಮೆಗಾ ಐ ವಿಲ್ ಆಲ್ವೇಸ್ ಲೈಸ್ ಬಿಟ್ವೀನ್ 0 and 1. 0ಗಿಂತ ದೊಡ್ಡದಾಗಿ ಇರುತ್ತೆ ಅಥವಾ 1ಗಿಂತ ಚಿಕ್ಕದಾಗಿ ಇರುತ್ತೆ. ಸಮ್ಟೈಮ್ಸ್ 0ಗೂ ಈಕ್ವಲ್ ಇರುತ್ತೆ, 1ಗೂ ಈಕ್ವಲ್ ಇರುತ್ತೆ. ಫೈನ್. ದೆನ್ ಪಿ ಆಫ್ ಒಮೆಗಾ 1, ಪಿ ಆಫ್ ಒಮೆಗಾ 2 ಪ್ಲಸ್ ಅಪ್ ಟು ಪಿ ಆಫ್ ಒಮೆಗಾ ಎನ್ ವಿಲ್ ಬಿ ಈಕ್ವಲ್ ಟು 1 ಅಂತ ಹೇಳ್ತಿದ್ದಾರೆ. ಅಂದರೆ ನಿಮಗೆ ಬರುವಂಥ ಎಲ್ಲ ಔಟ್ಕಮ್ಸ್ಗಳನ್ನ ನೀವು ಆ್ಯಡ್ ಮಾಡಿದಾಗ ಇಟ್ ವಿಲ್ ಅಗೇನ್ ಗಿವ್ಸ್ ಯು 1. ಓಕೆ. ಇದನ್ನು ಅರ್ಥ ಮಾಡ್ಕೊಳ್ಳೋಣ. ಫಾರ್ ಎನಿ ಇವೆಂಟ್ ಎ, ಪಿ ಆಫ್ ಎ ಇಸ್ ಈಕ್ವಲ್ ಟು ಸಮೇಷನ್ ಪಿ ಆಫ್ ಒಮೆಗಾ ಐ ವೇರ್ ಒಮೆಗಾ ಐ ಬಿಲಾಂಗ್ಸ್ ಟು ಎ. ಏನಿದು? ಸಮೇಷನ್ ಆಫ್ ಪಿ ಆಫ್ ಒಮೆಗಾ ಐ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ದಿಸ್ ಒನ್. ಹೌದಾ? ಇವೆಲ್ಲ ಏನು? ಸಮೇಷನ್ ಆಫ್ ದ ಗಿವೆನ್ ಏನು? ಪಿ ಆಫ್ ಒಮೆಗಾ 1, ಪಿ ಆಫ್ ಒಮೆಗಾ 2, ಪಿ ಆಫ್ ಒಮೆಗಾ 3 ಅಂದರೆ ಪ್ರಾಬಬಿಲಿಟಿ ಆಫ್ ಓಕರಿಂಗ್ ಆಫ್ ದ ಫಸ್ಟ್ ಇವೆಂಟ್, ಪ್ರಾಬಬಿಲಿಟಿ ಆಫ್ ಓಕರಿಂಗ್ ಆಫ್ ದ ಸೆಕೆಂಡ್ ಇವೆಂಟ್. ಈ ರೀತಿ ಎಲ್ಲ ಇವೆಂಟ್ಸ್ಗಳನ್ನು ನಾವು ಸಮ್ ಮಾಡಿದಾಗ ವಿ ವಿಲ್ ಗೆಟ್ ಎನಿ ಇವೆಂಟ್ ಎ ವಿಚ್ ಈಸ್ ರೆಪ್ರೆಸೆಂಟೆಡ್ ಆಸ್ ಪಿ ಆಫ್ ಎ, ವಿಚ್ ಈಸ್ ರೆಪ್ರೆಸೆಂಟೆಡ್ ಆಸ್ ಪಿ ಆಫ್ ಎ. ಕ್ಲಿಯರಾ? ಅಂದರೆ ಎಲ್ಲ ಔಟ್ಕಮ್ಸ್ಗಳನ್ನು ನಾವು ಆ್ಯಡ್ ಮಾಡಿದಾಗ ವಿ ವಿಲ್ ಗೆಟ್ ಎನ್ ಇವೆಂಟ್ ದಟ್ ಈಸ್ ಪಿ ಆಫ್ ಎ. ಕ್ಲಿಯರ್? ಓಕೆ. ಸರಿ. ಈಗ ನೋಡಿ ಇದಕ್ಕೆ ಎಕ್ಸಾಂಪಲ್ ತಗೊಳ್ಳೋಣ. ಮೊದಲನೇದಾಗಿ ನೋಡಿ, ಸೇ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ. ಐ ಹ್ಯಾವ್ ಎ ಕಾಯಿನ್. ನಾನು ಕಾಯಿನನ್ನು ಟಾಸ್ ಮಾಡ್ತೀನಿ. ಟಾಸ್ ಮಾಡಿದಾಗ ನನಗೇನು ಬರುತ್ತೆ? ಐದರ್ ಹೆಡ್ ಬರುತ್ತೆ ಅಥವಾ ಟೇಲ್ ಬರುತ್ತೆ. ಹೌದಾ? ಒಂದು ಕಾಯಿನನ್ನು ಒಮ್ಮೆ ಟಾಸ್ ಮಾಡಿದಾಗ ಬರೋದು ಐದರ್ ಹೆಡ್ ಅಥವಾ ಟೇಲ್. ನಿಜ ಅಲ್ವಾ? ಸೊ ಇವೆರಡು ಏನು? ದಿಸ್ ಇಸ್ ನಥಿಂಗ್ ಬಟ್ ಎ ಸ್ಯಾಂಪಲ್ ಸ್ಪೇಸ್. ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ನಮಗೆ ಬರುವಂಥ ಟೋಟಲ್ ಪಾಸಿಬಲ್ ಔಟ್ಕಮ್ ಅಂದರೆ ಐದರ್ ಹೆಡ್ ಅಥವಾ ಟೇಲ್. ಕರೆಕ್ಟ್ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಸೊ ಈಗ ನಾನು ನಿಮಗೆ ಕೇಳ್ತೀನಿ, ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಒನ್ ಇವೆಂಟ್. ಏನದು ಇವೆಂಟ್ ಅಂದರೆ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ವಿಚ್ ಇಸ್ ಈಕ್ವಲ್ ಟು 1 ಔಟ್ ಆಫ್ 2. ಟೋಟಲ್ ಪಾಸಿಬಲ್ ಔಟ್ಕಮ್ಸ್ಗಳಲ್ಲಿ ಓನ್ಲಿ ಒಂದೇ ಒಂದು ಪಾಸಿಬಿಲಿಟಿ ಇರೋದು ಟು ಗೆಟ್ ಎ ಟೇಲ್. ಹಾಗಿದ್ರೆ ಪಿ ಆಫ್ ಟಿ ಇಸ್ ಈಕ್ವಲ್ ಟು 1/2. ಸರಿ, ಮತ್ತೊಂದು ಇವೆಂಟ್ ಅನ್ನ ನಾನು ಇಲ್ಲಿ ತಗೊಳ್ತೀನಿ, ಕನ್ಸಿಡರ್ ಮಾಡ್ತೀನಿ. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್. ಏನ್ ಬರುತ್ತೆ ನಿಮಗೆ? ದಟ್ ಈಸ್ ನಥಿಂಗ್ ಬಟ್ ಓನ್ಲಿ 1 ಔಟ್ ಆಫ್ 2. ಟೋಟಲ್ ಪಾಸಿಬಲ್ ಔಟ್ಕಮ್ ಅಲ್ಲಿ ನಮಗೆ ಹೆಡ್ ಬರೋ ಚಾನ್ಸ್ ಇರೋದು ಒಂದೇ ಸಲ, ವಿಚ್ ಇಸ್ ನಥಿಂಗ್ ಬಟ್ 1 ಔಟ್ ಆಫ್ 2. ಈಗ ನೋಡಿ, ಇವೆರಡನ್ನು ಕೂಡ ನಾವು ಆಡ್ ಮಾಡೋಣ. ದಟ್ ಈಸ್ ಪಿ ಆಫ್ ಟಿ
ಪ್ಲಸ್ ಪಿ ಆಫ್ ಹೆಚ್ ಅನ್ನ ಆಡ್ ಮಾಡ್ರಿ. ಓಕೆ, ವಾಟ್ ಯು ವಿಲ್ ಗೆಟ್ 1/2 ಪ್ಲಸ್ 1/2 ವಿಚ್ ಈಸ್ ನಥಿಂಗ್ ಬಟ್ 1. ಹೌದಾ? ಸೊ ನಮಗಿಲ್ಲಿ ಏನು ಹೇಳಿದ್ರು? ಪಿ ಆಫ್ ಒಮೆಗಾ 1 ಒಮೆಗಾ 2 ಎಷ್ಟೇ ತಗೊಳ್ರಿ, ಎಷ್ಟೇ ಔಟ್ಕಮ್ಸ್ಗಳನ್ನು ತಗೊಂಡು ನೀವು ಆಡ್ ಮಾಡ್ರಿ, ಇಟ್ ವಿಲ್ ಅಗೇನ್ ಗಿವ್ಸ್ ಯು 1 ಅಂತ ಹೇಳಿದ್ರು. ಅರ್ಥ ಆಯ್ತಾ? ಇಸ್ ದಿಸ್ ಕ್ಲಿಯರ್? ಹಾಗೆ ಪ್ರತಿಯೊಂದು ಔಟ್ಕಮ್ಗಳು ಕೂಡ 0 ಹಾಗೆ 1 ನ ನಡುವೆ ಇರುತ್ತೆ. 0 ಹಾಗೆ 1 ನ ನಡುವೆ ಇರುತ್ತೆ, ಅರ್ಧ, ವಿಚ್ ಈಸ್ ಬಿಟ್ವೀನ್ 0 ಅಂಡ್ 1. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಫೈನ್. ಸೊ ಈಗ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಹಾಗೆ ಪ್ರಾಬಬಿಲಿಟಿ ಆಫ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ. ಓಕೆ, ಫೈನ್. ಸೊ ಫಾರ್ ಎ ಫೈನೈಟ್ ಸ್ಯಾಂಪಲ್ ಸ್ಪೇಸ್ ವಿತ್ ಈಕ್ವಲಿ ಲೈಕ್ಲಿ ಔಟ್ಕಮ್ಸ್. ಏನು ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ಗಳು ಅಂತ ಅಂದ್ರೆ ನೋಡಿ, ಈಕ್ವಲಿ ಲೈಕ್ಲಿ ಔಟ್ಕಮ್ಸ್ ಅಂದ್ರೆ, ಸೊ ಲೆಟ್ ಮಿ ಗಿವ್ ಯು ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ನ ಮುಖಾಂತರ ಅದನ್ನ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡೋಣ. ನೋಡಿ, ಸಪೋಸ್ ನನ್ನ ಹತ್ರ 2 ಕಾಯಿನ್ ಇದೆ ಅಂತ ಇಟ್ಕೊಳ್ಳಿ. 2 ಕಾಯಿನ್ಗಳನ್ನು ನಾನು ಟಾಸ್ ಮಾಡ್ತೀನಿ ಅಟ್ ಎ ಟೈಮ್. ಓಕೆ, ಹಾಗಿದ್ರೆ ಏನೆಲ್ಲ ಪಾಸಿಬಿಲಿಟಿ ಇದೆ? ನನಗೆ ಔಟ್ಕಮ್ಗಳು ಬರಬೇಕು ಅಂತಂದ್ರೆ ಏನೆಲ್ಲ ಪಾಸಿಬಿಲಿಟಿ ಇದೆ ನೋಡಿ. ಕಾಯಿನ್ 1, ಕಾಯಿನ್ 2 ಎರಡನ್ನು ಟಾಸ್ ಮಾಡಿದಾಗ ಏನೆಲ್ಲ ಪಾಸಿಬಿಲಿಟಿ ಇದೆ ಔಟ್ಕಮ್ ಅಂದ್ರೆ, ಎರಡೂ ಕಡೆಗಳಲ್ಲೂ ಹೆಡ್ ಬರಬಹುದು, ಅಥವಾ ಇಲ್ಲಿ ಹೆಡ್ ಇಲ್ಲಿ ಟೇಲ್ ಬರಬಹುದು, ಅಥವಾ ಇಲ್ಲಿ ಟೇಲ್ ಹಾಗೆ ಇಲ್ಲಿ ಹೆಡ್ ಬರಬಹುದು, ಅಥವಾ ಎರಡೂ ಕಡೆಗಳಲ್ಲೂ ಟೇಲ್ ಬರಬಹುದು. ನಿಜ ಅಲ್ವಾ? ಎಸ್, ಎಕ್ಸಾಕ್ಟ್ಲಿ. ಈಗ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ಗಳನ್ನ ಬರೀರಿ ಅಂತಂದ್ರೆ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನ್ ಬರೀತೀರಾ? ಹೆಡ್ಗಳನ್ನ ಬರೀತೀರಾ. ಹಾಗೆ ಹೆಡ್ ಟೇಲ್, ದೆನ್ ಟೇಲ್ ಹೆಡ್, ಫೈನಲಿ ಟೇಲ್. ನಿಜ ಅಲ್ವಾ? ದಿಸ್ ಇಸ್ ದ ಟೋಟಲ್ ಪಾಸಿಬಲ್ ಔಟ್ಕಮ್ಸ್. ಎಷ್ಟು ಸಾಧ್ಯತೆ ಇದೆಯೋ ಎಲ್ಲ ಬರೆದಿದ್ದೀವಿ, ದಟ್ ಈಸ್ ಸ್ಯಾಂಪಲ್ ಸ್ಪೇಸ್. ಈಗ ನಾನು ನಿಮಗೆ ಕೇಳ್ತೀನಿ, ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್? ಎಷ್ಟು ಸಾಧ್ಯತೆ ಇದೆ ನಿಮಗೆ ಅಂತ ಅಂದ್ರೆ, ಹೆಡ್ ನೀವು ತಗೋಬಹುದು ಅಂತಂದ್ರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಎಷ್ಟಿದೆ? 4. ಇದರಲ್ಲಿ ಒಂದೇ ಒಂದು ಪಾಸಿಬಿಲಿಟಿ ನಿಮಗೆ ಇರೋದು ಅಲ್ವಾ? ಸರಿ, ಅದೇ ರೀತಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಹೆಡ್ ಟೇಲ್ ವಿಲ್ ಬಿ ಈಕ್ವಲ್ ಟು ಅಗೇನ್ 1 ಔಟ್ ಆಫ್ 4. ಅಂದ್ರೆ 4 ಪಾಸಿಬಿಲಿಟಿ, ಟೋಟಲ್ ಪಾಸಿಬಿಲಿಟಿಗಳಲ್ಲಿ ಒಂದು ಸಾಧ್ಯತೆ ಇದೆ ಟು ಗೆಟ್ ಹೆಡ್ ಅಂಡ್ ಟೇಲ್. ಅದೇ ರೀತಿ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಅಂಡ್ ಹೆಡ್ ಅಂತ ಕೇಳ್ತೀನಿ. ಸೊ ನೀವೇನು ಹೇಳ್ತೀರಾ? ಅಗೇನ್ 1 ಔಟ್ ಆಫ್ 4 ಅಂತ ಹೇಳ್ತೀರಾ. ನಿಜ ಅಲ್ವಾ? ಸೊ ಇನ್ ದ ಸೇಮ್ ವೇ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಟೇಲ್ ಅಂತ ಕೇಳ್ತೀನಿ. ಅಗೇನ್ ದಿಸ್ ಇಸ್ ಆಲ್ಸೋ ಈಕ್ವಲ್ ಟು 1/4. ಓಕೆ, ಸರಿ. ಈಗ ನೋಡಿ, ಇದೇನಿದೆ ಅಲ್ಲ, ಗೆಟ್ಟಿಂಗ್ ಹೆಡ್ ಏನಿದೆ ಅಲ್ಲ, ದಿಸ್ ಇಸ್ ನಥಿಂಗ್ ಬಟ್ ಇವೆಂಟ್. ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದಿಸ್ ಇವೆಂಟ್ ಇಸ್ ಈಕ್ವಲ್ ಟು ಏನಿದು? ಹೆಂಗೆ ಡಿಫೈನ್ ಮಾಡಬಹುದು? The number of possible outcomes favorable to this event. Number of possible outcomes favorable to the event divided by total number of outcomes. Okay? ಅಂದ್ರೆ probability of equally likely outcomes ಅಂದ್ರೆ ಯಾವ ರೀತಿ ನಾವು ಡಿಫೈನ್ ಮಾಡಬಹುದು ಅಂದ್ರೆ ಈ ರೀತಿ. That is P of E is equal to P of E, probability of happening of any event is equal to M by N. M andre number of outcomes favorable to that event divided by total possible outcomes. Clear alla? Okay? Yes. So, ಈಗ probability of the event A or B andre ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. If A and B are any two events, then if A and B are any two events, then P of A or B, P of A or B ಅಂದ್ರೆ ಏನು? P of A union B ಅಂತ. ನಿಜ ಅಲ್ವಾ? So this will be equal to P of A plus P of B minus P of A intersection B. Clear? ಅರ್ಥ ಆಗ್ತಿದೆ ಅಲ್ವಾ? So that is nothing but P of A plus P of B minus P of A intersection B.
ಇಫ್ ಎ ಅಂಡ್ ಬಿ ಆರ್ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್, ಎರಡೂ ಕೂಡ ಒಂದಕ್ಕೊಂದು ಆಲ್ರೆಡಿ ಕಲ್ತಿದ್ದೀವಿ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಅಂದ್ರೆ ಏನು ಅಂತ. ಸೊ ಅಲ್ಲಿ ಏನಾಗಿರುತ್ತೆ, ಯೂಶಲಿ ಎ ಇಂಟರ್ಸೆಕ್ಷನ್ ಬಿ ಇರೋದೇ ಇಲ್ಲ, ಹೌದಾ. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ ಟು 5 ಇರುತ್ತೆ, ನಲ್ ಸೆಟ್ ಇರುತ್ತೆ. ಸೊ ದೇರ್ ಫೋರ್ ಅಲ್ಲಿ ಪಿ ಆಫ್ ಎ ಆರ್ ಬಿ ಏನಾಗುತ್ತೆ, ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಆಗುತ್ತೆ. ಕ್ಲಿಯರ್ ಅಲ್ಲ ಇಲ್ಲಿ ತನಕ? ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಓಕೆ, ಈಗ ನಮ್ಮ ಲಾಸ್ಟ್ ಕಾನ್ಸೆಪ್ಟ್ ಅನ್ನ ನೋಡೋಣ. ಇವುಗಳನ್ನ ನೀವು ತಿಳ್ಕೊಳ್ಳಿ, ಈ ಕಾನ್ಸೆಪ್ಟ್ಗಳೆಲ್ಲ ಏನಿದಾವಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ವೆನ್ ವಿ ಅಪ್ಲೈ ಇಟ್ ಇನ್ ಟು ದ ಕ್ವೆಶನ್ ನಿಮಗೆ ಪೂರ್ತಿಯಾಗಿ ಅರ್ಥ ಆಗುತ್ತೆ. ಓಕೆ, ಈ ರೀತಿ ಅಂತ. ಫೈನ್. ಸೊ ಪ್ರಾಬಬಿಲಿಟಿ ಆಫ್ ಇವೆಂಟ್ ನಾಟ್ ಎ ಅಂದ್ರೆ ಏನು? ಇಫ್ ಎ ಈಸ್ ಎನಿ ಇವೆಂಟ್ ದೆನ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ದಟ್ ನಾಟ್ ಎ, ಈ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ನಾಟ್ ಎ, ಇವೆಂಟ್ ಎ ಅನ್ನುವಂಥದ್ದು ಒಂದು ಇವೆಂಟ್, ಆ ಇವೆಂಟ್ ಆಗಬಾರದು ಅಂದ್ರೆ ನಾಟ್ ಎ ಅಂದ್ರೆ ಏನು? ವಿಚ್ ಈಸ್ ನಥಿಂಗ್ ಬಟ್ 1 ಮೈನಸ್ ಪಿ ಆಫ್ ಎ, ವಿಚ್ ಈಸ್ ನಥಿಂಗ್ ಬಟ್ 1 ಮೈನಸ್ ಪಿ ಆಫ್ ಎ. ಕರೆಕ್ಟ್ ಅಲ್ವಾ? ಪಿ ಆಫ್ ಎ ಅಂದ್ರೆ ಹ್ಯಾಪನಿಂಗ್ ಆಫ್ ದಟ್ ಇವೆಂಟ್, ಪಿ ಡ್ಯಾಶ್ ಅಥವಾ ಪಿ ಬಾರ್, ಯೂಶಲಿ ಇದನ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀವಿ. ಇರ್ಲಿ, ಪಿ ಆಫ್ ನಾಟ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ. ಅರ್ಥ ಆಯ್ತಾ? ಇದು ಯೂಶಲಿ ಹೇಗೆ ಬಂತು ಅಂದ್ರೆ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಎನಿ ಇವೆಂಟ್ ಎ ಪ್ಲಸ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ನಾಟ್ ಎ. ನೋಡಿ, ಈ ಇವೆಂಟ್ ಹ್ಯಾಪನ್ ಆಗ್ಲಿಕ್ಕೂ ಇವೆಂಟ್ ಹ್ಯಾಪನ್ ಆಗದೆ ಇರೋದಕ್ಕೂ ಎರಡು ಪ್ರಾಬಬಿಲಿಟಿ ಇರುತ್ತೆ. ಆ ಎರಡು ಪ್ರಾಬಬಿಲಿಟಿಗಳನ್ನ ಆಡ್ ಮಾಡಿದಾಗ ಯು ವಿಲ್ ಗೆಟ್ 1 ಬೇಸಿಕಲಿ ಆಕ್ಚುಲಿ, ಹೌದಾ. ಸೊ ಇಲ್ಲಿ ನಾಟ್ ಎ ಬೇಕು ಅಂದ್ರೆ 1 ಅನ್ನ ಹಾಗೆ ಇಡ್ತೀರಾ, ಪಿ ಆಫ್ ಎ ಅನ್ನ ಈ ಕಡೆ ಶಿಫ್ಟ್ ಮಾಡ್ತೀರಾ, ಸೋ ದಟ್ ಯು ವಿಲ್ ಗೆಟ್ 1 ಮೈನಸ್ ಪಿ ಆಫ್ ಎ. ಆಲ್ ರೈಟ್, ಸರಿ. ಸೊ ಈಗ ಇದ್ರ ಮೇಲೆ ನಾವು ಕ್ವೆಶನ್ ಅನ್ನ ಸಾಲ್ವ್ ಮಾಡೋಣ. ಎ ಬ್ಯಾಗ್ ಕಂಟೈನ್ಸ್ 9 discs of which 4 are red, 3 are blue and 2 are yellow. The discs are similar in shape and size. A disc is drawn at random from the bag. Calculate the probability that it will be red, yellow, blue, not blue, ಹಾಗೆ either red or blue. ಓಕೆ, ಸರಿ. ಈಗ ಇದನ್ನ ಸಾಲ್ವ್ ಮಾಡೋದು ಹೇಗೆ ನೋಡಿ. ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ಬ್ಯಾಗ್ ಅಲ್ಲಿ ಇರುವಂಥದ್ದು ಒಟ್ಟು 9 ನಂಬರ್ ಆಫ್ ಡಿಸ್ಕ್, ಹೌದಾ. ಸರಿ, ಆಫ್ ವಿಚ್ 4 ಆರ್ ರೆಡ್, 3 ಆರ್ ಬ್ಲೂ ಅಂಡ್ 2 ಆರ್ ಯೆಲ್ಲೋ. ಈಗ 9 ಡಿಸ್ಕ್ಗಳಿದೆ, ಅದರಲ್ಲಿ ನಾವು ಕ್ಯಾಲ್ಕುಲೇಟ್ ದ ಪ್ರಾಬಬಿಲಿಟಿ ದಟ್ ಇಟ್ ವಿಲ್ ಬಿ ರೆಡ್. ನೋಡಿ, ಯಾವುದನ್ನ ರ್ಯಾಂಡಮ್ ಆಗಿ ತೆಗೆದ್ರೂ ನಾವು ರೆಡ್ ತಗೋತೀವಿ, ಇಲ್ಲಾಂದ್ರೆ ಯೆಲ್ಲೋ ತಗೊಳ್ತೀವಿ, ಇಲ್ಲಾಂದ್ರೆ ಬ್ಲೂ ತಗೊಳ್ತೀವಿ, ಹೌದಾ. ಅಂತೂ ಯಾವುದನ್ನ ತಗೊಂಡ್ರು ಅದು ಔಟ್ಕಮ್ ಆಗಿ ಆಕ್ಟ್ ಆಗುತ್ತೆ. ಔಟ್ಕಮ್ ಬರೋದು ಹೆಂಗೆ? ದಟ್ ಈಸ್ ಫ್ರಮ್ ದ ಡಿಸ್ಕ್ ಓನ್ಲಿ. ಹಾಗಿದ್ರೆ 9 ಡಿಸ್ಕ್ಗಳಿದೆ ಅಂದ್ರೆ 9 ನಂಬರ್ ಆಫ್ ಟೋಟಲ್ ಪಾಸಿಬಲ್ ಔಟ್ಕಮ್ ಇದೆ. ಸೊ ಲೆಟ್ ಮೀ ರೈಟ್ ಹಿಯರ್, ಟೋಟಲ್ ನಂಬರ್ ಆಫ್ possible outcomes is equal to 9. ಓಕೆ, ಸರಿ. ಸೊ ಇದರಲ್ಲಿ ಲೆಟ್ ಮೀ ಕನ್ಸಿಡರ್, ಮೊದಲನೇದಾಗಿ ಎ ಅನ್ನ ಕನ್ಸಿಡರ್ ಮಾಡ್ತೀನಿ. ಎ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಡಿಸ್ಕ್ ಡ್ರಾನ್ ಈಸ್ ರೆಡ್. ಓಕೆ, ಒಂದು ವೇಳೆ ರೆಡ್ ಡಿಸ್ಕ್ ಅನ್ನ ತಗೊಂಡ್ವಿ ಅಂದ್ರೆ ಅದನ್ನ ಎ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಬಿ ಅಂದ್ರೆ ಡಿಸ್ಕ್ ಡ್ರಾನ್ ಈಸ್ ಯೆಲ್ಲೋ. ಇನ್ ದ ಸೇಮ್ ವೇ ಸಿ ಅಂದ್ರೆ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಡಿಸ್ಕ್ ಡ್ರಾನ್ ಈಸ್ ಬ್ಲೂ. ಗಾಟ್ ಇಟ್? ಅರ್ಥ ಆಯ್ತಾ? ಸರಿ. ಸೊ ಈಗ ಎ ಬಿ ಸಿಗಳನ್ನು ನಾವು ಕನ್ಸಿಡರ್ ಮಾಡಿದ್ವಿ. ನೌ ವಿ ನೀಡ್ ಟು ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್. ಮೊದಲನೇದಾಗಿ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ರೆಡ್ ಅಂದ್ರೆ ಪಿ ಆಫ್ ಎ ಅನ್ನ ಫೈಂಡ್ ಔಟ್ ಮಾಡ್ತೀವಿ. ಬಿಕಾಸ್ ಎ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಡ್ರಾಯಿಂಗ್ ದ ಡಿಸ್ಕ್ ವಿಚ್ ಈಸ್ ರೆಡ್ ಇನ್ ಕಲರ್. ಕರೆಕ್ಟ್ ಅಲ್ವಾ? ಸೊ ಪಿ ಆಫ್ ಎ ಇಸ್ ಈಕ್ವಲ್ ಟು
What is the formula? That is n of a is equal to n of a is equal to n of s. ಅಂದ್ರೆ ಯಾಕೆ ಈ ಫಾರ್ಮುಲಾ? See, if you have, just a second, if you have n number of ಏನಂತ ಹೇಳ್ತೀವಿ ಇವೆಂಟ್ಸ್ ಅಥವಾ ಔಟ್ಕಮ್ಸ್ ಇದೆ ಅಂತ ಇಟ್ಕೊಳ್ಳಿ. ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಒನ್ ಪರ್ಟಿಕ್ಯುಲರ್ ಇವೆಂಟ್ ಅಂತ ಅಂದರೆ ದಟ್ ಈಸ್ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್, ವಿಚ್ ಈಸ್ ನಥಿಂಗ್ ಬಟ್ ಪ್ರಾಬಬಿಲಿಟಿ ಆಫ್ ಹ್ಯಾಪನಿಂಗ್ ಆಫ್ ಎನಿ ಇವೆಂಟ್. Probability of happening of any event, P of A is equal to N of A divided by N of S, where N of A is equal to number of elements in the set A, number of elements in the set A, where N of S is equal to number of elements in the set S. Okay? ಅರ್ಥ ಆಯ್ತಾ? ಸರಿ, ಏನು ಹೇಳಿದ್ರಿ ಮ್ಯಾಮ್? ಅರ್ಥ ಆಗಲಿಲ್ಲ. ಬಟ್ ಇವಾಗ ನೋಡೋಣ ಏನು ಹೇಳ್ತೀರಾ ಅಂತ, ಏನು ಮಾಡಿಸ್ತೀರಾ ಅಂತ. ಓಕೆ, ಸೊ ಬೇಸಿಕಲಿ ಪಿ ಆಫ್ ಎ ಇಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಎನ್ ಆಫ್ ಎ ಅಂದರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಎ. ಹೌದಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದಿಸ್ ಸೆಟ್ ಎ. ಸೆಟ್ ಎ ಏನನ್ನು ರೆಪ್ರೆಸೆಂಟ್ ಮಾಡ್ತಿದೆ? ರೆಡ್ ಡಿಸ್ಕ್ಗಳನ್ನು. ಎಷ್ಟಿದೆ ರೆಡ್ ಡಿಸ್ಕ್? ದಟ್ ಈಸ್ 4. ಹಾಗಿದ್ರೆ 4 ವಿಚ್ ಈಸ್ ನಥಿಂಗ್ ಬಟ್ 4 ಔಟ್ ಆಫ್ ಟೋಟಲ್ ನಂಬರ್ ಆಫ್ ಎಸ್ ಅಂದರೆ ಏನು? ಸ್ಯಾಂಪಲ್ ಸ್ಪೇಸ್ ಅಂತ ಇಟ್ಕೊಳ್ಳಿ. ಎಷ್ಟಿದೆ ಸ್ಯಾಂಪಲ್ ಸ್ಪೇಸ್? ಅಂದರೆ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಈಸ್ ನಥಿಂಗ್ ಬಟ್ ಸ್ಯಾಂಪಲ್ ಸ್ಪೇಸ್ ಅಲ್ವಾ, ವಿಚ್ ಈಸ್ ನಥಿಂಗ್ ಬಟ್ 9. ಸೊ 4/9. ಇಸ್ ದಿಸ್ ಕ್ಲಿಯರ್? ಅರ್ಥ ಆಯ್ತಲ್ಲ? ಇನ್ನು ಎರಡನೇದಾಗಿ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಯೆಲ್ಲೋ ಡಿಸ್ಕ್ ಅಂದರೆ ಪಿ ಆಫ್ ಬಿ ಅನ್ನು ಬರೀಬೇಕು. ಸೊ ಪಿ ಆಫ್ ಬಿ ವಿಲ್ ಬಿ ಈಕ್ವಲ್ ಟು ಎನ್ ಆಫ್ ಬಿ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಅರ್ಥ ಆಗ್ತಿದೆನಾ? ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ ಎಷ್ಟಿದೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಬಿ ದಟ್ ಈಸ್ ಯೆಲ್ಲೋ ಎಷ್ಟಿದೆ ಹೇಳ್ರಿ? ಯೆಲ್ಲೋ ಈಸ್ 2 ಔಟ್ ಆಫ್ 9. ಕರೆಕ್ಟ್ ಅಲ್ವಾ? ದಟ್ ಈಸ್ 2 ಔಟ್ ಆಫ್ 9. ಫೈನ್. ಹಾಗೆ ಮೂರನೇದು ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಡಿಸ್ಕ್ ಬ್ಲೂ. ಕರೆಕ್ಟ್ ಅಲ್ವಾ? ಅದನ್ನೇ ಕೇಳ್ತಿರೋದು ಅವರು. ಎಸ್, ಬ್ಲೂ ಇದೆ ಮೂರನೇದು. ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ದ ಡಿಸ್ಕ್ ಬ್ಲೂ ಅಂದರೆ ದಟ್ ಈಸ್ 3 ಔಟ್ ಆಫ್ 9. ನಿಜ ತಾನೆ? ದಟ್ ಈಸ್ 3 ಔಟ್ ಆಫ್ 9. ಸೊ 3 1s 3 3s 9 ವಿಚ್ ಇಸ್ ಈಕ್ವಲ್ ಟು 1/3. ಫೈನ್. ಇಷ್ಟ ಆಯಿತು. ಈಗ ನೆಕ್ಸ್ಟು ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ ಅಂದರೆ ಪ್ರಾಬಬಿಲಿಟಿ ಆಫ್ ನಾಟ್ ಎ. ವಾಟ್ ಈಸ್ ನಾಟ್ ಎ? ಪಿ ಆಫ್ ನಾಟ್ ಎ ಹೆಂಗೆ ಬರೀತೀರಾ? 1 ಮೈನಸ್ ಪಿ ಆಫ್ ಎ ಅಂತ ಬರೀತೀರಾ. ಅಂದರೆ ಪ್ರಾಬಬಿಲಿಟಿ ಆಫ್ ನಾಟ್ ಬ್ಲೂ ವಿಲ್ ಬಿ ಈಕ್ವಲ್ ಟು 1 ಮೈನಸ್ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಬ್ಲೂ. ನಿಜ ಅಲ್ವಾ? ಸೊ ಇಲ್ಲಿ ಬರೀತೀನಿ, ಪಿ ಆಫ್ ನಾಟ್ ಬ್ಲೂ ಈಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಗೆಟ್ಟಿಂಗ್ ಬ್ಲೂ. ಓಕೆ, ಸೊ ದಟ್ ಈಸ್ 1 ಮೈನಸ್ ಪಿ ಆಫ್ ಬ್ಲೂ ಗೆಟ್ಟಿಂಗ್ ಪಿ ಆಫ್ ಬ್ಲೂ. ಎಷ್ಟಿದೆ ನಮಗೆ? ಎಷ್ಟಿದೆ? ಇಲ್ಲಿ ಬರೆದಿದ್ದೀವಲ್ಲ ಆಲ್ರೆಡಿ. ದಟ್ ಈಸ್ 3/9. ಹೌದಾ? ದಟ್ ಈಸ್ 3/9. ಓಕೆ, ಸೊ 9 into 1 is 9. 9 minus 3 divided by 9. So 9 minus 3 ಅಂದರೆ 6. 6/9 is again equal to 2. 3 2s are 6. 3 3s are 9. So therefore P of not blue will be equal to 2/3. This is equal to 2/3. And finally either red or blue ಅಂತ ಕೇಳ್ತಿದ್ದಾರೆ. ಅಂದರೆ P of getting red union blue. red or blue ಅಂದರೆ red union blue. ಅರ್ಥ ಆಯ್ತಾ? ಸೊ ಇಲ್ಲಿ ಬರೆಯೋಣ, P of red or blue. either red or blue ಅಂದರೆ ಏನು ಮಾಡ್ತೀರಾ? ಯಾವ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ? ದಟ್ ಈಸ್ P of getting red ಪ್ಲಸ್ P of red ಅಂದರೆ ಏನು?
ಜಸ್ಟ್ ಅ ಸೆಕೆಂಡ್. ಪಿ ಆಫ್ ಗೆಟ್ಟಿಂಗ್ ರೆಡ್, ರೆಡ್ ಅಂದರೆ ಎ ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಹಾಗೆ ಪಿ ಆಫ್ ಗೆಟ್ಟಿಂಗ್ ಬ್ಲೂ, ಬ್ಲೂ ಅಂದರೆ ನಾವು ಸಿ ಇಂದ ರೆಪ್ರೆಸೆಂಟ್ ಮಾಡಿದ್ದೀವಿ. ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ, ದಟ್ ಈಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಸಿ. ಕರೆಕ್ಟ್ ಅಲ್ವಾ? ರೈಟ್. ಸೊ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ. ಈಗ ಎ ಇಂಟರ್ಸೆಕ್ಷನ್ ಬಿ ಬರ್ದಿದ್ದೀನಲ್ಲ, ಅದರ ಉಪಯೋಗ ನಮಗೆ ಇಲ್ಲ. ಯಾಕೆ? ಬಿಕಾಸ್ ಎ ಮತ್ತು ಸಿಗಳು ಎರಡೂ ಕೂಡ ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್. ಹೌದಾ? ಏನು ಮ್ಯೂಚುಯಲಿ ಎಕ್ಸ್ಕ್ಲೂಸಿವ್ ಅಂದರೆ ಇದರಲ್ಲಿ ಇರುವಂಥದ್ದು ಕೇವಲ ರೆಡ್, ಇದರಲ್ಲಿ ಬ್ಲೂ ಬರೋದಿಲ್ಲ. ಸೊ ಬ್ಲೂ ಅಲ್ಲಿ ರೆಡ್ ಬರೋದಿಲ್ಲ. ನಿಜ ಅಲ್ವಾ? ಕರೆಕ್ಟ್ ಅಲ್ವಾ? ಎಕ್ಸಾಕ್ಟ್ಲಿ ಅವು ಎಷ್ಟಿದಾವೆ ಅನ್ನೋದು ನಮಗೆ ಕ್ಲಿಯರ್ ಆಗಿ ಗೊತ್ತಿದೆ. ಸೊ ದೇ ಆರ್ ಕಂಪ್ಲೀಟ್ಲಿ ಎಕ್ಸ್ಕ್ಲೂಸಿವ್, ಸೆಪರೇಟ್ ಆಗಿ ಇರುವಂಥದ್ದು. ಸೊ ದೇರ್ ಫೋರ್ ಇಲ್ಲಿ ಎ ಇಂಟರ್ಸೆಕ್ಷನ್ ಬಿ ನಮಗೆ ಬರೋದೇ ಇಲ್ಲ. ಸೊ ದಟ್ಸ್ ವೈ ನಾನು ಈ ಎ ಇಂಟರ್ಸೆಕ್ಷನ್ ಬಿ ಅಲ್ಲ, ಎ ಇಂಟರ್ಸೆಕ್ಷನ್ ಸಿ ಏನಿದೆಯಲ್ಲ ಇದನ್ನು ತೆಗೆದು ಬಿಡ್ತೀನಿ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ? ಎಷ್ಟಿದೆ? ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ? ದಟ್ ಈಸ್ 4/9. ದಿಸ್ ಇಸ್ 1/3 ಅಥವಾ 3/9, ಯಾವುದಾದ್ರೂ ತಗೋಬಹುದು. ಇಟ್ ಈಸ್ ಅಪ್ ಟು ಯು. ಸೊ 4/9 ಪ್ಲಸ್ 3/9. ಹೌದಾ? ಸೊ 4/9 ಹಾಗೆ 3/9, 1/3ನೂ ಬರ್ಕೋಬಹುದು, ತೊಂದರೆ ಇಲ್ಲ. ಓಕೆ. ಸೊ ನೌ ವಾಟ್ ಹ್ಯಾಪನ್ಸ್? ಡಿನೋಮಿನೇಟರ್ ಕಾಮನ್ ಇದೆ, ಸೇಮ್ ಇದೆ, ಹಾಗೆ ಬರೆದು ಬಿಡ್ರಿ. 4 + 3 is 7. ಸೊ 7/9 ಈಸ್ ದ total number of is the number of probability of getting either red or blue. ಕ್ಲಿಯರಾ? ಅರ್ಥ ಆಯ್ತಾ? ಫೈನ್. ಸೊ ಆಲ್ ರೈಟ್. ಈಗ ಮಕ್ಕಳೇ, ಇಲ್ಲಿ ತನಕ ನಾವು ಪ್ರಾಬಬಿಲಿಟಿ ಅನ್ನುವಂಥ ಚಾಪ್ಟರ್ ಏನಿದೆಯಲ್ಲ, ಈ ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನನ ಮಾಡಿದ್ವಿ. ಹೌದಾ? ಸೊ ಈ ಚಾಪ್ಟರಲ್ಲಿ ನಾನು ಕಾನ್ಸೆಪ್ಟ್ಗಳನ್ನು ನಿಮಗೆ ಹೇಳುವಂಥ ಪ್ರಯತ್ನನ ಮಾಡಿದ್ದೀನಿ. ತುಂಬ ಬೇಸಿಕ್ ಆಗಿರುವಂಥ ಕಾನ್ಸೆಪ್ಟ್ಗಳೇ, ಆದರೆ ಸ್ವಲ್ಪ ಕನ್ಫ್ಯೂಸಿಂಗ್ ಇರ್ತವೆ. ಹೆಚ್ಚು ನಂಬರ್ ಆಫ್ ಕ್ವಶನ್ಸ್ಗಳನ್ನು ನೀವು ಸಾಲ್ವ್ ಮಾಡ್ದಂಗೆಲ್ಲ ನಿಮಗೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಆಲ್ ರೈಟ್. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಚಾಪ್ಟರನ್ನು ನಿಮ್ಮ ಜೊತೆ ಡಿಸ್ಕಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್. ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.